ನಿಮಿಷ ಹೆಚ್ಚು ಕಮ್ಮಿ. ಕುಮಾರ್ ಫೇಸ್ಬುಕ್ ಲೈವ್ ಆಗ್ತಿದೆ ಅಂತ ಇದೆ, ಅದ್ರ ಲಿಂಕ್ ಏನಾದ್ರು ಇಲ್ಲಿಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಒಂದೆರಡು ನಿಮಿಷ ಹಾಕ್ತೀನಿ, ಒಂದ್ ನಿಮಿಷ ಹಾಕ್ತೀನಿ ವಾಸ್ ಅವ್ರೆ. ಸರ್ ನಾನು ಹಾಕಿದ್ದೇನೆ ಈಗ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್. ಓಕೆ ಓಕೆ, ಒಂದೆರಡು ನಿಮಿಷ ವೆಯ್ಟ್ ಮಾಡ್ಬೋದು ಅನ್ಸುತ್ತೆ. ಈಗ ಸ್ವಲ್ಪ ಜಾಯಿನ್ ಆಗ್ತಾ ಇದ್ದಾರೆ, ಒಂದೆರಡು ನಿಮಿಷ ಈಗ ಸದ್ಯ ವೆಯ್ಟ್ ಮಾಡಿ, ಈಗ ನಾವು ವೆಬಿನಾರ್ ಅನ್ನ ಶುರು ಮಾಡೋಣ ಅನ್ಸುತ್ತೆ. ನಾಳೆ ಸಂಜೆ ಕೊಡ್ತೀನಿ.
ಎಲ್ರಿಗೂ ನಮಸ್ಕಾರ. ಒಂದು 5 ನಿಮಿಷ ತಡ ಆಯ್ತು, ಕಾರಣ ಒಂದ್ ಸ್ವಲ್ಪ ಜನ ಜಾಯಿನ್ ಆಗ್ತಾ ಇದ್ರು. ಇನ್ನು ಕೂಡ ಜಾಯಿನ್ ಆಗೋರು ಬಹಳ ಜನ ಇದ್ದಾರೆ, ಆಗ್ತಾ ಇದ್ದಾರೆ. ಪರವಾಗಿಲ್ಲ, ನಾವು ಟೈಮ್ 11 ಗಂಟೆ 5 ನಿಮಿಷ ಆಗಿದ್ರಿಂದ ನಾವೀಗ ಪ್ರಾರಂಭ ಮಾಡ್ಬೋದು ಅನ್ಸುತ್ತೆ. ಮೊದಲನೇದಾಗಿ ಮಗು ಮತ್ತು ಕಾನೂನು ಕೇಂದ್ರ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ವತಿಯಿಂದ ಈ ಒಂದು ವೆಬಿನಾರ್ ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ನಾವು ಮುಖಾಮುಖಿಯಾಗಿ ಸಾಕಷ್ಟು ಮಾತಾಡ್ತಾ ಇದ್ವಿ. ಸಾಕಷ್ಟು ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ತರಬೇತಿಗಳನ್ನಾಗಿರ್ಬೋದು ಮಾಡ್ತಾ ಇದ್ವಿ. ಆದ್ರೆ ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಈ ಕರೋನಾ ಅನ್ನುವಂಥದ್ದು ಎಷ್ಟು ವ್ಯಾಪಕವಾಗಿ ನಮ್ಮ ಎಲ್ಲಾ ರೀತಿಯ ಏನು ನಮ್ಮ ಒಂದು ಶಕ್ತಿ ಏನಿತ್ತು ಎಲ್ಲದನ್ನು ಕೂಡ ಒಂದು ಇದನ್ನ ಒಂಥರ ಹಾಳು ಮಾಡುವಂತಹ ಸ್ಥಿತಿಲಿ ತಂದೊಡ್ಡಿದ್ ನಮ್ಗೆಲ್ಲ ಗೊತ್ತಿದೆ. ಅದೇ ರೀತಿಯಲ್ಲಿ ಮಗು ಮತ್ತು ಕಾನೂನು ಕೇಂದ್ರದ ಬಗ್ಗೆನೂ ತಮಗೆ ಗೊತ್ತಿದೆ. ಮಗು ಮತ್ತು ಕಾನೂನು ಕೇಂದ್ರ ಕಳೆದ 15 ಮತ್ತು 20 ವರ್ಷಗಳಿಂದನೂ ಕೂಡ ಈ ಒಂದು ಮಕ್ಕಳ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದ ಆಗಿರ್ಬೋದು, ಮತ್ತು ಆಹಾರದ ಹಕ್ಕಿಗೆ ಸಂಬಂಧಪಟ್ಟಾಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಿದ್ದಾಗ್ಬೋದು, ಹಲವಾರು ಸಂಶೋಧನೆ ಮತ್ತು ಭಾಗವಹಿಸುವಾತ್ಮಕ ಸಂಶೋಧನೆಗಳ ಮೂಲಕ ನಾವು ನಿರಂತರವಾಗಿ ಸಮುದಾಯದ ಜೊತೆ ಕೆಲಸ ಮಾಡ್ತಿರೋದು ತಮಗೆಲ್ರಿಗೂ ಕೂಡ ತಿಳಿದಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಈ ಒಂದು ವೆಬಿನಾರ್ ಕಾರ್ಯಕ್ರಮವನ್ನು ಈಗಾಗಲೇ ನೀವು ಕಳೆದ 2-3 ತಿಂಗಳಿಂದ ನೋಡಿರ್ಬೋದು. ಇಡೀ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು, ದೇಶಾದ್ಯಂತನೂ ಕೂಡ ಚರ್ಚೆ ಆಗ್ತಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ಕೃಷಿಗೆ ಸಂಬಂಧಪಟ್ಟಂತಹ 3-4 ಮಸೂದೆಗಳು ಜಾರಿ ಆಗ್ತಾ ಇದೆ. ಅದು ಈ ಕರೋನಾ ಅಂತ ಸಂದರ್ಭದಲ್ಲಿ ಅದು ಯಾವ ರೀತಿ ಜಾರಿ ಆಗ್ತಿದೆ ಅಂತ ಹೇಳಿದ್ರೆ, ಸಾಕಷ್ಟು ಜನರಿಗೆ ಇನ್ನೂ ಕೂಡ ಇದರ ಒಳಹುಗಳು ಏನು ಅನ್ನುವಂಥದ್ದನ್ನು ಕೂಡ ಗೊತ್ತಾಗ್ತಾ ಇರುವಂತದ್ದು ಕೂಡ ನಮಗೆ ತಿಳಿದು ಬಂದಿದೆ. ಈ ಕೃಷಿ ನೀತಿಗಳು ಏನು ಬರೀ ರೈತರಿಗೆ ಸಂಬಂಧಪಟ್ಟಿದ್ದೆ ಅಂತ ಹೇಳಿದ್ರೆ, ಬರೀ ರೈತರಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಪ್ರತಿಯೊಬ್ಬರು ಜನಸಾಮಾನ್ಯರಿಗೂ ಕೂಡ ಈ ಮಸೂದೆಗಳಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅಥವಾ ಈ ಕೃಷಿ ಒಂದು ಮಸೂದೆಗಳು ಏನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗಿರೋದ್ರಿಂದ. ಯಾಕೆ ಅಂತ ಹೇಳಿದ್ರೆ, ನೀವು ಈಗಾಗಲೇ ನೋಡಿರ್ಬೋದು ಮಾಧ್ಯಮಗಳಲ್ಲಿ ರೈತ ಚಳುವಳಿಗಳು ದೇಶಾದ್ಯಂತ ನಡೀತಾ ಇದಾವೆ. ಅದ್ರ ಒಟ್ಟಿಗೆ ರಸ್ತೆ ತಡೆಗಳಾಗಿರ್ಬೋದು, ರೈತರು ಅಲ್ಲಲ್ಲೇ ಭುಗಿಲೆದ್ದಿದ್ದಾರೆ. ಆದ್ರೆ ಜನಸಾಮಾನ್ಯರು ಮಾತ್ರ ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೂ ಕೂಡ ಈ ಕಾಯ್ದೆಗಳ ಬಗ್ಗೆ ಇನ್ನೂ ಸರಿಯಾದ ರೀತಿಯ ಮಾಹಿತಿ ಇಲ್ಲ ಅಂತ ನಾವು ಮನಗಂಡಿದ್ದೀವಿ. ಹಾಗಾಗಿ ಈ ಕಾಯ್ದೆಗಳು ಏನನ್ನ ಹೇಳ್ತವೆ, ಈ ಕಾಯ್ದೆಗಳು ಮುಂದಿನ ದಿನಗಳಲ್ಲಿ ನಮಗೆ ಯಾವ ರೀತಿಯ ಪ್ರಭಾವವನ್ನು ಬೀರ್ತವೆ ಅನ್ನುವಂಥದ್ದು ಒಂದು ಸಮಗ್ರವಾದಂತಹ ಒಂದು ಚರ್ಚೆಯಾಗ್ಲಿ ವಿಶ್ಲೇಷಣೆ ಆಗ್ಲಿ ಅನ್ನೋ ಕಾರಣದಿಂದ ನಾವು ಈ ದಿನ ವೆಬಿನಾರ್ನ ಇಟ್ಕೊಂಡಿದ್ದೀವಿ. ಈ ವೆಬಿನಾರ್ಗೆ ನಾವು ಮುಖ್ಯವಾಗಿ ಒಂದು ವಿಷಯ ಮಂಡನೆಯನ್ನ ಮಾಡಲಿಕ್ಕೆ, ಈ ವಿಷಯದ ಬಗ್ಗೆ ಬಹಳಷ್ಟು ಅಧ್ಯಯನವನ್ನು ಮಾಡಿ ಮತ್ತು ಸಮುದಾಯದ ಒಟ್ಟಿಗೆ, ರೈತರ ಒಟ್ಟಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಂತಹ ನಮ್ಮ ನಾಡಿನ ನೆಚ್ಚಿನ ಒಂದು ಸಾಮಾಜಿಕ ಹೋರಾಟಗಾರರಾದಂಥ ಮತ್ತು ಸಾಮಾಜಿಕ ಪ್ರಗತಿಪರ ಪತ್ರಕರ್ತರಾದಂತಹ ಶಿವಸುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ವಿಷಯದ ಬಗ್ಗೆ ಮಂಡನೆ ಮಾಡ್ತಾರೆ. ಈ ಮಂಡನೆ ಆದ ನಂತರ ಮುಕ್ತ ಚರ್ಚೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ವೆಬಿನಾರ್ ಅಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಾ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಈ ವೆಬಿನಾರ್ ಅನ್ನ ನಾನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶಿವಸುಂದರ್ ಅವರಿಗೆ ಬಿಟ್ಕೊಡ್ತಿದ್ದೀನಿ. ಅವರು ಮುಂದಿನ ಇದನ್ನ ಮುಂದುವರಿಸ್ತಾರೆ. ನಮಸ್ಕಾರ. ಥ್ಯಾಂಕ್ ಯು ಕುಮಾರ್. ಕೇಳಿಸ್ತಿದೆ ಅಲ್ಲ ನಾನು ಮಾತಾಡ್ತಿರೋದು? ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ಕೇಳಿಸ್ತಾ ಇದೆಯಲ್ಲ? ಸ್ನೇಹಿತರೆ, ಮೊದಲನೇದಾಗಿ CCLಗೆ, ನ್ಯಾಷನಲ್ ಲಾ ಸ್ಕೂಲ್ಗೆ ಹಾಗೂ ಈ ವೆಬಿನಾರ್ನ ಸಂಘಟಿಸೋದ್ರಲ್ಲಿ ಶ್ರಮ ತೆಗೆದುಕೊಂಡಂತ ಕುಮಾರ್ ಅವರಿಗೆ ವಂದನೆಗಳು. ನೇರವಾಗಿ ವಿಷಯಕ್ಕೆ ಬರೋಣ, ಸಮಯ ಕಮ್ಮಿ ಇದೆ. ನಾನು 45 ನಿಮಿಷದಿಂದ 1 ಗಂಟೆಗಳ ಕಾಲ ಈ ಒಟ್ಟಾರೆ 3 ಮಸೂದೆಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ತಂದಿರುವಂತ ಸುಗ್ರೀವಾಜ್ಞೆ, ಈ 4 ವಿಷಯಗಳ ಬಗ್ಗೆ ಮಂಡಿಸ್ತೀನಿ. ಅದರ ಬಗ್ಗೆ ಆಮೇಲೆ ಸಂವಾದದ ಮೂಲಕ ಇನ್ನೊಂದಷ್ಟು ಆಳವಾದ ವಿಷಯನ ತಿಳ್ಕೊಳ್ಳೋ ಪ್ರಯತ್ನ ಪಡಬಹುದು ಅಂತ ಅನ್ಸುತ್ತೆ. ಆದ್ಮೇಲೆ ನಾವು ಈ ಕೃಷಿ ಮಸೂದೆಗಳ ತಾತ್ಪರ್ಯ ಏನು, ಅದರ ಪರಿಣಾಮ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ
ಕೃಷಿ ಬಿಕ್ಕಟ್ಟು ಈ ದೇಶ ಎದುರಿಸ್ತಾ ಇತ್ತು ಅನ್ನುವಂಥ ಪದವನ್ನ ಪದೇ ಪದೇ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೇಳಿರ್ತೀವಿ. ರೈತರ ಆತ್ಮಹತ್ಯೆಗಳು ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಮೊದಲು ಕೃಷಿ ಮಸೂದೆ ಏನ್ ಹೇಳುತ್ತೆ ಏನ್ ಹೇಳಲ್ಲ ಅನ್ನೋದಕ್ಕೆ ಮುಂಚೆ ಕೃಷಿ ಬಿಕ್ಕಟ್ಟಿನ ಸ್ವರೂಪ ಏನಿತ್ತು, ಆ ಬಿಕ್ಕಟ್ಟಿನ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ ನಂತರ ಇವತ್ತು ಏನು ಕಾಯ್ದೆಗಳು ಜಾರಿಗೆ ತರ್ತಾ ಇದ್ದಾರೆ ಅದು ಆ ಬಿಕ್ಕಟ್ಟನ್ನ ಪರಿಹರಿಸಿ ನಮ್ಮ ಅನ್ನದಾತರನ್ನ ರೈತರನ್ನ ಉಳಿಸುತ್ತಾ ಅನ್ನೋ ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನ ವಿಶ್ಲೇಷಣೆ ಮಾಡ್ತೀವಿ. ಇದಕ್ಕೆ ಯಾವುದೇ ಪಕ್ಷಾತೀತವಾದಂತ ಒಂದು ದೃಷ್ಟಿಕೋನದಿಂದಲೇ ರೈತ ದೃಷ್ಟಿಕೋನದಿಂದ ಇದನ್ನ ನಾವು ವಿಮರ್ಶೆ ಮಾಡುವ ಅಗತ್ಯ ಇದೆ. ಸ್ನೇಹಿತರೆ, ನೀವು ಪತ್ರಿಕೆಗಳೆಲ್ಲ ಓದಿರ್ತೀರಿ, ಗಮನಿಸಿರ್ತೀರಿ, ನಿಮ್ಮ ಜೀವನಾನುಭವಕ್ಕೆ ಅವುಗಳೆಲ್ಲ ಬಂದಿರ್ತದೆ. 1994ರಲ್ಲಿ WTOಗೆ ನಾವು ಸಹಿ ಹಾಕಿದ ನಂತರದಲ್ಲಿ ಏನು ಕೃಷಿನಲ್ಲೂ ಕೂಡ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣದ ನೀತಿಗಳು ಬೇರೆ ಬೇರೆ ಸ್ವರೂಪದಲ್ಲಿ ಜಾರಿಯಾಗಕ್ಕೆ ಶುರುವಾದವು. ಅದಾದ ನಂತರದಲ್ಲಿ 1996ರಿಂದ 2017ರ ತನಕ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರವೇ 4,83,000 ರೈತರು, ಅಂದ್ರೆ ವರ್ಷಕ್ಕೆ ನಿಮ್ಗೆ ಅಂದಾಜು ಇರ್ಬೋದು 20,000 ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಕೃಷಿ ಪ್ರಧಾನವಾಗಿರುವಂತಹ ಭಾರತದ ಇತಿಹಾಸದಲ್ಲಿ ಯಾವತ್ತೂ ನಾವು ಕಂಡಿರಲಿಲ್ಲ, ಕೇಳಿರ್ಲಿಲ್ಲ. ಕ್ಷಾಮ ಡಾಮರ ಬಂದ್ರೆ ಹಸಿವಿನಿಂದ ಸಾಯ್ತಿದ್ದನ್ನು ಕೇಳಿದ್ದೀವಿ, ಆದ್ರೆ ಕೃಷಿಯನ್ನ ನೀಗ್ಸಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲಾ ಬಗೆಯ ಬೆಂಬಲ ರಚನೆಗಳು ತನಗಿನ್ನ ಸಿಗುವುದಿಲ್ಲ ಅಂತೇಳಿ ಅತ್ಯಂತಿಕ ನಿರಾಸೆನಲ್ಲಿ ಆತ್ಮಹತ್ಯೆ ಯಾವಾಗ ಆಗತ್ತೆ ಮನುಷ್ಯನಿಗೆ ಅಂದ್ರೆ ಸಮಾಜ, ಸರ್ಕಾರ, ತನ್ನ ಕುಟುಂಬ ಹಾಗೂ ತನಗೆ ತಾನು ಇನ್ನು ಸಹಾಯ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತ ಸಂಪೂರ್ಣ ಅಸಹಾಯಕ ಪರಿಸ್ಥಿತಿಗೆ ಒಬ್ಬ ಮನುಷ್ಯ ಏಕಾಂಗಿ ಆದಂತ ಸಂದರ್ಭಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ನಮ್ಮ ರೈತ ಆತರ ಪರಿಸ್ಥಿತಿನಲ್ಲಿ ನಮ್ಮ ಇಡೀ 3-4 ಸಾವಿರ ವರ್ಷದ ನಾಗರಿಕತೆಯ ಇತಿಹಾಸದಲ್ಲಿ ಇರಲಿಲ್ಲ. ಆದ್ರೆ ಕಳೆದ 25-30 ವರ್ಷಗಳಿಂದ ನಾವು ಅನುಸರಿಸ್ತಿರುವಂತಹ ನೀತಿಗಳು ರೈತರನ್ನ ಏಕಾಂಗಿಯಾಗಿಸಿದೆ. ಆತನಿಗೆ ಪಾರಂಪರಿಕವಾಗಿ ಇದ್ದಂತ ಬೆಂಬಲ ರಚನೆಗಳೆಲ್ಲವೂ ಕೂಡ ನಾಶ ಆಗಿದೆ. ಆಧುನಿಕವಾದಂತಹ ರಚನೆಗಳೇನಿದ್ವು ಅಥವಾ ಸರ್ಕಾರದ ಪ್ರಭುತ್ವದ ಬೆಂಬಲಗಳೇನಿತ್ತು ಅದೆಲ್ಲವೂ ಕೂಡ ಒಂದೊಂದೇ ಹಿಂದೆ ಸರಿತಾ ಆತನ್ನ ಒಂಟಿ ಮಾಡಿದೆ. ಈಗ ಈ ಕೃಷಿ ಬಿಕ್ಕಟ್ಟಿನ ಸ್ವರೂಪ ಏನು, ಅದಕ್ಕೆ ಹಲವಾರು ಆಯಾಮಗಳಿದ್ದಾವೆ. ಮೊದಲನೇದಾಗಿ ಕೃಷಿನಲ್ಲಿ ಹಿಡುವಳಿಯ ಸಮಸ್ಯೆ ಇದೆ. ಇವತ್ತು ಕೃಷಿ ಆರ್ಥಿಕತೆಯ ಮೇಲೆ ಇವತ್ತಿಗೂ ಕೂಡ ನಮ್ಮ ದೇಶದ 47% ಜನ ಆಧರಿಸಿದ್ದಾರೆ. ನಮ್ಮ ಗ್ರಾಮೀಣ ಸಮುದಾಯದ ಒಟ್ಟಾರೆ ಜನಸಂಖ್ಯೆನೇ 70%ರಷ್ಟಿದೆ. ಕೃಷಿ ಆರ್ಥಿಕತೆ ಹೆಚ್ಚು ಕಡಿಮೆ 80 ಕೋಟಿ ಜನರ ಹೊಟ್ಟೆಪಾಡನ್ನ ನೋಡ್ಬೇಕಾಗುತ್ತೆ. ಆದ್ರೆ ಕೃಷಿ ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ನಮ್ಮ GDPನಲ್ಲಿ ವರ್ಷಾನುವರ್ಷ ಕೃಷಿಯ ಪಾಲು ಕಡಿಮೆ ಆಗ್ತಾನೆ ಇದೆ. ಇವತ್ತದು 14% ಬಂದು ನಿಂತಿದೆ. ಗ್ರಾಮೀಣ ಕೃಷಿ ಕ್ಷೇತ್ರದಲ್ಲಿ ನೀವು ನೋಡೋದಾದ್ರೆ ಕೃಷಿ ಆದಾಯದಿಂದಲೇ ಬದುಕುವಂತ ಬಹುದೊಡ್ಡ ಸಮುದಾಯ ಇದೆ. ಹಿಡುವಳಿ ಅನ್ನುವಂಥದ್ದು ದಿನೇ ಫ್ರಾಗ್ಮೆಂಟೇಶನ್ ಆಗ್ತಾ ಇದೆ, ಸಣ್ಣ ಹಿಡುವಳಿಯಾಗಿ ವಿಭಜನೆ ಆಗ್ತಾ ಇದೆ. 2015ರ ಸೆನ್ಸಸ್ನ ಪ್ರಕಾರ ಇವತ್ತು ನಮ್ಮ ದೇಶದಲ್ಲಿ 86% ಗ್ರಾಮೀಣ ರೈತರ ಹತ್ರ ಕೇವಲ 1 ಎಕರೆಯಿಂದ 5 ಎಕರೆ ಒಳಗಿನ ರೈತಾಪಿಗಳ ಹಿಡುವಳಿಗಳೇ ಇದ್ದಾವೆ. ಅಂದ್ರೆ ಅತಿ ಸಣ್ಣ ಹಿಡುವಳಿಗಳೇ ಜಾಸ್ತಿ ಇದ್ದಾವೆ. ಹೀಗಾಗಿ ಈ ರೈತರಿಗೆ ಅಷ್ಟು ಸಣ್ಣ ಹಿಡುವಳಿಯಿಂದ ಉತ್ಪಾದಕತೆಯೂ ಜಾಸ್ತಿ ಆಗ್ತಾ ಇಲ್ಲ ಮತ್ತು ಆ ಕೃಷಿನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂತ ಹೂಡಿಕೆಯನ್ನು ಮಾಡಕ್ಕಾಗ್ತಿಲ್ಲ. ಮತ್ತೊಂದು ಕಡೆ ಉತ್ಪಾದಕತೆಯಲ್ಲಿ ಏನಿದೆಯೋ ಅಷ್ಟನ್ನು ಮುಂದುವರಿಸಬೇಕಂದ್ರೂ ಕೂಡ ಅದಕ್ಕೆ ಒಳಸುರಿಗಳೇನ್ ಹಾಕ್ಬೇಕು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕ್ರಿಮಿನಾಶಕ, ಕೀಟನಾಶಕ, ವಿದ್ಯುತ್, ನೀರು, ಭೂಮಿಯ ಸವಕಳಿ ಇವೆಲ್ಲವನ್ನು ಒಳಗೊಂಡಂತೆ ಇವುಗಳ ವೆಚ್ಚ ದಿನೇ ಜಾಸ್ತಿ ಆಗಿದೆ. ಒಂದು ಅಂದಾಜಿನ ಪ್ರಕಾರ ಗೊಬ್ಬರ ಹಾಗೂ ಕೀಟನಾಶಕಗಳ ವೆಚ್ಚವೇ 3ರಿಂದ 4 ಪಟ್ಟು ಜಾಸ್ತಿ ಆಗಿದೆ. ಆದ್ರೆ ಬೆಳೆದಂತ ಬೆಳೆಯನ್ನ ಅಂತಿಮವಾಗಿ ಮಾರ್ಕೆಟ್ಗೆ ತೆಗೆದುಕೊಂಡು ಹೋದ್ರೆ ಮಾರುಕಟ್ಟೆನಲ್ಲಿ ಹಲವಾರು ಕಾರಣಗಳಿಗಾಗಿ ಆತ ಏನು ಉತ್ಪಾದನೆ ಮಾಡುವುದಕ್ಕೆ ವೆಚ್ಚವನ್ನ ಭರಿಸ್ತಾ ಅಷ್ಟು ವೆಚ್ಚ ಖಾತ್ರಿಯಾಗಿ ಸಿಗುವುದೇ ಇಲ್ಲ. ಜಾಸ್ತಿ ಬೆಳೆ ಬಂದ್ರೆ ಕಡಿಮೆ ಬೆಲೆಗೆ ಸಹಜವಾಗಿನೇ ಆರ್ಥಿಕ ತರ್ಕದ ಮೂಲಕ ತೆಗೆದುಕೊಳ್ತಾರೆ. ಕಡಿಮೆ ಬೆಲೆ ಬಂದ್ರು ಕೂಡ ಕಾರ್ಟೆಲ್ಗಳ ಮಾಡಿಕೊಂಡು ಟ್ರೇಡರ್ಗಳು ಅವ್ರಿಗೆ ಇಲ್ದಂತೆ ಮಾಡ್ತಾರೆ. ಇದು ಒಟ್ಟಾರೆಯಾಗಿ ನಮ್ಮ ರೈತಾಪಿ ಎದುರಿಸ್ತಿರುವಂತ ಅತಿ ದೊಡ್ಡ ಕೃಷಿ ಬಿಕ್ಕಟ್ಟಾಗಿದೆ. ಉತ್ಪಾದಕತೆಯ ಸಮಸ್ಯೆ ಇದೆ, ಅದೇ ಸಮಯದಲ್ಲಿ ಉಳಿದ ಎಲ್ಲ ಬದುಕಿನ ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಅದೆಲ್ಲಕ್ಕೂ ಕೂಡ ಆಸರೆಯಾಗಿ ನಿಲ್ಲಬೇಕಾಗಿದ್ದಂತ ಪ್ರಭುತ್ವ ಸಂಪೂರ್ಣವಾಗಿ ಎಲ್ಲಾ ಕ್ಷೇತ್ರಗಳಿಂದಲೂ ಹಿಂತೆಗಿತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರು ತಮ್ಮ ಬದುಕನ್ನ ನಿಜಕ್ಕೂ ಕೂಡ ಸುಧಾರಿಸ್ಕೊಳ್ಳೋದಕ್ಕೆ ಈ ಎಲ್ಲಾ ಈ ಅನಾನುಕೂಲತೆಗಳನ್ನ, ಈ ತಮಗಾಗ್ತಿರೋ ಶೋಷಣೆಯನ್ನ ತಪ್ಪಿಸ್ಕೊಳ್ಳುವಂತಹ ನೀತಿಗಳನ್ನ ಎದುರು ನೋಡ್ತಾ ಇದೆ. ಅದಕ್ಕೆ ತಕ್ಕನಾಗಿ ಮೋದಿ ಸರ್ಕಾರವು ಕೂಡ ಅಧಿಕಾರಕ್ಕೆ ಬಂದ ನಂತರ ಪದೇ ಹೇಳ್ತಾ ಇದ್ದಿದ್ದೇನಪ್ಪಾ ಅಂತಂದ್ರೆ ರೈತರ ಆದಾಯವನ್ನ ಇನ್ನು 5-6 ವರ್ಷಗಳಲ್ಲಿ ದ್ವಿಗುಣಗೊಳಿಸುತ್ತೇವೆ. ಈಗ ರೈತರ ಆದಾಯ ದ್ವಿಗುಣಗೊಳ್ಳಬೇಕು ಅಂತಂದ್ರೆ ಹೆಂಗ್ ದ್ವಿಗುಣಗೊಳ್ಳುತ್ತೆ? ಒಂದು, ಅವರ ಒಳಸುರಿಯ ವೆಚ್ಚ, ಅಂದ್ರೆ ಅವ್ರು ಏನು ತಮ್ಮ ಉತ್ಪಾದನೆಗೆ ವೆಚ್ಚ ಮಾಡ್ತಾರೆ ಅದು ಅರ್ಧ ಪಾಲು ಕಡಿಮೆ ಆಗಬೇಕು, ಅಥವಾ ಅವರ ಬೆಳೆಗೆ 2 ಪಟ್ಟು ಬೆಲೆ ಸಿಗಬೇಕು. ಇವೆರಡರಲ್ಲಿ ಒಂದಾಗಬೇಕು. ಇದಾಗದಿರೋ ವಿಶೇಷವಾಗಿ ಇದಕ್ಕೆ ಖಾತರಿಯಾಗಿ ಬೆಲೆ ಸಿಗಬೇಕು. ಯಾಕಂತಂದ್ರೆ ಇದುವರೆಗೆ ತನಕ ರೈತ ಎದುರಿಸ್ತಿರೋ ಅತಿ ದೊಡ್ಡ ಸಮಸ್ಯೆ ಏನು, ಉಳಿದಂತೆ ಕೈಗಾರಿಕಾ ಸರಕುಗಳಿಗೆ
ಕಾರ್ಖಾನೆಯ ಮಾಲೀಕ ನಿಗದಿ ಮಾಡುವಂತಹ ಬೆಲೆಯೇ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಆದ್ರೂ ಕೂಡ ರೈತ ಉತ್ಪಾದನೆಗೆ ಆತ ಬೆಲೆ ನಿಗದಿ ಮಾಡೋದಿಲ್ಲ. ಸರ್ಕಾರದ ಮಧ್ಯಪ್ರವೇಶ ಪ್ರತಿಯೊಂದು ಹಂತದಲ್ಲೂ ಕೂಡ ಅತ್ಯಂತ ಅಗತ್ಯವಾಗಿತ್ತು. ಈ ಒಳಸುರಿಗಳನ್ನ, ಬೀಜ ಇರ್ಬೋದು, ಗೊಬ್ಬರ, ಕೀಟನಾಶಕ, ಇವುಗಳ ಸಂಪೂರ್ಣ ಉತ್ಪಾದನೆ ಖಾಸಗಿ ಕ್ಷೇತ್ರ ಕಂಪನಿಗಳು, ದೇಶೀಯ ದೈತ್ಯ ಕಂಪನಿಗಳು ಅದರಲ್ಲಿದ್ದಾವೆ. ಬೆಳೆ ಉತ್ಪಾದನೆಗೆ ಬಂದಂದ್ರೆ ಆ ಮಾರುಕಟ್ಟೆನಲ್ಲೂ ಕೂಡ ದೊಡ್ಡ ಬಗೆಯ ಅಗ್ರಿ ಬಿಸ್ನೆಸ್ ಕಂಪನಿಗಳು ಅದನ್ನು ಹಿಡ್ಕೊಂಡಿದ್ದಾವೆ. ಅಥವಾ ನಮ್ಮ ದೇಶದ ರಫ್ತು ಆಮದು ನೀತಿಗಳ ಕಾರಣಕ್ಕಾಗಿ ಕೂಡ ರೈತ ಉತ್ಪಾದನೆ ಮಾಡಿದ್ರೆ ಅದಕ್ಕಿಂತ ಚೀಪ್ ಆದಂತಹ ಸರಕುಗಳು, ಕೃಷಿ ಸರಕುಗಳು ಬೇರೆ ದೇಶದಿಂದ ಬಂದು ರೈತನಿಗೆ ಆದಾಯ ಸಿಗದಂತೆ ಮಾಡ್ತಾ ಇದ್ದಾವೆ. ಇವೆರಡೂ ವಲಯದಲ್ಲೂ ಕೂಡ, ಒಳಸುರಿಯ ವಲಯದಲ್ಲಿ ಮತ್ತೆ ಬೆಳೆ ತೆಗೆದುಕೊಳ್ಳುವ ಇದಲ್ಲೂ ಕೂಡ ಪ್ರಭುತ್ವದ ಮಧ್ಯಪ್ರವೇಶ ಅತ್ಯಗತ್ಯವಾಗಿತ್ತು. ಪ್ರಭುತ್ವ ಕಡಿಮೆಯ ದರದಲ್ಲಿ, ರಿಯಾಯಿತಿ ದರದಲ್ಲಿ, ಉಚಿತವಾಗಿ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಬೆಂಬಲಕ್ಕೆ ನಿಂತು ಅವರ ಒಳಸುರಿಗಳನ್ನ ಕೊಡುವುದಕ್ಕೆ ಖಾತ್ರಿ ಮಾಡಬೇಕಾಗಿತ್ತು ಮತ್ತು ಅವರು ಬೆಳೆದಂತ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಖಾತ್ರಿಯನ್ನ ಮಾಡಬೇಕಾಗಿತ್ತು. ಇದು ಸಾರಾಂಶದಲ್ಲಿ ಇವತ್ತು ರೈತರು ಸರ್ಕಾರದಿಂದ ನಿರೀಕ್ಷಿಸುತ್ತಿದ್ದಂತ ಒಂದು ಮಧ್ಯಪ್ರವೇಶ. ಇವತ್ತು ಅದೇ ತರದ ನೀತಿಗಳು ಬಂದಿದಾವ. ಒಳಸುರಿಗಳಲ್ಲಾಗಿರ್ಲಿ, ಬೆಳೆಗಳಲ್ಲಾಗಿರ್ಬೋದು. ಅಂದ್ರೆ ಒಟ್ಟಾರೆ ಕೃಷಿಯ ಉತ್ಪಾದನೆ ಮತ್ತು ಕೃಷಿ ಸರಕುಗಳ ಮಾರುಕಟ್ಟೆ, ಈ ಎರಡು ವಲಯಗಳಲ್ಲಿ ಬಂದಿರುವಂತಹ ಸುಧಾರಣೆಗಳು ರೈತನ ಹಿತಾಸಕ್ತಿಯನ್ನ ಕಾಯ್ತವ? ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತನ ಹಿತಾಸಕ್ತಿಯನ್ನ ಖಾತ್ರಿ ಮಾಡುತ್ತಾ ಅನ್ನೋದು ಇವತ್ತು ನಮ್ಮ ಮುಂದಿರುವಂತಹ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ನಾವು ಈ 3 ಮಸೂದೆಗಳನ್ನ ನೋಡಬೇಕು. ನಾನು ಅಂತಿಮವಾಗಿ ಕರ್ನಾಟಕದಲ್ಲಿ ಬಂದಿರುವಂತಹ ಭೂ ಸುಧಾರಣಾ ಮಸೂದೆಯನ್ನು ಕೂಡ ಕೊನೆಗೆ ಚರ್ಚೆ ಮಾಡೋಣ. ಇವತ್ತು ಆ ಪ್ರಶ್ನೆಯನ್ನ ಮುಂದೆ ಇಟ್ಕೊಂಡು ನಾವು ನೋಡೋದಾದ್ರೆ 3 ಮಸೂದೆಗಳನ್ನ, ಮೊದಲು ಸುಗ್ರೀವಾಜ್ಞೆಗಳನ್ನ ಜಾರಿಗೆ ತಂದು ಇದನ್ನ ಒಂದೊಂದಾಗಿ ನಾವು ಚರ್ಚೆ ಮಾಡುವುದಕ್ಕೆ ಮುಂಚೆ ಈ ತರ ಕೃಷಿಗೆ ಸಂಬಂಧಪಟ್ಟಂತಹ ಕಾಯ್ದೆಗಳನ್ನ ಮಾಡುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಂವಿಧಾನಿಕ ಶಾಸನಾತ್ಮಕ ಅಧಿಕಾರವಿದೆಯಾ ಅನ್ನುವುದು ತುಂಬಾ ಮುಖ್ಯವಾದ ಪ್ರಶ್ನೆಯಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸಂವಿಧಾನದ ಯೋಜನೆಯ ಪ್ರಕಾರ, ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್ ಪ್ರಕಾರ, ನಮ್ಮದನ್ನ ಶೇರ್ಡ್ ಸಾವರೆಂಟಿ ಅಂದ್ರೆ ಹಂಚಿಕೊಂಡಂತಹ ಪರಮಾಧಿಕಾರ ಅಂತಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಇದೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಇದೆ. ಶಾಸನ ಮಾಡುವಂತಹ, ತೆರಿಗೆಯನ್ನ ವಸೂಲಿ ಮಾಡುವಂತಹ ಮತ್ತು ತಮಗೆ ಸೀಮಿತವಾದಂತಹ ಬಾಬತ್ತುಗಳಿಗೆ ಪರಮಾಧಿಕಾರದಿಂದ ಶಾಸನಗಳನ್ನು ರಚಿಸುವ ಅಧಿಕಾರ ಹಂಚಿಕೊಳ್ಳಲಾಗಿದೆ. ಕೇಂದ್ರಕ್ಕೆ ಕೆಲವು ಬಾಬತ್ತುಗಳಿದಾವೆ ಮತ್ತು ರಾಜ್ಯಕ್ಕೆ ಕೆಲವು ಬಾಬತ್ತುಗಳಿದೆ. ನಮ್ಮ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಈ ಪರಮಾಧಿಕಾರಗಳ ಬಗ್ಗೆ ಸ್ಪಷ್ಟವಾಗಿ ವಿವರಣೆ ಮಾಡಲಾಗಿದೆ. ಅದರಲ್ಲಿ 7 ಶೆಡ್ಯೂಲ್ ಅಲ್ಲಿ 3 ಪಟ್ಟಿಗಳಿದ್ದಾವೆ. ಮೊದಲನೇದು ಸೆಂಟ್ರಲ್ ಲಿಸ್ಟ್, ಕೇಂದ್ರದ ಪಟ್ಟಿ ಅಂತ ಕರೀತಾರೆ. ಇದರಲ್ಲಿ 97 ಸಬ್ಜೆಕ್ಟ್ಗಳಿದ್ದಾವೆ. ಎರಡನೇದು ಸ್ಟೇಟ್ ಲಿಸ್ಟ್, ಇದರಲ್ಲಿ 67 ಸಬ್ಜೆಕ್ಟ್ ಇದಾವೆ. ಮೂರನೇದು ಕನ್ಕರೆಂಟ್ ಲಿಸ್ಟ್, ಇದರಲ್ಲಿ 47 ಸಬ್ಜೆಕ್ಟ್ಗಳಿದ್ದಾವೆ. ಏನಿದರ ಅರ್ಥ? ಇದರ ಅರ್ಥ ಇಷ್ಟೇ, ಕೇಂದ್ರದ ಪಟ್ಟಿಯಲ್ಲಿರುವಂತಹ ವಿಷಯಗಳಲ್ಲಿ ಶಾಸನ ಮಾಡುವಂತಹ ಪರಮಾಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವೇ ಇದೆ. ಉದಾಹರಣೆಗೆ ದೇಶದ ರಕ್ಷಣೆ, ದೇಶದ ಒಟ್ಟಾರೆಯಾಗಿ ಕರೆನ್ಸಿ, ನಗದು, ರಿಸರ್ವ್ ಬ್ಯಾಂಕ್ ಇತ್ಯಾದಿಗಳಿಗೆ ಸಂಬಂಧಪಟ್ಟದ್ದು, ಅಂತಾರಾಷ್ಟ್ರೀಯ ವ್ಯವಹಾರ, ನ್ಯೂಕ್ಲಿಯರ್ ಎನರ್ಜಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತ ಸುಮಾರು 97 ಬಾಬತ್ತುಗಳಲ್ಲಿ, ಸಬ್ಜೆಕ್ಟ್ಗಳಲ್ಲಿ ರಾಜ್ಯ ಸರ್ಕಾರಗಳು ಯಾವುದೂ ಶಾಸನ ಮಾಡಕ್ಕಾಗಲ್ಲ, ಕೇಂದ್ರ ಸರ್ಕಾರವೇ ಶಾಸನ ಮಾಡಬೇಕು. ಇನ್ನು ರಾಜ್ಯದ ಪಟ್ಟಿಯಲ್ಲಿರುವಂತಹ ಸುಮಾರು 67 ಸಬ್ಜೆಕ್ಟ್ಗಳಲ್ಲಿ ಸಂಪೂರ್ಣ ಪರಮಾಧಿಕಾರ ರಾಜ್ಯಾಧಿಕಾರದ್ದು. ಕೇಂದ್ರ ಸರ್ಕಾರ ಯಾವುದೇ ರೀತಿ ಅದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ, ಮೂಗು ತೋರಿಸೋದಿಲ್ಲ. ಮೂರನೇದು ಸಮವರ್ತಿ ಪಟ್ಟಿ, ಇಂಗ್ಲಿಷ್ ನಲ್ಲಿ ಕನ್ಕರೆಂಟ್ ಲಿಸ್ಟ್ ಅಂತ ಕರೀತಾರೆ. ಕನ್ಕರೆಂಟ್ ಅನ್ನೋ ಪದ ಇಂಗ್ಲಿಷ್ ನಲ್ಲಿ ಕನ್ಕರೆನ್ಸ್ ಅನ್ನುವ ಒಂದು ಪದದಿಂದ ಡಿರೈವ್ ಮಾಡಲಾಗಿದೆ. ಕನ್ಕರೆನ್ಸ್ ಅಂತಂದ್ರೆ ಸಮ್ಮತಿ. ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಸೇರಿ ಶಾಸನ ಮಾಡುವಂತಹ, ಆದರೆ ಇಬ್ಬರೂ ಕೂಡ ಪರಸ್ಪರ ಸಮ್ಮತಿ ಮತ್ತು ಸಮಾಲೋಚನೆಗಳ ಮೂಲಕ ಮಾಡಬೇಕಾದಂತ ಸಹವರ್ತಿ ಪಟ್ಟಿ. ಅದರಲ್ಲೊಂದು 47 ಪಟ್ಟಿಗಳಿದೆ. ಈಗ ಚರ್ಚೆ ಮಾಡಬೇಕಾಗಿರೋದು ಕೃಷಿ ಯಾವ ಪಟ್ಟಿನಲ್ಲಿ ಬರುತ್ತೆ, ಕೃಷಿ ಮತ್ತು ಕೃಷಿ ಮಾರುಕಟ್ಟೆ. ಯಾಕಂದ್ರೆ ಈ 3 ಕಾಯ್ದೆಗಳು ಏನು ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ, ಅದು ಪ್ರಧಾನವಾಗಿ ಕೃಷಿ ಹಿಡುವಳಿಗೆ ಸಂಬಂಧಪಟ್ಟಂತೆ ಹಾಗೂ ಕೃಷಿಯ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ತೀರ್ಮಾನ ಮಾಡುತ್ತೆ. ನಮ್ಮ ಸಂವಿಧಾನದ 7ನೇ ಶೆಡ್ಯೂಲ್ ನೀವು ನೋಡಿದ್ರೆ ರಾಜ್ಯದ ಪಟ್ಟಿ ಅಂದ್ರೆ 2ನೇ ಪಟ್ಟಿನ ರಾಜ್ಯದ ಪಟ್ಟಿ ಅಂತ ಕರೀತಾರೆ. ಅದರ ಎಂಟ್ರಿ ನಂಬರ್ 14, 18, 24 ಮತ್ತು 28ರಲ್ಲಿ ತುಂಬಾ ಸ್ಪಷ್ಟವಾಗಿ ಕೃಷಿಗೆ ಸಂಬಂಧಪಟ್ಟಂತ ಕೃಷಿ ವಿಸ್ತರಣೆ, ಕೃಷಿಯ ಶಿಕ್ಷಣ ಮತ್ತು ಕೃಷಿಗೆ ಸಂಬಂಧಪಟ್ಟಂತ ಕಾಯಿಲೆ, ಕಾಸಲೆ, ಪೆಸ್ಟಿಸೈಡ್ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತ ವಿಷಯಗಳು, ಕೃಷಿಯ ಹಿಡುವಳಿಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಮತ್ತು ಕೃಷಿಯಲ್ಲಿ ಅಕಸ್ಮಾತ್ ಅಲ್ಲಿ ಭೂಮಾಲೀಕ ಇದ್ರೆ ಭೂಮಾಲೀಕನಿಗೂ ಕಾರ್ಮಿಕರಿಗೂ ಇರುವ ಸಂಬಂಧಗಳನ್ನ ತೀರ್ಮಾನ ಮಾಡುವಂತಹ ಕಾಯ್ದೆಗಳು, ಹಾಗೂ ರಾಜ್ಯದ ಒಳಗಡೆ ಕೃಷಿಯ ಮಾರುಕಟ್ಟೆ, ಸಂತೆ ಮತ್ತು ಮಂಡಿಗಳು, ಇವುಗಳನ್ನ ಇದೇ ಪದಗಳಲ್ಲಿ ರಾಜ್ಯಗಳ ಪಟ್ಟಿನಲ್ಲಿ 14, 18 ಹಾಗೂ 24, 28ರ ಎಂಟ್ರಿಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಲಾಗಿದೆ.
ಅಂದರೆ ಒಂದು ರಾಜ್ಯದ ಒಳಗಡೆ ನಡೆಯುವಂತಹ ಕೃಷಿಯ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಮತ್ತು ಕೃಷಿಯ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ, ಕೃಷಿಯ ಮೇಲೆ ಭೂಮಿಯ ಮೇಲಿನ ಹಿಡುವಳಿಗಳಿಗೆ ಸಂಬಂಧಪಟ್ಟಂತೆ, ಅದರ ಮೇಲೆ ತೆಗೆದುಕೊಳ್ಳುವ ಸಾಲದ ಋಣ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಶಾಸನಗಳನ್ನ ಮಾಡುವ ಪರಮಾಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ಕೇಂದ್ರ ಸರ್ಕಾರಕ್ಕಲ್ಲ. ಇದಲ್ಲದಿನ ಇನ್ನೊಂದು ವಿಷಯ ಇದೆ. ಸಮವರ್ತಿ ಪಟ್ಟಿನಲ್ಲಿ ಎಂಟ್ರಿ ನಂಬರ್ 33ರಲ್ಲಿ ಕೇಂದ್ರ ಸರ್ಕಾರ ಸೂಚಿಸುವಂತಹ ಆಹಾರ ಸರಕುಗಳು, ಅದರಲ್ಲಿ ಎಣ್ಣೆಕಾಳು ಮತ್ತು ಬೀಜಗಳನ್ನು ಒಳಗೊಂಡಂತೆ ಅಂತಾರಾಜ್ಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಮವರ್ತಿ ಪಟ್ಟಿನಲ್ಲಿ ರಾಜ್ಯ ಸರ್ಕಾರಗಳ ಸಮಾಲೋಚನೆಯೊಂದಿಗೆ ಶಾಸನ ಮಾಡಬಹುದು ಅಂತಿದೆ. ಇಲ್ಲಿ ಈ ಶಾಸನದ ಇತಿಹಾಸವನ್ನ ಒಂದ್ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಶಾಸನದ ಇತಿಹಾಸ ಏನ್ ಹೇಳುತ್ತೆ ಅಂತಂದ್ರೆ, ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಉದ್ದಕ್ಕೂ ನಡೆದಂತ ಚರ್ಚೆ ಏನಪ್ಪಾ ಅಂದ್ರೆ, ಒಂದು ಹಂತದಲ್ಲಿ ಈ ತರ ಸಮವರ್ತಿ ಪಟ್ಟಿನಲ್ಲಿ 33ನೇ ಲಿಸ್ಟ್ ನಲ್ಲಿ ಇದನ್ನು ಸೇರಿಸಬೇಕು ಅಂತ ಹೊರಟಾಗ ತುಂಬಾ ದೊಡ್ಡ ಚರ್ಚೆ ನಡೆಯುತ್ತೆ. ಯಾವ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಮವರ್ತಿ ಪಟ್ಟಿನಲ್ಲಿ ಅಧಿಕಾರವನ್ನ ಕೊಡಬಾರದು. ಆಗ ರಾಜ್ಯಗಳು ತಮ್ಮ ರಾಜ್ಯಕ್ಕೆ ಬೇಕಾದಂತ ಯಾವುದೇ ಅಧಿಕಾರ ಮಾಡಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡೋದಲ್ಲ, ರಾಜ್ಯ ಸರ್ಕಾರಗಳ ಅಧಿಕಾರದಲ್ಲಿ ಅದು ಮೂಗು ತೂರಿಸಿದಂಗಾಗುತ್ತೆ ಅಂತ ಸುಮಾರಷ್ಟು ಜನ ಸಂವಿಧಾನ ರಚನಾ ಸಭೆಯ ಸದಸ್ಯರು ಅದಕ್ಕೆ ಧ್ವನಿ ಎತ್ತಾರೆ. ಅದಾದ ಚರ್ಚೆ ಆದ ನಂತರದಲ್ಲಿ ಸಂವಿಧಾನ ಆದ ನಂತರದಲ್ಲೂ ಕೂಡ 1955ರಲ್ಲಿ ಇದನ್ನ 33ನೇ ಪಟ್ಟಿನಲ್ಲಿ ಸೇರಿಸುವ ಸಂದರ್ಭ ಬಂದಾಗ ಆಗ ಕೇಂದ್ರ ಸರ್ಕಾರ ಹೇಳೋದೇನಪ್ಪಾ ಅಂದ್ರೆ, ನಮ್ಮ ಭಾರತ ಇನ್ನೂ ಕೂಡ ಒಂದು ಆಹಾರ ಸಮೃದ್ಧಿಯ ಸಂದರ್ಭಕ್ಕೆ ಹೋಗ್ಬೇಕಾಗಿದೆ, ಇನ್ನು ಆಹಾರದ ಕೊರತೆ ಇದೆ. ಕೆಲವು ರಾಜ್ಯಗಳಲ್ಲಿ ಆಹಾರ ಸಮೃದ್ಧಿ ಇರೋ ರಾಜ್ಯಗಳಿದ್ದಾವೆ, ಕೆಲವರು ಆಹಾರ ಕೊರತೆ ಇರೋ ರಾಜ್ಯಗಳಿದ್ದಾವೆ. ಹೀಗಾಗಿ ಆಹಾರ ಸಮೃದ್ಧಿಯಾಗಿರುವಂತಹ ರಾಜ್ಯಗಳಿಂದ ಆಹಾರದ ಕೊರತೆ ಇರುವಂತಹ ರಾಜ್ಯಗಳ ಕಡೆಗೆ ಆಹಾರದ ಸರಕುಗಳ ಸಾಗಾಟ ಮತ್ತು ವ್ಯಾಪಾರ ಆಗ್ಬೇಕಾಗತ್ತೆ. ಇದು ತಾತ್ಕಾಲಿಕವಾದದ್ದು ಮಾತ್ರ. ಈ ತರದ ಒಂದು ಸಂದರ್ಭ ಏನಿದೆ ಅದು ನಿವಾರಣೆ ಆದ ಕೂಡಲೇ ನಾವು ಕೇಂದ್ರ ಸರ್ಕಾರದ ಈ ಅಧಿಕಾರವನ್ನು ನಾವು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನ ಸಂಸತ್ತಿಗೂ ಕೊಡ್ತಾರೆ, ಸಂವಿಧಾನ ಸಭೆಗೂ ಕೂಡ ಕೊಟ್ಟಿರಲಾಗುತ್ತೆ. ಅದಾದ ನಂತರ ನೀವು 70-80ರ ದಶಕದಲ್ಲಿ ಕೇಂದ್ರ ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯೋಗಗಳು ರಚನೆ ಆಗ್ತಿದ್ದಂಗೆ, ವಿಶೇಷವಾಗಿ ಸರ್ಕಾರಿ ಆಯೋಗ ರಚನೆ ಆದಾಗ 85ರ ನಂತರದಲ್ಲಿ ಸರ್ಕಾರಿ ಆಯೋಗದ ಮುಂದೆ ತಮಿಳುನಾಡು, ದಕ್ಷಿಣದ ಹಲವಾರು ರಾಜ್ಯಗಳು, ವಿಶೇಷವಾಗಿ ತಮಿಳುನಾಡು, ಒರಿಸ್ಸಾ ಮತ್ತು ಪಂಜಾಬಿನ ರಾಜ್ಯಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತವೆ, ಈ ಆರ್ಟಿಕಲ್ 30 ಎಂಟ್ರಿ ನಂಬರ್ 33 ಏನಿದೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ, ಅದು ಸಂಪೂರ್ಣವಾಗಿ ತೆಗೆದು ರಾಜ್ಯಗಳ ಪಟ್ಟಿಗೆ ಹಾಕಬೇಕು. ಹಾಗೂ ಕೇಂದ್ರದಲ್ಲಿ ಯಾವುದೇ ಪರೋಕ್ಷವಾಗಿ ಏನಾದರೂ ಕೃಷಿಗೆ ಸಂಬಂಧಪಟ್ಟಂತ ವಿಷಯಗಳಿದ್ರು ಕೂಡ ಅದನ್ನ ಕೇಂದ್ರದಿಂದ ತೆಗೆದು ರಾಜ್ಯಗಳ ಸಂಪೂರ್ಣ ಪರಮಾಧಿಕಾರ ಕೊಡಬೇಕು ಅಂತಲೂ ಕೂಡ ಸುಮಾರಷ್ಟು ವಾದ ವಿವಾದಗಳು ನಡೆದಿರ್ತವೆ. ಹೀಗಾಗಿ ಇವತ್ತಿನ ಸಂದರ್ಭ ಏನಪ್ಪಾ ಅಂದ್ರೆ, ಇವತ್ತು ಸಮವರ್ತಿ ಪಟ್ಟಿನಲ್ಲಿ ಎಂಟ್ರಿ ನಂಬರ್ 33ರಲ್ಲಿ ಇರುವಂತಹ ಅವಕಾಶವನ್ನ ಬಳಸಿಕೊಂಡು ಬಿಜೆಪಿ ಪಕ್ಷ ಮತ್ತು ಕೇಂದ್ರ ಸರ್ಕಾರ ತಮಗೆ ಇದರಲ್ಲಿ ಶಾಸನ ಮಾಡುವ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾವೆ. ಆದ್ರೆ ಇದು ಅರ್ಧ ಸತ್ಯ ಮತ್ತು ಅರ್ಧ ಸುಳ್ಳಾಗಿದೆ. ಇದು ತಾತ್ಕಾಲಿಕವಾದಂಥದ್ದು ಮಾತ್ರನೇ ಆಗಿತ್ತು. ಉಳಿದಂತೆ ಉದಾಹರಣೆಗೆ ಒಂದು ರಾಜ್ಯದ ಒಳಗಡೆ ಮಾಡುವಂತಹ ಕಾಂಟ್ರಾಕ್ಟ್ ಫಾರ್ಮಿಂಗ್ ಭೂ ಹಿಡುವಳಿಗೆ ಸಂಬಂಧಪಟ್ಟಂತ ಒಂದು ಸಂಬಂಧಗಳ ಸಂಬಂಧಪಟ್ಟಂತ ಶಾಸನವಾಗ್ತದೆ. ಅದರ ಮೇಲೆ ಕೇಂದ್ರಕ್ಕೆ ಸಮವರ್ತಿ ಪಟ್ಟಿನಲ್ಲೂ ಕೂಡ ಅದರ ಬಗ್ಗೆ ಅವರಿಗೆ ಅಧಿಕಾರ ಇಲ್ಲ, ಕೇಂದ್ರದ ಪಟ್ಟಿನಲ್ಲಿ ಇಲ್ಲವೇ ಇಲ್ಲ. ಈ ಕೃಷಿ ಹಿಡುವಳಿಗೆ ಸಂಬಂಧಪಟ್ಟ ಶಾಸನಗಳು ಹಾಗೂ ಕೃಷಿ ಮಾರುಕಟ್ಟೆ ಸ್ಪಷ್ಟವಾಗಿ ಹೇಳ್ತಾರೆ, ಮಂಡಿ ಮತ್ತು ಸಂತೆ ಅನ್ನೋ ಪದ ಸ್ಪಷ್ಟವಾಗಿ ಬಳಸಲಾಗುತ್ತೆ. ಫೇರ್ಸ್ ಅಂತ ತುಂಬಾ ಸ್ಪಷ್ಟವಾಗಿ ಅದ್ರಲ್ಲಿ ಬಳಸ್ತಾರೆ, ಫೇರ್ಸ್ ಅಂಡ್ ಮಂಡೀಸ್, ಆರ್ಟಿಕಲ್ ಸೆಕ್ಷನ್ ಎಂಟ್ರಿ ನಂಬರ್ 28 ಸ್ಟೇಟ್ ಲಿಸ್ಟ್ ನಲ್ಲಿ. ಹೀಗಾಗಿ ಯಾವ ರೀತಿಯಿಂದನಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಈ 3 ಕಾಯ್ದೆಗಳನ್ನ ಮಾಡುವಂತಹ ಶಾಸನಾತ್ಮಕ ಅಧಿಕಾರವೇ ಇರಲಿಲ್ಲ. ಈಗಾಗಲೇ ಇದರ ಬಗ್ಗೆ ಪಂಜಾಬ್ ಮತ್ತು ತಮಿಳುನಾಡಿನ ರಾಜ್ಯಗಳು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾವೆ. ಸಿಪಿಐ ಪಕ್ಷವೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾವೆ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ, ನೋಡ್ಬೇಕೇನಾಗುತ್ತೆ ಅಂತ. ಮೊದಲನೇದು, ಇದು ತನ್ನ ಶಾಸನಬದ್ಧ ಅಧಿಕಾರವನ್ನ ಅತಿಕ್ರಮ ಮಾಡಿ ಕೇಂದ್ರ ಸರ್ಕಾರ ಈ ನೀತಿಗಳನ್ನ ಮಾಡಿ. ಇದಕ್ಕೆ ಇನ್ನೊಂದು ಅಪ್ರಜಾತಾಂತ್ರಿಕವಾದಂತ ಒಂದು ಮುಖ ಇದೆ. ಅದೇನಪ್ಪಾ ಅಂತಂದ್ರೆ, ಒಂದು ಪ್ರಜಾತಾಂತ್ರಿಕ ಸರ್ಕಾರದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಶಾಸನಗಳು ಹೆಂಗ್ ರಚನೆ ಮಾಡ್ತಾರೆ, ಶಾಸನ ರಚನೆ ಮಾಡೋದಕ್ಕಿರುವಂತಹ ಪ್ರಜಾತಾಂತ್ರಿಕ ಪ್ರಕ್ರಿಯೆ ಏನಪ್ಪ ಅಂತಂದ್ರೆ, ರಾಜ್ಯದ ಶಾಸನಗಳಾದ್ರೆ ಆಳುವ ಪಕ್ಷ ಅಥವಾ ಯಾವುದೇ ಒಬ್ಬ ಶಾಸಕ ಒಂದು ಶಾಸನದ ಕರಡನ್ನ ಸಂಸತ್ತಿನಲ್ಲಿ ಅಥವಾ ಅಸೆಂಬ್ಲಿ ವಿಧಾನಸಭೆಗಳಲ್ಲಿ ಮಂಡಿಸ್ತಾರೆ. ಅದರ ಬಗ್ಗೆ ಕೂಲಂಕುಷವಾದಂತಹ ಚರ್ಚೆಗಳು ನಡೀತದೆ. ಇನ್ನೂ ಅದು ವಿಶಾಲ ಪರಿಣಾಮವನ್ನು ಹೊಂದಿರುವಂತಹ ಶಾಸನವಾಗಿದ್ದ ಪಕ್ಷದಲ್ಲಿ ನಾಗರಿಕ ಸಮಾಜದ ಪರಿಣಿತರ ಅಭಿಪ್ರಾಯಗಳನ್ನು ಕೇಳಲಾಗುತ್ತೆ. ಅವರೆಲ್ಲ ಪರಿಣಿತರ ಅಭಿಪ್ರಾಯವನ್ನು ತೆಗೆದುಕೊಂಡು ಮತ್ತೊಂದು ಕರಡನ್ನ ಮಂಡಿಸ್ತಾರೆ ಶಾಸನ ಸಭೆಯಲ್ಲಿ. ವಿರೋಧ ಪಕ್ಷಗಳು, ಉಳಿದ ಎಲ್ಲಾ ಪಕ್ಷಗಳು ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತವೆ. ಹಲವಾರು ವಿಷಯಗಳು ಬಗೆಹರಲಿಲ್ಲ ಅಂತಂದ್ರೆ ಅದಕ್ಕೊಂದು ಸಬ್ಜೆಕ್ಟ್ ಕಮಿಟಿ ಮಾಡ್ತಾರೆ. ಆ ಸಬ್ಜೆಕ್ಟ್ ಕಮಿಟಿ ಇನ್ನೂ ಆಳಕ್ಕೆ ಹೋಗಿ ಇದರಲ್ಲಿ ಜನಪರವಾದದ್ದನ್ನು ಏನಂತ ತರಬಹುದು ಅಂತ ಅಂದ್ಬಿಟ್ಟು ಚರ್ಚೆ ಮಾಡಿ ಕರಡಿಗೆ ಮತ್ತೊಂದು ಸ್ವರೂಪವನ್ನು ಕೊಟ್ಟು ಮತ್ತೊಂದು ಸತಿ ಚರ್ಚೆಗೆ ಇಡ್ತಾರೆ.
ಮತ್ತೆ ಚರ್ಚೆ ಆಗುತ್ತೆ. ಆ ಚರ್ಚೆನಲ್ಲಿ ಮತ್ತೆ ಭಿನ್ನಾಭಿಪ್ರಾಯ ಇದ್ರೆ ಬಹುಮತದ ಆಧಾರದಲ್ಲಿ ಶಾಸನ ಲೋಕಸಭೆ ರಾಜ್ಯದ್ದಾದ್ರೆ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ, ಕೇಂದ್ರದ್ದಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡರಲ್ಲೂ ಕೂಡ ಪಾಸ್ ಆಗ್ಬೇಕು. ಅದಾದ ನಂತರ ಅದು ರಾಜ್ಯದ್ದಾದ್ರೆ ರಾಜ್ಯಪಾಲಕ್ಕೆ, ಕೇಂದ್ರದ್ದಾದ್ರೆ ರಾಷ್ಟ್ರಪತಿಯ ಮುಂದೆ ಹೋಗುತ್ತೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಕೂಡ ಈ ಸಂಸತ್ತಾಗ್ಲಿ ಶಾಸನ ಸಭೆ ಆಗ್ಲಿ ಕಳಿಸಿರುವಂತಹ ಕಾನೂನು ಕಾಯ್ದೆ ಸಾಂವಿಧಾನಿಕವಾಗಿದೆಯಾ ಅಂತ ಅಂದ್ಬಿಟ್ಟು ತನ್ನ ಸ್ವಂತ ಬುದ್ಧಿಯನ್ನ ಹಾಕಿ ಸಾಂವಿಧಾನಿಕ ಮೂಸೆನಲ್ಲಿ ಪರಿಶೀಲನೆ ಮಾಡಿ ಅಂತಿಮವಾಗಿ ಅದಕ್ಕೆ ಕಾಯ್ದೆಯ ಸ್ವರೂಪವನ್ನು ಕೊಡ್ತಾರೆ. ಇದು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರುವಂತಹ ಕ್ರಮ. ಹಲವಾರು ಸಂದರ್ಭಗಳಲ್ಲಿ ಶಾಸನ ಸಭೆಗಳು ಕೂಡಿರೋದಿಲ್ಲ, ಅಧಿವೇಶನ ಆಗಿರೋದಿಲ್ಲ, ಆಗಕ್ಕೆ ಸಾಧ್ಯ ಇರೋದಿಲ್ಲ. ಉದಾಹರಣೆಗೆ ಕೋವಿಡ್ ಅಂತ ಸಂದರ್ಭದಲ್ಲಿ ಇಟ್ಕೊಳ್ಳೋಣ, ಅಥವಾ 365 ದಿವಸ ಕೂಡ ಅಧಿವೇಶನ ಆಗೋದಿಲ್ವಲ್ಲ. ಎರಡು ಅಧಿವೇಶನಗಳ ನಡುವೆ ದೇಶಕ್ಕೆ ಮತ್ತು ಜನರ ಭವಿಷ್ಯ ಬದುಕಿಗೆ ಸಂಬಂಧಪಟ್ಟಂತ ಅತ್ಯಂತ ತುರ್ತಾದಂತ ಒಂದೇನೋ ಶಾಸನ ಒಂದು ಕಾಯ್ದೆ ಮಾಡಬೇಕಾಗಿದೆ. ಆದ್ರೆ ಅಧಿವೇಶನ ಈಗಲೇ ನಡೆಯಲ್ಲ, ಇನ್ನು 2 ತಿಂಗಳಿದೆ, 3 ತಿಂಗಳಿದೆ. ಅಂತ ಸಂದರ್ಭದಲ್ಲಿ, ಅಂದ್ರೆ ಅತ್ಯಂತ ತುರ್ತಾದಂತಹ ಸಂದರ್ಭದಲ್ಲಿ ಆಳುವ ಸರ್ಕಾರಕ್ಕೆ ಅಂದ್ರೆ ಕಾರ್ಯಾಂಗಕ್ಕೆ ತಾತ್ಕಾಲಿಕವಾಗಿ ಸುಗ್ರೀವಾಜ್ಞೆಯ ಮೂಲಕ ಒಂದು ಶಾಸನವನ್ನು, ಒಂದು ಕಾಯ್ದೆಯನ್ನು ತರುವ ಅಧಿಕಾರವಿದೆ. ಆದ್ರೆ ಆ ಕಾಯ್ದೆಯ ಏನಕ್ಕೆ ತಂದ್ವಿ ಅನ್ನೋದನ್ನ ವಿವರವಾಗಿ ಜನರ ಮುಂದಿಡಬೇಕು, ಹಾಗೂ ಅದನ್ನು ಕೂಡಲೇ ನಂತರ ನಡೆಯುವ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅದನ್ನ ಪಾಸ್ ಮಾಡಿಸ್ಕೊಳ್ಬೇಕು. ಇದು ಇವತ್ತಿರುವಂತಹ ಪ್ರಕ್ರಿಯೆ. ಆದ್ರೆ ಕೇಂದ್ರ ಸರ್ಕಾರ ಮುಂದಿಟ್ಟಿರುವ ಈ ಸುಗ್ರೀವಾಜ್ಞೆಯ ರೂಪದಲ್ಲಿ ಮೊದಲು ತಂದಂತ ಈ 3 ಶಾಸನಗಳಿಗೆ ಅಂತಹ ತುರ್ತೇನಿತ್ತು? ಮೊದಲನೇದು APMCಯನ್ನ ತಿದ್ದುಪಡಿ ಮಾಡುವ ಶಾಸನ, ಎರಡನೇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಶಾಸನ, ಮೂರನೇದು ಅಗತ್ಯ ಸರಕುಗಳ ತಿದ್ದುಪಡಿಯ ಶಾಸನ. ಈ 3 ಶಾಸನಗಳಿಗೆ 3 ತಿಂಗಳು ಅಧಿವೇಶನದಲ್ಲಿ ಚರ್ಚೆ ಮಾಡಕ್ಕೂ ಕಾಯ್ದಿರುವಂತ ಒಂದು ತುರ್ತು, ದೇಶಕ್ಕೆ ದುರ್ಗತಿ ಬಂದ್ಬಿಡುತ್ತೆ ಅನ್ನೋ ತುರ್ತೇನಿತ್ತು? ಅಂತಹ ತುರ್ತು ಏನೂ ಇರ್ಲಿಲ್ಲ. ಯಾರೂ ಕೂಡ ಇದಿರ್ಲಿಲ್ಲ ಅಂತಂದ್ರೆ ದೇಶ ಹಾಳಾಗೋಗುತ್ತೆ ಅನ್ನೋ ಸಂದರ್ಭ ಇರ್ಲಿಲ್ಲ. ಏನಕ್ಕಂತಂದ್ರು ಅಂತಂದ್ರೆ ಈ ತರಹ ಇಡೀ ಕೃಷಿಯನ್ನ ನಾವು ಹೆಂಗಿದ್ರು ಆಮೇಲೆ ಅದನ್ನ ಚರ್ಚೆ ಮಾಡೋಣ, ಕೃಷಿನಲ್ಲಿ ಮೂಲಭೂತವಾದಂತ ಮತ್ತು ಅಮೂಲಾಗ್ರವಾದಂತ ಸಾರಾಂಶದಲ್ಲಿ ರೈತ ವಿರೋಧಿಯಾದಂತ ಬದಲಾವಣೆಗಳನ್ನ ತರುವುದಕ್ಕೆ ಸಾಮಾನ್ಯ ಪರಿಸ್ಥಿತಿನಲ್ಲಿ ಅಸಾಧ್ಯ. ಯಾಕಂತಂದ್ರೆ ರೈತರು ಬಂಡಾಯ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ವಿರೋಧ ಪಕ್ಷಗಳು ಕೂಡ ಇದನ್ನ ಕಡ್ಡಾಯವಾಗಿ ಸಂಸತ್ತಿನಲ್ಲಿ ಅಸೆಂಬ್ಲಿಗಳಲ್ಲಿ ವಿರೋಧಿಸಬೇಕಾಗುತ್ತೆ, ಸುಲಭವಾಗಿ ಶಾಸನ ಮಾಡಕ್ಕಾಗೋದಿಲ್ಲ. ಹೀಗಾಗಿ ಕೋವಿಡ್ ಸಂದರ್ಭವನ್ನು ಬಳಸಿಕೊಂಡು ಇಡೀ ಪ್ರಜಾತಂತ್ರಕ್ಕೆ ಮಾಸ್ಕ್ ಹಾಕಿರುವಂತಹ ಸಂದರ್ಭದಲ್ಲಿ, ಜನರ ಬಾಯಿಗಳಿಗೆ ಮಾಸ್ಕ್ ಹಾಕಿರುವಂತಹ ಸಂದರ್ಭದಲ್ಲಿ ಅದರ ದುರ್ಬಳಕೆ ಮತ್ತು ಸುಗ್ರೀವಾಜ್ಞೆಯನ್ನು ತರಲಾಯಿತು. ಇನ್ನು ಲೋಕಸಭೆಯಲ್ಲಿ ಅವರಿಗೆ ಬ್ರೂಟ್ ಬೆಂಬಲವಿದೆ, ಸಂಖ್ಯಾಬಲ ಇದೆ ಅವರಿಗೆ. ರಾಜ್ಯಸಭೆಯಲ್ಲಿ ಸಂಖ್ಯಾಬಲ ಇಲ್ಲ ಅಂದ್ರೂ ಕೂಡ ಸಮಾಧಾನ ಭೇದ ಅಂತಿಮವಾಗಿ ದಂಡವನ್ನ ಬಳಸಿ ಅತ್ಯಂತ ಅಪ್ರಜಾತಾಂತ್ರಿಕವಾಗಿ ಮೈಕ್ಗಳನ್ನೆಲ್ಲ ಮ್ಯೂಟ್ ಮಾಡಿ ರಾಜ್ಯಸಭಾ ಸದಸ್ಯರ ಹಕ್ಕುಗಳು ಅಂದ್ರೆ ಡಿವಿಷನ್ ಆಫ್ ವೋಟ್ ಕೇಳಿದ್ರು, ನಮ್ಮ ಅಭಿಪ್ರಾಯಗಳನ್ನ ಕೇಳಬೇಕು, ದಾಖಲಿಸ್ಬೇಕು ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರು. ಯಾರು ಕೇಳದಲ್ಲಿ ಮ್ಯೂಟ್ ಮಾಡಿ ಅತ್ಯಂತ ಅಪ್ರಜಾತಾಂತ್ರಿಕವಾಗಿ ಈ ತರ ಭಾಷಾ ನಮ್ಮ ಭಾರತದ ಸಂಸದೀಯ ನಡವಳಿಕೆಗಳಲ್ಲಿ ಒಂದು ಆಳುವ ಸರ್ಕಾರ ಈ ರೀತಿಯ ಅಪ್ರಜಾತಾಂತ್ರಿಕ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿರಲಿಲ್ಲ. ಹಂಗೆ ಎರಡನ್ನೂ ಕೂಡ ಪಾಸ್ ಮಾಡಿದ್ರು. ಇನ್ನು ನಮ್ಮ ರಾಷ್ಟ್ರಪತಿಗಳಂತೂ ನಿಮಗೆ ಗೊತ್ತೇ ಇದೆ, ಅವರು ಮಧ್ಯರಾತ್ರಿ ಮೋದಿ ಅವರು ಏನ್ ಕಳಿಸಿದ್ರು ಕೂಡ ನೋಡಿದಿರೋನು ಸಹಿ ಹಾಕುವಷ್ಟು ಮೋದಿ ಸರ್ಕಾರದ ಮೇಲೆ ವಿಶ್ವಾಸ ಇರುವಂತವ್ರು ಸಂವಿಧಾನಕ್ಕಿಂತ ಆಕ್ಚುಲಿ. ಸೊ ಹೀಗಾಗಿ ಅದೀಗ ಕಾಯ್ದೆ ಆಗಿದೆ. ಸೊ ಸಾರಾಂಶದಲ್ಲೇನೆ ಒಂದು, ಕೇಂದ್ರ ಸರ್ಕಾರಕ್ಕೆ ಶಾಸನಾತ್ಮಕ ಅಧಿಕಾರವಿಲ್ಲ, ಸಂವಿಧಾನಿಕ ಅಧಿಕಾರವಿಲ್ಲ ಕೃಷಿಯ ಈ 3 ಅಂಶಗಳ ಬಗ್ಗೆ ಶಾಸನ ಮಾಡುವುದಕ್ಕೆ. ಎರಡನೇದು, ಅನುಸರಿಸಿದ ಪ್ರಕ್ರಿಯೆ ಅತ್ಯಂತ ಅಪ್ರಜಾತಾಂತ್ರಿಕವಾದದ್ದು. ಈ ಹಿನ್ನೆಲೆಯಲ್ಲಿ ಇರಲಿ ಹಂಗೂ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಈ 3 ಮಸೂದೆಗಳು, ಇದಕ್ಕೆ ನಾವು ನೇರವಾಗಿ ಬಂದು ಚರ್ಚೆ ಮಾಡೋಣ. ಈ 3 ಮಸೂದೆಗಳಲ್ಲೂ ಕೂಡ ಅವರು ಬಳಸಿರೋ ವಾಕ್ಯಗಳು, ಪದಗಳು ಹೇಗಿದೆಯಪ್ಪ ಅಂತಂದ್ರೆ, ಈ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನೀವೆಲ್ಲರೂ ಕೇಳಿರ್ತೀರಿ, ನೀವು ಬರೀ ವಾಕ್ಯಗಳನ್ನ ಪದಗಳನ್ನ ಓದ್ಬಿಟ್ರೆ ಅದ್ಭುತ ಅನ್ಸ್ಬಿಡ್ಬೇಕು. ಏನು ಶಿಕ್ಷಣ ಕ್ಷೇತ್ರದಲ್ಲಿ 16 ವರ್ಷಗಳಿಂದ ಯಾವ ಒಂದು ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು, ಪಾರ್ಟಿಸಿಪೇಟರಿ ಆದಂತ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಪೆಡಿಗಾಗಿ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಎಲ್ಲಾ ಪದಗಳನ್ನ ಬಳಸ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಬರೀ ಪದಗಳನ್ನ ನೀವು ಇಟ್ಕೊಂಡು ನೋಡಿದ್ರೆ ಅದ್ಭುತ ಅನ್ಸ್ಬಿಡ್ಬೇಕು. ಆದ್ರೆ ಆಚರಣೆಯ ಅಂಶಗಳೇನಿವೆ ಅಂತ ನೋಡಿದ್ರೆ ತದ್ವಿರುದ್ಧವಾದದ್ದು NEP ನಲ್ಲಿ ಇದ್ದಿದ್ದು ನೀವು ನೋಡಿದ್ದೀರಿ. ಅದೇ ತರ ಇದರಲ್ಲೂ ಕೂಡ ಕಾಯ್ದೆಗೆ ಇಟ್ಟಿರುವ ಹೆಸರು ಅತ್ಯಂತ ದಾರಿ ತಪ್ಪಿಸುವಂತ ಹೆಸರಾಗಿದೆ. ಉದಾಹರಣೆಗೆ ಮೊದಲನೇದ್ದು ಎತ್ಕೊಳ್ಳೋಣ ನಾವು. ಮೊದಲನೇದಕ್ಕೆ ಅವರೇನು ಹೆಸರಿಟ್ಟಿದ್ದಾರೆ, ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಆಕ್ಟ್ ಅಂತ. ಅಂದ್ರೆ ಇದರಲ್ಲಿ ನೀವು ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಅನ್ನೋ ಪದ ನೋಡಿ, ಅವರನ್ನು ಉತ್ತೇಜನ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾಗಿರೋ ಸೌಕರ್ಯಗಳನ್ನು ಒದಗಿಸ್ಕೊಡ್ತಾರೆ. ಯಾವುದಕ್ಕೆ? ರೈತರ ಉತ್ಪನ್ನಗಳ ವಾಣಿಜ್ಯ ಮತ್ತು ವ್ಯಾಪಾರಗಳಿಗೆ ಬೇಕಾಗಿರುವ ಉತ್ತೇಜನ ಮತ್ತು ಸೌಕರ್ಯಗಳನ್ನು ಕೊಡುವ ಕಾಯ್ದೆ. ಇದನ್ನ ಯಾರು ವಿರೋಧಿಸ್ಬೇಕು? ಬರೀ ಇಷ್ಟೇ ಟೈಟ್ಲ್ ಆದ್ರೆ
ರೈತರ ಕೃಷಿ ಉತ್ಪನ್ನಗಳಿಗೆ ಉತ್ತೇಜನವೂ ಬೇಕು, ಸೌಕರ್ಯವೂ ಬೇಕು. ಅದನ್ನ ಕೊಡೋದಾದ್ರೆ ಸರ್ಕಾರ ಯಾಕದನ್ನು ವಿರೋಧಿಸಬೇಕು? ಬಟ್ ನೀವು ಅದರ ಸಾರಾಂಶದಲ್ಲಿ ನೋಡಿದ್ರೆ ಇಷ್ಟುದ್ದ ಕಾಯ್ದೆಗಳು ನಮ್ಗೆ ಹೆಸರು ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆದ್ರಿಂದ ಈ ಕಾಯ್ದೆಗೆ ಸಾರಾಂಶದಲ್ಲಿ APMC ಬೈಪಾಸ್ ಕಾಯ್ದೆ ಅಂತ ಎಲ್ಲರೂ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ನಾವು ಹಾಗೆ ಕರೆಯೋಣ. ಏನು APMC ಬೈಪಾಸ್ ಕಾಯ್ದೆ? ಈಗ ರೈತರ ಕೃಷಿ ಉತ್ಪನ್ನಗಳೇನಿದೆ ಅದಕ್ಕೆ ಮಾರುಕಟ್ಟೆ ಮಾಡುವುದಕ್ಕೆ ಇದುವರ ತನಕ ಇದ್ದಂತ ವ್ಯವಸ್ಥೆ. ಸ್ವಾತಂತ್ರ್ಯ ನಂತರದಲ್ಲಿ 50-60ರ ದಶಕದಲ್ಲಿ ಪ್ರಾರಂಭದ ಆ 2 ದಶಕಗಳಲ್ಲಿ ರೈತ ತನ್ನ ಹೊಲದಲ್ಲಿ ಉತ್ಪಾದನೆ ಮಾಡಾದ್ಮೇಲೆ ವ್ಯಾಪಾರಿ ಹೊಲದಕ್ಕೆ ಹೋಗ್ಬಿಟ್ಟು ಕೊಂಡ್ಕೊಳ್ತಿದ್ದ, ಅಥವಾ ಅವನೇನಾದ್ರೂ ಬೇರೆ ಅದಕ್ಕೆ ಆದಂತ ನಿಶ್ಚಿತವಾದಂತ ಮಾರ್ಕೆಟ್ ಇರಲಿಲ್ಲ. ರೈತ ಅಸಂಘಟಿತ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಅಭದ್ರತೆಯಿಂದ ತಾನು ಉತ್ಪಾದನೆ ಮಾಡಿದ್ದನ್ನ ಮಾರಲೇಬೇಕು. ಮಾರಾದ್ಮೇಲೆ ತನ್ನ ಹೊಟ್ಟೆಪಾಡು ನೋಡ್ಕೊಳ್ಬೇಕು, ತನ್ನ ಸಂಸಾರದ ಇತರ ಶ್ರೇಯೋಭಿವೃದ್ಧಿ ನೋಡ್ಕೊಳ್ಬೇಕು. ಹೀಗಾಗಿ ಬೆಳೆದದ್ದನ್ನ ಮಾರಲೇಬೇಕಾಗಿ, ಅತ್ಯಂತ ತ್ವರಿತವಾಗಿ ಮಾರಲೇಬೇಕಾದಂತ ತುರ್ತಿನಲ್ಲಿರುವಂತಹ ಅಭದ್ರ, ಅತಂತ್ರ, ಅಸಂಘಟಿತ ರೈತನ ಹತ್ರ ವ್ಯಾಪಾರಿ ನೇರವಾಗಿ ಹೋಗ್ಬಿಟ್ಟು ವ್ಯಾಪಾರಿ ಹೇಳದಂತ ಬೆಲೆಗೆ, ರೈತನಿಗೆ ಎಷ್ಟು ಖರ್ಚಾಗುತ್ತೆ ಅಥವಾ ರೈತನ ಲಾಭದಾಯಕ ಬೆಲೆಗಳಿಗೆಲ್ಲ ಅವನಿಂದ ಮಾರುವಂತಹ ಕೊಂಡುಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು. ಇದರಿಂದಾಗಿ ರೈತ ಶೋಷಣೆಗೊಳಗಾಗ್ತಾ ಇದ್ದ. ಯಾಕಂದ್ರೆ ರೈತನ ಪರಿಸ್ಥಿತಿಯೇ ಅಸಹಾಯಕವಾಗಿರ್ತಿತ್ತು ಮತ್ತು ಆತ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಿಗಳ ಜೊತೆ ಗುದ್ದಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಆತನಿಗೆ ತನ್ನ ಬೆಳೆದಂತ ಬೆಳೆಗೆ ಲಾಭದಾಯಕ ಬೆಲೆ ಸಿಗ್ತಿರ್ಲಿಲ್ಲ. ಹಾಗೂ ವ್ಯಾಪಾರವನ್ನ, ಈ ಕೃಷಿ ವ್ಯಾಪಾರ ಏನಿದೆ ಅದು ಸರ್ಕಾರದ ನಿಯಂತ್ರಣದಲ್ಲಿ ಇರಲಿಲ್ಲ. ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲದಿರುವ ಕಾರಣಕ್ಕಾಗಿ ಸರ್ಕಾರ ಅಲ್ಲಿ ರೈತರ ಪರವಾಗಿಯೋ ಅಥವಾ ವ್ಯಾಪಾರಿಗಳನ್ನ ನಿಯಂತ್ರಿಸುವಂತಹ ಯಾವುದೇ ಕಾಯ್ದೆಗಳನ್ನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ 1960ರ ಉತ್ತರಾರ್ಧ ಭಾಗದಲ್ಲಿ APMC ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಎಲ್ಲಾ ರಾಜ್ಯಗಳಲ್ಲೂ ಜಾರಿಗೆ ತರಲಾಯಿತು. ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟೀಸ್. ಇಲ್ಲಿ ಸರ್ಕಾರ, ರೈತರು, ವ್ಯಾಪಾರಿಗಳು, ದಲ್ಲಾಳಿಗಳು 4 ಜನ ಸೇರ್ಕೊಂಡು ಒಂದು ನಿಶ್ಚಿತವಾದಂತ ಪ್ರದೇಶದಲ್ಲಿ ಒಂದು ಮಂಡಿಯನ್ನ ಮಾಡ್ತಾರೆ. ರೈತ ತನ್ನ ಬೆಳೆಯನ್ನ ನೇರವಾಗಿ ಅಲ್ಲಿಗೆ ತಂದು ಮಾರ್ಕೋಬೇಕು. ವ್ಯಾಪಾರಿಗಳು ತಮಗೆ ಬೇಕಾಬಿಟ್ಟಿ ರೈತನ ಹತ್ರ ಹೋಗಿ ಬೇಕಾಬಿಟ್ಟಿ ಬೆಲೆಗೆ ಕೊಂಡ್ಕೊಳ್ಳೋದಿಲ್ಲ. ಇಲ್ಲಿ APMC ಮಂಡಿನಲ್ಲಿ ಕೊಂಡ್ಕೊಳ್ಬೇಕು ಅಂತಂದ್ರೆ ಅದನ್ನ ಕೊಂಡುಕೊಳ್ಳುವವರು APMC ನಲ್ಲಿ ನೋಂದಾಯಿಸಿಕೊಂಡಿರಬೇಕು. ಅವರೊಂದು ಲೈಸೆನ್ಸ್ ಶುಲ್ಕವನ್ನ ಕೊಡಬೇಕು. ನೋಂದಾವಣೆ ಮಾಡುವುದರ ಮೂಲಕ ಆ ವ್ಯಾಪಾರಿ ಏನಾದ್ರೂ ಶೋಷಣೆ ಮಾಡಿದಾನೆ, ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೆ ಸರ್ಕಾರದ ನಿಯಂತ್ರಣದಲ್ಲಿ ಆತ ಸಿಗ್ತಾನೆ ಅನ್ನುವಂಥದ್ದು ಅದರಿಂದ ಇದ್ದಂತ ಆಶಯ. ಹೀಗಾಗಿ ನೀವು ಬೆಳೆಯನ್ನ ಒಂದು APMC ಮಾರ್ಕೆಟ್ ತಂದ್ರೆ ಅದು ಎಂಟ್ರಿ ಆಗ್ಬೇಕಾದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೋತಾರೆ, ಅದಕ್ಕೊಂದು ಪಟ್ಟಿಯನ್ನ ಕೊಡ್ತಾರೆ. ಅದಾದ ನಂತರ ಒಳಗ್ ಬರ್ತಾರೆ ದಲ್ಲಾಳಿಗಳು, ಸುಮಾರು ಜನ ಇರ್ತಾರೆ. ಅವರೆಲ್ಲರೂ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ಷನ್, ಹರಾಜಾಗುತ್ತೆ ಅವರ ಬೆಳೆ. ಯಾರು ಅತ್ಯಂತ ಹೆಚ್ಚಿನ ಬೆಲೆಯನ್ನು ಕೂಗ್ತಾರೋ ಅವ್ರಿಗೆ ರೈತ ಅದನ್ನ ಮಾರುವಂತಹ ಅವಕಾಶ ಇರ್ತದೆ. ಆಮೇಲೆ ಅದನ್ನ ತೂಕ ಮಾಡಿ ಯಾವುದೇ ವ್ಯಾಪಾರಿ, ಅಂದ್ರೆ ಸಗಟು ವ್ಯಾಪಾರವನ್ನು ಮಾಡುವಂತಹ ಯಾವುದೇ ವ್ಯಾಪಾರಿ ಅಲ್ಲಿ ನೋಂದಾವಣೆ ಆಗಿರ್ಲಿಲ್ಲ APMC ಅಂತಂದ್ರೆ, APMC ಅಂದ್ರೆ ಅವರು ಕಡ್ಡಾಯವಾಗಿ ದಲ್ಲಾಳಿಗಳ ಹತ್ರನೇ ಕೊಂಡ್ಕೋಬೇಕು. ಆ ನಂತರ ರಿಟೇಲ್ ಅಂದ್ರೆ ಚಿಲ್ಲರೆ ವ್ಯಾಪಾರ ಹತ್ರ ಹೋಗಿ ಆಮೇಲೆ ಅದು ಗ್ರಾಹಕರಿಗೆ ಸಿಗ್ತದೆ. ಇದು ಪ್ರಾಥಮಿಕವಾಗಿ ರೈತ ತನ್ನ ಬೆಳೆಯ ಮಾರಾಟದಲ್ಲಿ ವ್ಯಾಪಾರಿಗಳಿಂದ ಶೋಷಣೆಗೆ ಗುರಿಯಾಗಬಾರದು ಅನ್ನೋ ಆಶಯದಿಂದ ರಚಿಸಿದಂತ ವ್ಯವಸ್ಥೆ. ಆದ್ರೆ ಇವೆಲ್ಲ ಹೀಗೆ ಇದೆಯಾ? APMC ಬಗ್ಗೆ ಮಾತಾಡೋದಕ್ಕೆ ರೈತರಿಗೆ ಬಿಟ್ರೆ ಅಲ್ಲಿ ವಂಚನೆ ಯಾವ್ಯಾವ ಸ್ವರೂಪದಲ್ಲಿ ನಡೆಯುತ್ತೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ. ಇದೊಂದು ಅದ್ಭುತವಾದಂತ ವ್ಯವಸ್ಥೆ ಏನೂ ಆಗಿರ್ಲಿಲ್ಲ. ನಿಧಾನಕ್ಕೆ ಅಲ್ಲಿ ಏನಾಯ್ತು ಅಂತಂದ್ರೆ ಸರ್ಕಾರದ ಬ್ಯೂರೋಕ್ರಸಿಯ ಮಧ್ಯಪ್ರವೇಶ, ಆ ಸರ್ಕಾರ ಮತ್ತು ದಲ್ಲಾಳಿಗಳ ಒಂದು ಒಕ್ಕೂಟ, ದಲ್ಲಾಳಿಗಳು ತಮ್ಮ ನಡುವೆನೆ ಒಂದು ಕಾರ್ಟೆಲ್ಗಳು ಮಾಡ್ಕೊಳ್ಳುವಂಥದ್ದು, ರೈತ ಬೆಳೆಯನ್ನ ಅಲ್ಲಿ ತಂದ್ರೆ ಹೆಚ್ಚಿಗೆ ಬೆಲೆ ಯಾರೂ ಕೂಗದಂತೆ ತಮ್ಮಲ್ಲೇ ಒಪ್ಪಂದ ಮಾಡಿಕೊಂಡು ಅಧಿಕ ಬೆಲೆಯ ಲಾಭವನ್ನ ಯಾವತ್ತಿಗೂ ಕೂಡ ರೈತರಿಗೆ ಸಿಗದೆ ಇರುವಂತರ ಮಾಡುವಂಥದ್ದು. ಹೀಗಾಗಿ ರೈತರಿಗೆ ಕೊಡ್ತಿದ್ದಂತ ಬೆಲೆ ಮತ್ತು ಅಂತಿಮವಾಗಿ ಗ್ರಾಹಕನಿಗೆ ಕೊಡ್ತಿದ್ದಂತ ಬೆಲೆನಲ್ಲಿ 3 ರಿಂದ 4 ಪಟ್ಟು ಹೆಚ್ಚಿರ್ತಿತ್ತು. ಅಂದ್ರೆ ಆ ಲಾಭ ರೈತನಿಗೆ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ವ್ಯಾಪಾರಿಗಳು, ರೈತರು ಮತ್ತು ಸರ್ಕಾರ ಸೇರಿಕೊಂಡು ಮಾಡುವಂತಹ ವ್ಯವಸ್ಥೆ ಆದ್ರೂ ಕೂಡ ಪ್ರಧಾನವಾಗಿ ಮತ್ತು ನಿಧಾನವಾಗಿ ಅದು ವ್ಯಾಪಾರಿಗಳ ಪ್ರಾಬಲ್ಯವನ್ನ ಹೆಚ್ಚು, ಅದು ಪ್ರಾಬಲ್ಯ ಇರುವಂತಹ ಒಂದು ವಲಯ ಆಯಿತು. ನಿಧಾನಕ್ಕೆ ತೂಕದಲ್ಲೂ ಕೂಡ ಮೋಸ ಆಯಿತು. 3 ದಿನಗಳ ಒಳಗಡೆ ಒಟ್ಟಾರೆ ಕೊಡಬೇಕು ಅಂತ ಆದ್ರೂ ಕೂಡ ಒಟ್ಟಾರೆ ಬೆಲೆಯನ್ನ ಅದು ಅಷ್ಟು ಕೊಡ್ತಾ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಾಗ್ತಾ ಇತ್ತು, ಏನಾಗ್ತಾ ಇತ್ತು ಅಂತ ಹೇಳಕ್ ಮುಂಚೆ ನಿಮಗೆ 2006ರಲ್ಲಿ ಬಿಜೆಪಿಯ ಸುಷ್ಮಾ ಸ್ವರಾಜ್ ಅವರು ಮಾಡಿದಂತ ಒಂದು ಭಾಷಣವನ್ನ ಈಗ ನಮ್ಮ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ, ತಮ್ಮಲ್ಲಿ ಕೆಲವರು ನೋಡಿರ್ಬೋದು. ಈ ದಲ್ಲಾಳಿಗಳನ್ನ ಆರ್ತಿಯಾಸ್ ಅಂತ ಕರೀತಾರೆ ದೆಹಲಿ ಹಿಂದಿನ. ಆಕೆ ಏನ್ ಭಾಷಣ ಮಾಡಿದ್ರು ಸಂಸತ್ತಿನಲ್ಲಿ ಅಂತಂದ್ರೆ, जो आरतिया है APMC में वो किसानों का ATM है.
एटीएम सब जगह नहीं मिलता, मगर आरटीआर जो लोग हैं वो किसानों का एटीएम है। किसानों को जब भी पैसों का जरूरत पड़ी तब आरटीआर उनको देता है, इसलिए आरटीआर को सुरक्षा करना बहुत जरूरी है ಅಂದ್ರೆ ಈ ಮಧ್ಯವರ್ತಿ ದಲ್ಲಾಳಿಗಳೇನಿದ್ದಾರೆ ಇವರು ರೈತರ ಎಟಿಎಂ ಇದ್ದಂಗೆ, ಯಾವಾಗ ಬೇಕಾದ್ರೂ ದುಡ್ಡು ತೆಗೆದುಕೊಳ್ಳುವಂತ ಬ್ಯಾಂಕ್ ಇದ್ದಂಗೆ. ಹೀಗಾಗಿ ತಮಗೆ ಏನಕ್ಕೆ ಸಾಲ ಬೇಕಾದ್ರೂ ಕೂಡ ಪೂರ್ವಭಾವಿಯಾಗಿ ಅವರು ಈ ಮಧ್ಯವರ್ತಿಗಳ ಹತ್ರ ದಲ್ಲಾಳಿಗಳ ಹತ್ರ ಸಾಲ ಮಾಡಿರ್ತಾರೆ. ಹೀಗಾಗಿ ಈ ದಲ್ಲಾಳಿಗಳು ಇರಬೇಕು, ಇಲ್ಲ ಅಂತಂದ್ರೆ ಸಾಮಾನ್ಯ ರೈತರ ಕೃಷಿ ವ್ಯವಸ್ಥೆ ಹಾಳಾಗೋಗುತ್ತೆ ಅಂತ. ಇದು ಅರ್ಧ ಸತ್ಯ ಅರ್ಧ ಸುಳ್ಳು. ಯಾಕಂತಂದ್ರೆ ಇದು ಸತ್ಯ ಅಂತಾನೆ ಇಟ್ಕೊಳ್ಳೋದಾದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಏನಾಗುತ್ತೆ, ಒಬ್ಬ ದಲ್ಲಾಳಿ ಒಬ್ಬ ರೈತ ಉತ್ಪಾದನೆ ಮಾಡ್ಬೇಕಾದ್ರೆ ಪೂರ್ವಭಾವಿಯಾಗಿನೇ ಆತನಿಗೆ ಏನಾದ್ರೂ ಬೆಳೆಗಿರ್ಬೋದು, ಬೀಜಕ್ಕಿರ್ಬೋದು, ಮನೆ ಮದುವೆಗಿರ್ಬೋದು, ಮನೇಲಿ ಯಾರಾದ್ರೂ ಸತ್ರ ಹೆಣದ ಖರ್ಚಿಗಿರ್ಬೋದು, ಅದಕ್ಕೆ ಸಾಲ ಕೊಟ್ಟಿರ್ತಾರೆ. ಅದ್ರ ಕರಾರ ಏನಪ್ಪಾ ಅಂತಂದ್ರೆ, ಏನೇ ಬೆಳೆದ್ರು ಕೂಡ ಆತ ಇದೇ ದಲ್ಲಾಳಿ ಬಂದು ಮಾರಬೇಕು, ಈ ದಲ್ಲಾಳಿ ಏನ್ ಕೊಡ್ತಾನೋ ಆ ಬೆಲೆ ತಗೋಬೇಕು. ಇದರಲ್ಲಿರುವಂತಹದ್ದು ಶೋಷಣೆಯ ಶೋಷಣೆ. ಈ ಶೋಷಣೆ ಹೆಂಗ್ ಬಗೆಹರಿಯುತ್ತೆ ಅಂತಂದ್ರೆ, ಆ ರೈತನಿಗೆ ನಿತ್ಯಾಗತ್ಯಕ್ಕೆ ಬೇಕಾಗಿರುವಂತಹ ಸಾಲದ ಇತರ ಮೂಲಗಳನ್ನ ಸರ್ಕಾರ ಕೊಟ್ರೆ ಆಗ ಈ ಮಧ್ಯವರ್ತಿಗಳ ಮೇಲೆ ಆತನ ಅವಲಂಬನೆ ಕಡಿಮೆ ಆಗುತ್ತೆ. ಆವಾಗ ಅವನು ವಿಮೋಚನೆ ಆಗ್ತಾನೆ. ನಿಜವಾದ ವಿಮೋಚನೆ ಈ ಸಾಲದಿಂದ, ಮಧ್ಯವರ್ತಿಗಳ ಶೋಷಣೆಯಿಂದ ರೈತನಿಗೆ ಯಾವಾಗ ಆಗುತ್ತೆ ಅಂತಂದ್ರೆ, ಆತನಿಗೆ ಪರ್ಯಾಯ ಮೂಲಗಳಿರ್ಬೇಕು. ಇವತ್ತಿಗೂ ಕೂಡ ನಿಮ್ಗೆ ವೈದ್ಯನಾಥನ್ ಕಮಿಟಿ 2000 ಹೇಳಿರೋ ವರದಿಯ ಪ್ರಕಾರ ಒಟ್ಟಾರೆ ನಮ್ಮ ರೈತ ಸಮುದಾಯದಲ್ಲಿ 20% 25% ರೈತಾಪಿ ಮಾತ್ರ, ಅವರಲ್ಲಿ ಪ್ರಧಾನವಾಗಿ ಮಧ್ಯಮ ರೈತರು, ದೊಡ್ಡ ರೈತರು ಮಾತ್ರವೇ ಸಾಂಸ್ಥಿಕ ಸಾಲಗಳನ್ನ ಪಡೆಯುತ್ತಾರೆ. ಕೋಆಪರೇಟಿವ್ ಇಂದ, ರೂರಲ್ ಬ್ಯಾಂಕ್ಗಳಿಂದ ಇತ್ಯಾದಿಗಳಿಂದ ಸಾಲ ಪಡೆಯುವವರು. ಸಣ್ಣ ಪುಟ್ಟ ರೈತರಿಗೆ ಕ್ರೆಡಿಟ್ ವರ್ತಿನೆಸ್ ಇರೋದಿಲ್ಲ, ಅಂದ್ರೆ ಸಾಲ ಪಡೆದುಕೊಳ್ಳುವ ಅರ್ಹತೆ ಅವ್ರಿಗೆ ಇರೋದಿಲ್ಲ. ಆದ್ರಿಂದ ಆದ್ರೆ ಕೃಷಿ ಮಾಡ್ಬೇಕು ಅಂದ್ರೆ ಸಾಲ ಮಾಡ್ಲೇಬೇಕಾಗುತ್ತೆ. ಆದ್ರಿಂದ ಇವ್ರು ಈ ತರ ಬಡ್ಡಿ ಸಾಲಕ್ಕೆ ಅಥವಾ ದಲ್ಲಾಳಿ ಸಾಲಕ್ಕೆ ಗುರಿಯಾಗ್ತಾರೆ. ಈ ತರ ಸಾಲದ ಬಲೆಯಲ್ಲಿ ಸಿಕ್ಕಿಕೊಳ್ಳುವುದು ಕೂಡ ಅನಿವಾರ್ಯವಾಗಿ ಅವ್ರು ತಂದು ಮಾರಾಟ ಮಾಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ. ಮೂರನೇದಾಗಿ, ಇಲ್ಲೂ ಕೂಡ ರೈತರಿಗೆ ನೀವು ರಕ್ಷಣೆ ಮಾಡುವುದಕ್ಕೆ ಬಂದಂತ ವ್ಯವಸ್ಥೆ ಏನಪ್ಪಾ ಅಂದ್ರೆ 60ನೇ ದಶಕದಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಅನ್ನೋದನ್ನ ಕೇಂದ್ರ ಸರ್ಕಾರ ಒಂದು ಕಮಿಷನ್ ಆಫ್ ಕಾಸ್ಟ್ ಅಂಡ್ ಪ್ರೈಸಸ್ ಆಫ್ ಅಗ್ರಿಕಲ್ಚರಲ್ ಕಮಾಡಿಟೀಸ್ ಅಂತ ಒಂದು ಮಾಡಿದ್ರು. ಅಂದ್ರೆ ರೈತನ ಕೃಷಿ ಬೆಳೆಯ ವೆಚ್ಚ ಮತ್ತು ಬೆಲೆಗಳನ್ನ ನಿಗದಿ ಮಾಡುವ ಆಯೋಗ ಪ್ರತಿ ವರ್ಷ ಪ್ರಧಾನವಾಗಿ ಅಕ್ಕಿ, ಗೋಧಿ ಮತ್ತು ಇನ್ನಿತರ 22 ಕೃಷಿ ಸರಕುಗಳು, ಅದರಲ್ಲಿ ಎಣ್ಣೆಕಾಳು, ಬೀಜ, ಕೆಲವು ಹಾರ್ಟಿಕಲ್ಚರಲ್ ಗುಡ್ಸ್, ಹತ್ತಿ ಇತ್ಯಾದಿಗಳೆಲ್ಲವೂ ಕೂಡ ಸೇರ್ಕೊಳ್ತದೆ. ಸುಮಾರು 24 ಸರಕುಗಳಿಗೆ, ಪ್ರಧಾನವಾಗಿ ಅಕ್ಕಿ ಮತ್ತು ಗೋಧಿಯಂತ ಆಹಾರ ಧಾನ್ಯಗಳಿಗೆ ಪ್ರತಿ ವರ್ಷ ಆಗುವ ವೆಚ್ಚ ಎಷ್ಟು, ಅದಕ್ಕೆ ಎಷ್ಟು ಬೆಲೆಯನ್ನ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಹೇಳಿ ಒಂದು ನಿಗದಿ ಮಾಡ್ತಿದ್ರು. ಸರ್ಕಾರ ರೈತರಿಂದ ಅದನ್ನ ಖರೀದಿ ಮಾಡ್ಬೇಕಾದ್ರೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟೇನೆ, ಮಿನಿಮಮ್ ಅಷ್ಟು ಕೊಟ್ಟು ಖರೀದಿ ಮಾಡ್ತಿದ್ರು. ಮತ್ತು ದೇಶಾದ್ಯಂತ ಕೃಷಿ ಸರಕನ್ನ ಕೊಂಡುಕೊಳ್ಳುವಂತಹ ಮಂಡಿಗಳು ಮತ್ತು ಎಪಿಎಂಸಿಗಳು ಕನಿಷ್ಠ ಪಕ್ಷ MSP ಯನ್ನ ಕೊಡ್ಲೇಬೇಕು ಅನ್ನುವಂತಹ ಒಂದು ಸುತ್ತೋಲೆ ಇತ್ತು. ನಿಯಮ ಅಲ್ಲ, ಇದು ಕಾಯ್ದೆ ಅಲ್ಲ, ಒಂದು ಸುತ್ತೋಲೆ ಇತ್ತು. ಆದ್ರೆ ನಿಮಗೆಲ್ಲ ಗೊತ್ತೇ ಇದೆ, ರೈತರು, ಬಹುಪಾಲು ರೈತರು ಇವತ್ತಿಗೂ ಕೂಡ ಸುಮಾರು 75% ರೈತರಿಗೆ ಈ MSP ಯ ಲಾಭ ಸಿಗೋದಿಲ್ಲ. ಅಕಸ್ಮಾತ್ ಏನಾದ್ರೂ ಸರಬರಾಜಿನ ಕೊರತೆ ಇದ್ದಂತ ಸಂದರ್ಭದಲ್ಲಿ ಮಾರುಕಟ್ಟೆ ನಿಯಮಗಳಿಗನುಸಾರವಾಗಿ ಒಂದಷ್ಟು ಬೆಲೆ ಸಿಗುತ್ತೆ ಬಿಟ್ರೆ, ಉಳಿದಂತೆ ಯಾವತ್ತಿಗೂ ಕೂಡ MSP ಯ ಬೆಲೆ ರೈತರಿಗೆ ಅಕ್ಕಿ ಬೆಳೆಯೊಂದು ಸಿಗೋದಿಲ್ಲ, ಜೋಳ ಬೆಳೆಯೊಂದು ಸಿಗೋದಿಲ್ಲ, ಗೋಧಿ ಬೆಳೆಯೊಂದು ಸಿಗೋದಿಲ್ಲ. ಏನಿದೆ ಇದನ್ನ ಹೆಂಗ್ ನೋಡ್ಬೇಕಾಗಾದ್ರೆ, ಶಾಂತಕುಮಾರ್ ಕಮಿಟಿ ಹೇಳೋದೇನಪ್ಪಾ ಅಂತಂದ್ರೆ, ಪ್ರಧಾನವಾಗಿ MSP ಯ ಲಾಭವನ್ನ ಪಡ್ಕೊಳ್ತಿರೋದು ಹರಿಯಾಣ ಮತ್ತು ಪಂಜಾಬಿನ ರೈತರು, ಅವ್ರಿಗೆಲ್ಲರಿಗೂ ಸಿಗ್ತಾ ಇದೆ. ಅಲ್ಲಿ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಮೊದಲು ಇಂಟ್ರಡ್ಯೂಸ್ ಆಗಿದ್ದಲ್ಲೇ, ಹೀಗಾಗಿ ಸರ್ಕಾರ ಅವರಿಂದ MSP ಕೊಟ್ಟು ಖರೀದಿ ಮಾಡುತ್ತೆ. ಈಗ ನೀವು ಇದನ್ನ ಹೆಂಗ್ ನೋಡ್ಬೇಕು, MSP ಕೇವಲ 25% ರೈತರಿಗೆ ಸಿಗ್ತಿದೆ ಅಂತಂದ್ರೆ, ರೈತರಿಗೆ ಅನುಕೂಲ ಆಗ್ಬೇಕು ಅಂತಂದ್ರೆ 100% ಜನರಿಗೂ ಕೂಡ ಸಿಗಬೇಕು ಅಂತ ಆಗ್ಬೇಕು. MSP ನೇ ರದ್ದು ಮಾಡೋದಲ್ಲ ಅಥವಾ MSP ಕೊಡಲ್ಲ ಅನ್ನೋದು. ಹಾಗೇನೆ MSP ಕೇವಲ 24 ಬೆಳೆಗಳಲ್ಲ, ಎಲ್ಲಾ ಬೆಳೆಗಳಿಗೂ ಸಿಗಬೇಕು ಅಂತ ವಿಸ್ತರಣೆ ಮಾಡ್ಬೇಕು. ಅಂದ್ರೆ ಏನು ಕೆಲವರಿಗೆ ಲಾಭ ಆಗ್ತಿದೆ ಅದು ಎಲ್ಲರಿಗೂ ಸಿಗಬೇಕು ಅನ್ನೋದು ಒಂದು ದೃಷ್ಟಿಕೋನ. ಇದು ಸುಧಾರಣೆ, ರೈತ ಪರವಾಗಿ ಆಗುವುದಂತ ಒಂದು ದೃಷ್ಟಿಕೋನ. ಈ ಮಸೂದೆ ಲೆವೆಲ್ ಆಗಿದೆಯಾ, ಆಮೇಲೆ ಚರ್ಚೆಗೆ ಬರೋಣ. ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೆ. ಇದಲ್ಲದಿರ ಇದ್ರ ಹಿಂದೆ ಇದ್ದಂತ ಇನ್ನೊಂದು ತುಂಬಾ ಮುಖ್ಯವಾದಂತ ವಿಷಯ ಏನು, ಈ ವಿಷಯದ ಪ್ರಸ್ತಾಪವನ್ನ ಮಾಡ್ತಾ ಕುಮಾರ್ ಅವರು ಹೇಳಿದಂಗೆ, ಇದು ಕೇವಲ ಕೃಷಿಗೆ ಅಥವಾ ರೈತರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಯಾಕಂದ್ರೆ ಈ APMC, MSP ಇವುಗಳ ಮೂಲಕವೇ 60ರ ದಶಕದಲ್ಲಿ ನಮ್ಮ ದೇಶದ ಬಹುಸಂಖ್ಯಾತ ಬಡವರ ಆಹಾರ ಭದ್ರತೆಯೂ ಕೂಡ ಕೂಡಿ ಬಂತು. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಪಡಿತರ ಪದ್ಧತಿ, ರೇಷನ್ ಅಂಗಡಿಗಳು ಅಂತ ಏನು ಜನಪ್ರಿಯವಾಗಿ ಕರೆಯಲಾಗುತ್ತೆ. ಈ ರೇಷನ್ ಅಂಗಡಿಗಳಿಗೆ ಬೇಕಾದಂತ ಆಹಾರ ಎಲ್ಲಿಂದ ಬರುತ್ತೆ? ಕೇಂದ್ರದ ಗೋಡೌನ್ಗಳಿಂದ ಬರ್ತದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ಬರ್ತದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸರ್ಕಾರ ಎಲ್ಲಿಂದ ಆಹಾರವನ್ನ ಸಂಗ್ರಹಿಸುತ್ತೆ? APMC ಇತ್ಯಾದಿ ಮಂಡಿಗಳ ಮೂಲಕ ಮಿನಿಮಮ್ MSP ಕೊಟ್ಟು ಆಹಾರಗಳನ್ನ ಖರೀದಿ ಮಾಡುತ್ತೆ.
ಹೀಗಾಗಿ APMC, MSP, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋಡೌನ್ಗಳು ಮತ್ತು ಈ ರೇಷನ್ ಅಂಗಡಿಗಳು ಇದು ಒಂದು ಸಂಪೂರ್ಣವಾದಂತ ಒಂದು ಸೈಕಲ್, ಒಂದು ಆರ್ಕಿಟೆಕ್ಚರ್. ಇವತ್ತು ಈ ದೇಶದಲ್ಲಿ 2013ರಲ್ಲಿ ಬಂದಂತ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅನುಸಾರವಾಗಿ ನಗರದ ಮತ್ತು ಬಡವರ ಗ್ರಾಮೀಣ ಪ್ರದೇಶದ ಸುಮಾರು 80 ಕೋಟಿ ಬಡವರಿಗೆ ಕನಿಷ್ಠ ಪಕ್ಷ ತಿಂಗಳಿಗೆ 7 kg ಆದ್ರೂ ಕೂಡ ಆಹಾರ ಧಾನ್ಯ ಸಿಗ್ತಿದೆ ಅಂದ್ರೆ, ಅವರು ಹಸಿವಿನಿಂದ ಸಾಯ್ತಿಲ್ಲ ಅಂತಂದ್ರೆ ಈ ವ್ಯವಸ್ಥೆ ತನ್ನೆಲ್ಲಾ ಲೋಪದೋಷಗಳೊಂದಿಗೆ, ಗಂಭೀರವಾದಂತ ಲೋಪದೋಷಗಳೊಂದಿಗೆ ಈ ವ್ಯವಸ್ಥೆ ಹೀಗಿರುವುದು ಕಾರಣ. ಹೀಗಾಗಿ ನಮಗೆ ರೇಷನ್ ಅಂಗಡಿನಲ್ಲಿ ಇವತ್ತು ಬಡವರಿಗೆ ಅಕ್ಕಿ ಸಿಗ್ತಿದೆ ಅಂತಂದ್ರೆ, ಅದಕ್ಕೆ ಗೋಡೌನ್ ಇಂದ ಅಕ್ಕಿ ಬರ್ತಿದೆ ಅಂತಂದ್ರೆ, ಗೋಡೌನ್ಗೆ ಮಂಡಿಗಳಿಂದ ಬರ್ತಿದೆ ಅಂತಂದ್ರೆ, ಮಂಡಿಗಳಲ್ಲಿ MSP ಕೊಡ್ತಿದ್ದಾರೆ ಅಂತಂದ್ರೆ, ರೈತನಿಗೆ ಒಂದು 6 ಜನ ರೈತರೇ ಆಗ್ಲಿ, 25 ಜನ ರೈತರೇ ಆಗ್ಲಿ, ಅವ್ರಿಗೆ ಒಂದಷ್ಟು ಖಾತರಿಯಾದಂತ ಬೆಲೆ ಸಿಗ್ತಿರೋದ್ ಕಾರಣ, ಹಾಗೂ ಸರ್ಕಾರ ಮಂಡಿಗಳಿಂದ ಖರೀದಿ ಮಾಡ್ತಿರೋದ್ ಕಾರಣ. ಇದು ಒಟ್ಟಾರೆ ಇದ್ದಂತ ವ್ಯವಸ್ಥೆ. ಈಗ ಈ ವ್ಯವಸ್ಥೆಯಲ್ಲಿ ಏನು ಸುಧಾರಣೆಗಳು ರೈತ ದೃಷ್ಟಿಕೋನದಿಂದ ಬೇಕಾಗಿತ್ತು? ಪ್ರಮುಖವಾಗಿ ಒಂದು 2-3 ಸುಧಾರಣೆಗಳಾಗಬೇಕಾಗಿತ್ತು. ಮೊದಲನೇದಾಗಿ ಇಡೀ APMC ಒಂದು ಕೋಆಪರೇಟಿವ್ ತರ ಕೆಲಸ ಮಾಡಬೇಕು. ವ್ಯಾಪಾರಿಗಳ ಹಿತದೃಷ್ಟಿಯನ್ನ ಕಾಪಾಡೋದಲ್ಲ, ಕನಿಷ್ಠ ಪಕ್ಷ APMC ನಲ್ಲಿ 3/2 ಭಾಗದಷ್ಟು ಪ್ರಾತಿನಿಧ್ಯ ರೈತರಿಗೆ ಇರುವಂತೆ ನಾವು ನೋಡ್ಕೊಳ್ಬೇಕು. ಪ್ರಜಾತಾಂತ್ರಿಕವಾಗಿ ಚುನಾವಣೆಗಳು ನಡೀಬೇಕು. ಹಾಗೂ ಕಡ್ಡಾಯವಾಗಿ MSP ದರವನ್ನ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಅನ್ಬಿಟ್ಟು ನಿಯಮ ಮಾಡಬೇಕು. ಅದು ಕೇವಲ 24 ಕೃಷಿ ಸರಕುಗಳಿಗೆ ಮಾತ್ರ ಅಲ್ಲ, ರೈತ ಬೆಳೆದಂತ ಅಥವಾ APMC ನಲ್ಲಿ ಕೊಂಡುಕೊಳ್ಳಲಾಗುವ ಎಲ್ಲಾ ಸರಕುಗಳಿಗೂ ಕೂಡ ಕಡ್ಡಾಯವಾಗಿ MSP ಕೊಡಬೇಕು. MSP ಹೇಗಿರಬೇಕು? ಮಿನಿಮಮ್ ಸಪೋರ್ಟ್ ಪ್ರೈಸ್. ಇದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. MS ಸ್ವಾಮಿನಾಥನ್ ಅವರು ಹೇಳಿದಂಗೆ ಕೇವಲ ರೈತ ಅಲ್ಲಿ ಬೆಳೆಯುವುದಕ್ಕೆ ಹಾಕುವ ಬೀಜ, ಗೊಬ್ಬರ, ಕ್ರಿಮಿನಾಶಕ, ಕೀಟನಾಶಕ ಮತ್ತು ಅವರ ಮನೆಯವರು ಹಾಕುವ ಶ್ರಮವನ್ನು ಮಾತ್ರವಲ್ಲದಿರ ಆ ನೆಲದ ಮೇಲೆ ಏನ್ ಬಾಡಿಗೆ ಆಗುತ್ತೆ, ಕೈಗಾರಿಕೆಗಳು ಬಾಡಿಗೆ ಖರ್ಚು ಆಗ್ತಾರಲ್ಲ, ಮತ್ತೆ ತಮ್ಮ ಯಂತ್ರಗಳ ಸವಕಳಿ ಆಗ್ತಾರಲ್ಲ, ಅದನ್ನು ಕೂಡ ಸೇರಿಸಿ ಅದರ ಮೇಲೆ ಕನಿಷ್ಠ ಪಕ್ಷ 50% ಅಷ್ಟು ಲಾಭವನ್ನು ಕೂಡಿಸಿ ಒಂದು MSP ಕೊಡಬೇಕು. ಅದನ್ನೇ ಸ್ವಾಮಿನಾಥನ್ ಅವರು ಕೊಟ್ಟಿದ್ದು C2+50% ಅಂತ ಹೇಳ್ತಾರೆ. ಇದಿಷ್ಟು ಸುಧಾರಣೆಗಳು APMC ನಲ್ಲಿ ಆಗ್ಬೇಕಾಗಿತ್ತು. ಆದರೆ ಇವ್ರು ಹೇಳ್ತಿರೋ ಸುಧಾರಣೆ, ಈ ಕಾಯ್ದೆಗಳು ಪ್ರಸ್ತಾಪ ಮಾಡ್ತಿರೋ ಸುಧಾರಣೆ ಏನಪ್ಪಾ ಅಂತಂದ್ರೆ, ಯಾವುದೇ ಕಾಯ್ದೆಗೆ 2 ಭಾಗಗಳಿರ್ತವೆ. ಒಂದು, ಕಾಯ್ದೆಯನ್ನ ಯಾಕೆ ತರ್ತಿದೀವಿ, ಅದರ ಉದ್ದೇಶಗಳೇನು ಅಂತ ಹೇಳುತ್ತೆ ಮೊದಲನೇ ಭಾಗ. 2ನೇ ಭಾಗ, ಅದನ್ನ ಹೆಂಗೆ ಕಾರ್ಯಗತಗೊಳಿಸ್ತೀವಿ ಅಂತ ಆಕ್ಟ್ ನ ವಿವರಗಳಿರ್ತವೆ. ಈ APMC ಬೈಪಾಸ್ ಆಕ್ಟ್, ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಆಕ್ಟ್ ಏನಿದೆ, ಇದು ಏನ್ ಹೇಳುತ್ತಪ್ಪ ಅಂತಂದ್ರೆ, ರೈತರು ತಾವು ಬೆಳೆದಂತ ಬೆಳೆಗಳನ್ನೆಲ್ಲ ಕಡ್ಡಾಯವಾಗಿ APMCಗೆ ಮಾರಿಕೊಳ್ಳುವಂತಹ ಒಂದು ಅನಿವಾರ್ಯತೆಗೆ ಒಳಗಾಗಿದ್ದಾರೆ. ಹೀಗಾಗಿ ಅವರಿಗೆ ಸ್ಪರ್ಧಾತ್ಮಕ ದರಗಳು ಸಿಗ್ತಾ ಇಲ್ಲ. APMC ನಲ್ಲಿ ಪೂರ್ವ ನಿಗದಿಯಾದಂತ ದರಗಳು ಅಥವಾ ಟ್ರೇಡರ್ಗಳೆಲ್ಲ ಕಾರ್ಟಲ್ಗಳು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಸ್ಪರ್ಧಾತ್ಮಕ ದರದ ಲಾಭ ಸಾಮಾನ್ಯ ರೈತನಿಗೆ ಸಿಗ್ತಾ ಇಲ್ಲ. ಈಗ ರೈತನಿಗೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ದರ ಸಿಗಬೇಕು ಅಂತಂದ್ರೆ ಕೊಳ್ಳುವವರು ಜಾಸ್ತಿ ಆಗಬೇಕು. ಇವತ್ತು ಕೊಳ್ಳುವವರು APMC ಮಾತ್ರ ಇದ್ದಾರೆ, ಬೇರೆ ಎಲ್ಲೂ ಮಾರಂಗಿಲ್ಲ ರೈತ. ಅದಕ್ಕೆ ನಾವೇನ್ ಮಾಡ್ತಿದೀವಿ, ಈ APMC ತನ್ಪಾಡಿಗೆ ತಾನಿರ್ಲಿ, ನಾವು ದೊಡ್ಡ ದೊಡ್ಡ ಟ್ರೇಡರ್ಗಳಿಗೆ, ವ್ಯಾಪಾರಿಗಳಿಗೆ, ವಾಣಿಜ್ಯೋದ್ಯಮಿಗಳಿಗೆ, ಕೃಷಿ ವಾಣಿಜ್ಯೋದ್ಯಮಿಗಳಿಗೆ ತಮ್ಮದೇ ಆದಂತ ಮಂಡಿಯನ್ನ ತೆರೆಯಲು ಅವಕಾಶ ಮಾಡಿಕೊಡ್ತೀವಿ. ಈಗ ನಿಮ್ಗೆ ಏನಾಗುತ್ತೆ, APMC ಇರುತ್ತೆ, ಹಳೆ APMC ಜೊತೆಗೆ ಅದರ ಹೊರವಲಯದಲ್ಲಿ ಬೇರೆ ಬೇರೆ ಕಡೆ ಸರ್ಕಾರ ನಿಗದಿ ಮಾಡುವಂತಹ ಪ್ರದೇಶಗಳಲ್ಲಿ ನಿಮ್ಗೊಂದು ಅಂಬಾನಿ ಮಂಡಿ ಇರುತ್ತೆ, ಒಂದು ಆದಾನಿ ಮಂಡಿ ಇರುತ್ತೆ, ಅಥವಾ ನಿಮ್ಗೊಂದು ಸಿಂಜೆಂಟಾ ಮಂಡಿ ಇರುತ್ತೆ, ಅಥವಾ ಮಾನ್ಸ್ಯಾಂಟೋ ಮಂಡಿಗಳಿರ್ತವೆ. ಈಗ ರೈತ ಬರ್ತಾನೆ, ಈ ಮಂಡಿಗಳಲ್ಲಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, APMCಗಳಲ್ಲಿ ಏನಿತ್ತು, ಕೊಳ್ಳುವ ವ್ಯಾಪಾರಿ ಮತ್ತು ಮಾರುವ ರೈತ ಇಬ್ಬರೂ ಕೂಡ ಒಂದಷ್ಟು ಶುಲ್ಕವನ್ನ ಪಾವತಿ ಮಾಡಬೇಕಾಗಿತ್ತು ಸರ್ಕಾರಕ್ಕೆ. ಈ ಹೊಸ ಮಂಡಿಗಳಲ್ಲಿ ಆ ತರ ಶುಲ್ಕ ಪಾವತಿ ಮಾಡಬೇಕಾಗಿಲ್ಲ. ಇದು ಮೊದಲನೇ ಇನ್ಸೆಂಟಿವ್. ಮೊದಲನೇದೇನು, ಅಲ್ಲಿರೋ ವ್ಯಾಪಾರಿಗಳಿಗೂ ರೈತರಿಗೂ ಕೂಡ ಖಾಸಗಿ ಮಂಡಿನೇ ವಾಸಿ ಎನಿಸ್ಬಿಡ್ಬೇಕು. ಯಾಕಂತಂದ್ರೆ 1 ಲಕ್ಷ ರೂಪಾಯಿ ಅವ್ರ ಏನಾದ್ರು ವಹಿವಾಟು ನಡೀತು ಅಂತಂದ್ರೆ ಅವರು ಕೆಲವು ಕಡೆ 1000 ರೂಪಾಯಿ ಕೊಡ್ಬೇಕು, ಪಂಜಾಬ್ ಅಂತ ಕಡೆ ಅವರು 13,000 ರೂಪಾಯಿ ಕೊಡ್ಬೇಕು, ರೈತ ಮತ್ತು ವ್ಯಾಪಾರಿ ಇಬ್ರು ಕೂಡ ಸೇರಿ. ಅಷ್ಟು ಉಳಿತಾಯ ಆಗುತ್ತೆ ಅಂತಂದ್ರೆ ಇರೋ ವ್ಯಾಪಾರಿ ರೈತನೇ ಈ ಹಳೆ APMC ಬಿಟ್ಬಿಟ್ಟು ಸೀದಾ ಸರ್ಕಾರಿ ಮಂಡಿಗೆ ಬರ್ಬೇಕು. ಸೊ ಇಲ್ಲಿ ಈ ಹೊಸ ಖಾಸಗಿ ಮಂಡಿಗಳ ಮೇಲೆ ಆತರ ಶುಲ್ಕದ ಭಾರ ಇಲ್ಲ. ಇವ್ರೇನ್ ಮಾಡ್ಬೇಕು, ಈ ಹೊಸ ಮಂಡಿನಲ್ಲಿರುವಂತ ವ್ಯಾಪಾರಿ ತನ್ನತ್ರ ಮಾರಕ್ ಬರೋ ರೈತನ ಜೊತೆ ಇಬ್ರು ಸೇರ್ಕೊಂಡು ಒಂದು ಒಪ್ಪಂದದ ಮೇಲೆ ಒಂದು ಬೆಲೆಯನ್ನ ನಿಗದಿ ಮಾಡ್ಕೊಳ್ಬೇಕು. ಆ ನಿಗದಿಯ ಪ್ರಕಾರ 3 ದಿನಗಳ ಒಳಗಡೆ APMC ಯಾವ ಖಾಸಗಿ ಮಂಡಿ ಇದಾರೆ ಅವ್ರು ಇವ್ರಿಗೆ ಹಣವನ್ನ ಕೊಡಬೇಕು. ಮೊದಲನೇ ದಿವಸನೇ 3ನೇ 1 ಭಾಗದಷ್ಟು ಕೊಡಬೇಕು, 3ನೇ 2 ಭಾಗದಷ್ಟು ಹಣವನ್ನ ಇನ್ನು 3 ದಿನಗಳ ಒಳಗಡೆ ಕೊಡಬೇಕು ಅನ್ನುವಂಥದ್ದು ಈ ನೀತಿಯ ಪ್ರಥಮ ತಾತ್ಪರ್ಯ. ಸೊ ಅಂದ್ರೆ ಇದರಲ್ಲಿ ಇವ್ರು ಹೇಳ್ತಿರೋದೇನು, ಒಂದು ಮಂಡಿ ಇದ್ದರೆ ಅಂದ್ರೆ ಒಬ್ರು ಕೊಂಡ್ಕೊಳ್ಳೋರಿದ್ರೆ ಅವ್ನು ಹೇಳಿದ್ದಕ್ಕೆ ನೀವು ಕೊಂಡ್ಕೋಬೇಕಾಗುತ್ತೆ.
ಇಲ್ಲಿ ಏನ್ ಮಾಡ್ತಾರೆ ವ್ಯಾಪಾರಿಗಳು, ತಾವೆಲ್ಲ ಒಟ್ಟುಗೂಡ್ಬಿಟ್ಟು ರೈತನಿಗೆ ಹೆಚ್ಚಿಗೆ ಬೆಲೆಯ ಅವಕಾಶವನ್ನ ಕೊಡಲ್ಲ. ಈಗ ಏನಾಗುತ್ತೆ, 4-5 ಕೊಳ್ಳುವವರಿದ್ರೆ ಯಾರು ಹೆಚ್ಚಿಗೆ ಬಿಡ್ ಮಾಡ್ತಾರೋ ಅವ್ರಿಗೆ ಮಾರ್ಕೊಳ್ಳುವಂತಹ ಸ್ವಾತಂತ್ರ್ಯ, ಇದನ್ನೇ ಸ್ವಾತಂತ್ರ್ಯ ಅಂತ ಕರೀತಿದ್ದಾರೆ. 1991 ಮೊಮೆಂಟ್ ಆಫ್ ಫಾರ್ಮರ್ಸ್ ಅಂದ್ರೆ 1991ರಲ್ಲಿ ಇಡೀ ದೇಶ ಉದಾರೀಕರಣ ಆದ್ರೂ ಕೂಡ ಕೈಗಾರಿಕೆಗಳಿಗೆ ಸಿಕ್ಕಂತ ಸ್ವಾತಂತ್ರ್ಯ ರೈತರಿಗೆ ಸಿಕ್ಕಿರಲಿಲ್ಲ. ಇವತ್ತು ರೈತರು APMCಯ ಕಬಂಧ ಬಾಹುಗಳಿಂದ ವಿಮೋಚನೆ ಆಗ್ತಾರೆ ಅಂತ ಹೇಳ್ತಾರೆ. ಹೌದಾ, ಇದು ಹೀಗೆ ನಡೆಯುತ್ತಾ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಮೊದಲನೇ ವಿಷಯ, ನಾವು ರೈತನಿಗೆ ಬೇಕಾಗಿದ್ದೇನು, ಬೆಲೆಯ ಖಾತರಿ ಇರಬೇಕು. ಆ ಬೆಲೆ ಕನಿಷ್ಠ ಬೆಂಬಲ ಅಂದ್ರೆ ತನಗೆ ಏನ್ ವೆಚ್ಚ ಆಗುತ್ತೆ ಅದನ್ನಾದ್ರೂ ಸರಿದೂಗಿಸುವಂತ ಇರಬೇಕು. APMCಗಳಲ್ಲಿ MSP ಕಡ್ಡಾಯ ಆಗಿರ್ಲಿಲ್ಲ, ಆದ್ರೆ MSP ಕೊಡಬೇಕು ಅನ್ನೋ ಒಂದು ರೀತಿಯ ನಿಯಮವಾದರೂ ಇತ್ತು. ಇವತ್ತು ಖಾಸಗಿ ಮಂಡಿಗಳಿಗೆ ಯಾವುದೇ ರೀತಿಯ MSPಯ ನಿಗದಿ ಇಲ್ಲ. ಇಂತಿಷ್ಟೇ ಬೆಲೆ ಕೊಡಬೇಕು, ರೈತರ ಕಲ್ಯಾಣವನ್ನ ಕಾಪಾಡಬೇಕು ಅನ್ನುವಂತಹ ಯಾವ ನಿಯಮವನ್ನು ಕೂಡ ಈ ಹೊಸ ಕಾಯ್ದೆಯಲ್ಲಿ ಖಾಸಗಿ ಮಂಡಿಯನ್ನ ಮಾಡೋರ ಮೇಲೆ ವಿಧಿಸಲಾಗಿಲ್ಲ. ಇದು ಮೊದಲನೇ ವಿಷಯ. ಎರಡನೇದು, ಇಲ್ಲಿ ಬೆಲೆ ಹೆಂಗೆ ನಿಗದಿಯಾಗುತ್ತೆ? ಬೆಲೆ ಒಂದು ಕಡೆ ಒಬ್ಬ ವ್ಯಾಪಾರಿ ಇದ್ದಾನೆ, ಅವನೊಬ್ಬ ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಸಿಂಜೆಂಟಾ, ಮೊನ್ಸ್ಯಾಂಟೋ, ಡುಪಾಂಟ್ಗಳಿರ್ಬೋದು, ಟಾಟಾ ಗ್ರೀನ್ಸ್ ಇರ್ಬೋದು, ಇವ್ರದ್ದೆಲ್ಲ ಒಬ್ಬೊಬ್ಬರದು ಕೂಡ ವಾರ್ಷಿಕ ವಹಿವಾಟು ಎಷ್ಟಪ್ಪ ಅಂತಂದ್ರೆ ಈ ದೇಶದ 80 ಕೋಟಿ ರೈತರ 10 ವರ್ಷದ ಆದಾಯವನ್ನು ಮೀರಿರ್ತದೆ. ನೋಡೋದಾದ್ರೆ ಅಂತ ದೈತ್ಯರು ಇವರೊಂದು ಫೋನ್ ಮಾಡಿದ್ರೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಸಾಲುಗಟ್ಟಿ ನಿಲ್ಲುವಂತಹ ಅಪಾರವಾದಂತಹ ಅಧಿಕಾರವನ್ನ ತಮ್ಮ ಜೊತೆ ಇಟ್ಕೊಂಡಿರುವಂತಹ ಒಬ್ಬ ವ್ಯಾಪಾರಿ, ಇಲ್ಲೊಬ್ಬ ಸಾಮಾನ್ಯ ರೈತ, ಇವರಿಬ್ಬರು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಈಗ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, APMC ಒಳಗಡೆನೂ ಕೂಡ 4-5 ವ್ಯಾಪಾರಿಗಳು ಇರ್ತಿದ್ರು. ಈ 4-5 ವ್ಯಾಪಾರಿಗಳು ಬೆಳೆಯನ್ನ ನೋಡಿ ತಮಗೆ ಬೇಕಾದಂತ ಬೆಲೆಯನ್ನ ಕೂಗುವಂತಹ ಅವಕಾಶ ಇದೆ ಹಳೆ APMCನಲ್ಲೇ ಇತ್ತು. ಯಾತಕ್ಕೆ ಕೂಗ್ತಿರ್ಲಿಲ್ಲ ಅವರು ಅಂತಂದ್ರೆ, ಎಲ್ಲಾ ವ್ಯಾಪಾರಿಗಳು ಒಂದು ಕೂಡ್ಬಿಟ್ಟು ಒಂದು ಕಾರ್ಟೆಲ್ ಮಾಡ್ಕೋತಾ ಇದ್ರು. ಯಾರು ಕೂಡ ಇದಕ್ಕಿಂತ ಜಾಸ್ತಿ ಕೂಗೋದು ಬೇಡ ಅಂತ ಆದಾಗ ರೈತನ ಪರಿಸ್ಥಿತಿ ಏನಾಗ್ತಿತ್ತು? ಟೊಮೆಟೊ ಹಣ್ಣು ತಗೊಂಡ್ಬಂದಿರ್ತಾನೆ, ಸಂಜೆ ಒಳಗಡೆ ಮಾರ್ಕೊಳ್ಳಿಲ್ಲ ಅಂತಂದ್ರೆ ಕೋಲ್ಡ್ ಸ್ಟೋರೇಜ್ ಇಲ್ಲ, ಅಲ್ಲಿ ಅದನ್ನ ಇಟ್ಕೊಂಡು ಕಾಯಕ್ಕೂ ಆಗೋದಿಲ್ಲ ಒಳ್ಳೆ ಬೆಲೆ ಬರೋದಕ್ಕೆ. ಅವ್ನು ಮಾಡ್ಕೊಳ್ಳೇಬೇಕು, ಅನಿವಾರ್ಯ. ಈ ಅನಿವಾರ್ಯತೆ ರೈತನಿಗೆ ಏನಿರುತ್ತೆ, ಈ ಅಭದ್ರತೆ ಏನಿರುತ್ತೆ ರೈತನಿಗೆ, ಅದನ್ನ ಬಳಸ್ಕೊಂಡು ಬೇರೆ ಹೆಚ್ಚು ಬೆಲೆ ಕೂಗಬಹುದಾದಂತ ವ್ಯಾಪಾರಿಗಳೆಲ್ಲರೂ ಒಂದು ಹುಟ್ಟಿದ್ರು. ಅವ್ರು 10 ಲಕ್ಷ 20 ಲಕ್ಷಕ್ಕೆ ಬಾಳೋರು, ಜಾಸ್ತಿ ಏನು ಅವ್ರಿಗೇನು ಕೋಟ್ಯಾಂತರ ರೂಪಾಯಿ ಇರ್ತಿರ್ಲಿಲ್ಲ. ಅವರೇ ಕಾರ್ಟಲ್ ಮಾಡ್ಕೊಳ್ತಾರೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಕೃಷಿ ಬಿಸ್ನೆಸ್ಗಳಿಗೆ ಭಾಗವಾಗಿ ಭಾರತದ ಸರಕುಗಳನ್ನ ರಫ್ತು ಮಾರುಕಟ್ಟೆಗೆ ಬೇಕು ಅಂತ ಇಲ್ಲಿ ಮಂಡಿನಲ್ಲಿ ಬಂದು ಕೂತ್ಕೊಂಡು ಕೊಂಡ್ಕೊಳಕ್ ಬರುವಂತಹ ದೊಡ್ಡ ದೊಡ್ಡ ಜೈಂಟ್ಸ್ ಏನಿದ್ದಾರೆ, ಕೃಷಿ ದೈತ್ಯ ಕಂಪನಿಗಳು, ಅವರು ತಮ್ಮ ನಡುವೆ ಕಾರ್ಟಲ್ ಮಾಡ್ಕೊಳ್ವಾ? ಕಾರ್ಟಲ್ ಮಾಡ್ಕೊಳ್ಳದೆ ಇರುವುದಕ್ಕೆ ಏನ್ ನಿಯಮ ಇದೆ? ಈ ಪ್ರಶ್ನೆಯನ್ನ ಕೇಳಬೇಕಲ್ಲ. ತಮ್ಮ ನಡುವೆ ಅವರು ಕಾರ್ಟೆಲ್, ಉದಾಹರಣೆಗೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಿದೆ, ಒಂದು CCI ಅಂತ ಒಂದು ಸಂಸ್ಥೆ ಇದೆ. ಕೈಗಾರಿಕೋದ್ಯಮಗಳಲ್ಲಿ ಈ ತರ ಅವ್ರೇನಾದ್ರು ಸ್ಪರ್ಧೆಗೆ ಧಕ್ಕೆಯನ್ನ ಉಂಟು ಮಾಡಿದ್ರೆ ಅಲ್ಲಿ CCI ಮಧ್ಯಪ್ರವೇಶ ಮಾಡ್ಬೇಕು ಅಂತಿದೆ. ಅವರು ಬಹುಪಾಲು ಹೆಚ್ಚು ಕಡೆ ಎಲ್ಲೂ ಮಧ್ಯಪ್ರವೇಶ ಮಾಡಿಲ್ಲ, ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ನಿಯಮವೇ ಏನ್ ಹೇಳುತ್ತೆ, ಕಾಯ್ದೆಯೇ ಏನ್ ಹೇಳುತ್ತೆ ಅಂತಂದ್ರೆ, ಕಂಪನಿನೋನು ಮತ್ತೆ ಒಬ್ಬ ಸಾಮಾನ್ಯ ರೈತ ಮಾಡ್ಕೊಂಡಿರೋ ಒಪ್ಪಂದ ತಕ್ಕ ಬೆಲೆ ನಿಗದಿ ಆಗ್ಬಿಡುತ್ತೆ. ಪ್ರಾರಂಭದಲ್ಲಿ ನಿಮ್ಗೆ APMCಗಿಂತ ಜಾಸ್ತಿ ಬೆಲೆ ಸಿಗಬಹುದು. ನಂತರ ಏನಾಗುತ್ತೆ, ಎಲ್ಲಾ ಕ್ಷೇತ್ರಗಳಲ್ಲೂ ಏನಾಗಿದೆ, ಜಾಸ್ತಿ ಉದಾಹರಣೆಗೆ ಹೋಗೋದಿಲ್ಲ, ಇನ್ನು ಸುಮಾರಷ್ಟು ನಾವು ಚರ್ಚೆ ಮಾಡಬೇಕಾಗಿದೆ. ಟೆಲಿಕಾಂ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದು ಮಾತ್ರ ತಮ್ಮ ಗಮನಕ್ಕೆ ಬಯಸ್ತೇನೆ. ಟೆಲಿಕಾಂ ಕ್ಷೇತ್ರದಲ್ಲಿ ಏನಾಗಿದೆ, 10 ವರ್ಷದ ಕೆಳಗಡೆ ಯೋಚನೆ ಮಾಡಿ. 1995ರಿಂದ ನಮ್ಮ ದೇಶದಲ್ಲಿ ಮೊಬೈಲ್ ಟೆಲಿಫೋನಿ ಶುರುವಾಯಿತು. ಈ 10 ವರ್ಷಗಳ ಹಿಂದೆ ನಿಮಗೆ ರಿಲಯನ್ಸ್ ಇರ್ತಿತ್ತು, ರಿಲಯನ್ಸ್ GSM ಇರ್ತಿತ್ತು, ರಿಲಯನ್ಸ್ CDMA ಇರ್ತಿತ್ತು, ಏರ್ಸೆಲ್ ಇರ್ತಿತ್ತು, ಏರ್ಟೆಲ್ ಇರ್ತಿತ್ತು, ಟಾಟಾ ಇಂಡಿಕಾಮ್ ಇರ್ತಿತ್ತು, ಹಚ್ ಇರ್ತಿತ್ತು, ವೋಡಾಫೋನ್ ಇರ್ತಿತ್ತು, ಐಡಿಯಾ ಇರ್ತಿತ್ತು, ನೋವಾ ಯುನಿನಾರ್ ಇರ್ತಿತ್ತು, ಯುನಿನೋವಾ ಇರ್ತಿತ್ತು. ನನಗೆ ಜ್ಞಾಪಕ ಇರೋದು ಒಂದು 10. ಆದ್ರೆ ಇವತ್ತೆಷ್ಟಿದೆ? 2016ರಲ್ಲಿ ಜಿಯೋ ಬಂದಾದ ಮೇಲೆ ಸರ್ವನಾಶ ಆಗೋದು, BSNL ಅಂತ ಸರ್ಕಾರಿ ಸಂಸ್ಥೆನೂ ಸರ್ವನಾಶ ಆಗೋಗಿ ಇವತ್ತು ಕೇವಲ 3 ಕಂಪನಿಗಳಿದ್ದಾವೆ. ಒಂದು ಜಿಯೋ, ಇನ್ನೊಂದು ಏರ್ಟೆಲ್ ಮತ್ತು ವೋಡಾಫೋನ್. ವೋಡಾಫೋನು ತೆರಿಗೆ ಕಟ್ಟಕ್ಕಾಗೋದಿಲ್ಲ ಅಂತ ಅಂತಾರಾಷ್ಟ್ರೀಯ ಕೋರ್ಟ್ಗಳಿಗೆ ಹೋಗ್ತಿದೆ. ಏರ್ಟೆಲ್ ಅತಿ ದೊಡ್ಡ ಸಾಲದಲ್ಲಿ ತುಂಬಿಕೊಂಡಿದೆ. ಮತ್ತು ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಈಗಾಗಲೇ ಬ್ಯಾಂಕ್ಗಳಿಗೆ ಯಾವ ಕಾರಣಗಳಿಗೂ ಈ ಕಂಪನಿಗಳಿಗೆ ಸಾಲ ಕೊಡಬೇಡಿ ಅಂತ ಹೇಳಿದ್ದಾರೆ, ಯಾಕಂದ್ರೆ ಸಾಲ ತೀರಿಸೋ ಸಾಮರ್ಥ್ಯ ಇಲ್ಲ. ಇನ್ನು ಬರುವ ವರ್ಷ 5G ಟೆಕ್ನಾಲಜಿ ಬರುತ್ತೆ. 5G ಟೆಕ್ನಾಲಜಿ ಬಂದ್ರೆ ಈ 3G 4G ಅನ್ನೋದಿಲ್ಲ. BSNL 4Gಗೆ ಪರ್ಮಿಷನ್ ಕೊಟ್ಟಿಲ್ಲ.
ಈ ಏರ್ಟೆಲ್ ಇವರೆಲ್ಲ ಚೈನಾದ ಸರಕುಗಳನ್ನು ಬಳಸಿರೋದ್ರಿಂದ ನಮಗೂ ಚೈನಾಗೂ ಗಲಾಟೆ ಇರೋ ಕಾರಣಕ್ಕೆ ಚೈನಾ ಸರಕು ವಾಪಸ್ ಮಾಡಿ ಅಂತ ಹೇಳಿದ್ದಾರೆ. ಕಡ್ಡಾಯವಾಗಿ ಸ್ಯಾಮ್ಸಂಗ್ ಇಂದಲೋ AT&T ಇಂದಲೋ ಅಮೆರಿಕದಿಂದ ಕೊಂಡ್ಕೋಬೇಕು. ಹಳೆ ಸರಕುಗಳನ್ನ ಕಿತ್ತಾಕೋ ಖರ್ಚು ಮತ್ತು ಹೊಸ ಕೊಂಡ್ಕೊಳ್ಳೋ ಖರ್ಚು ಏರ್ಟೆಲ್ ಸಹಜವಾಗಿ ಮಾರ್ಕೆಟ್ ಅಲ್ಲಿ ಬೇರೆ ಕಂಪನಿಗಳಿಗಿಂತ ಜಾಸ್ತಿ ಬೆಲೆ ಇಡ್ಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಮುಳುಗೋಗುತ್ತೆ. ಉಳ್ಕೊಳ್ಳೋದೇನಂತಂದ್ರೆ ಜಿಯೋ ಒಂದು ಮಾನೋಪಲಿ ಉಳಿಯುತ್ತೆ. ಜಿಯೋ ತನ್ನ ಮಾನೋಪಲಿಯನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತು 2016ರಲ್ಲಿ 3 ತಿಂಗಳು ಬಿಟ್ಟು ಎರಡು GB ನಿಮಗೆ ಬಿಟ್ಟು ನಿಮಗೆ ಹೆಚ್ಚು ಕಡಿಮೆ ₹1,500 ಒಂದು ಸೆಟ್ಟು 3 ತಿಂಗಳು ಏನು ಕೊಡಬೇಕು. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದ ಪ್ರಕಾರ ನೀವು ಈ ತರ ಸ್ಪರ್ಧಾತ್ಮಕ ದರನ ಕತ್ತು ಕೊಯ್ಯುವ ದರ ಅಂತಾರೆ, ಇದನ್ನ ಕಟ್ ಥ್ರೋಟ್ ಪ್ರೈಸಿಂಗ್, ಇದನ್ನ 3 ತಿಂಗಳಿಗಿಂತ ಜಾಸ್ತಿ ವಿಸ್ತರಿಸಂಗಿಲ್ಲ ಅಂತ ಹೇಳಿ ಇತ್ತು ಮೊದಲು ನಿಯಮ. ಜಿಯೋ ಬಂದ ಮೇಲೆ ಆಲ್ ಆಫ್ ಎ ಸಡನ್ ಅದು 6 ತಿಂಗಳಿಗಾಗುತ್ತೆ. ಹೀಗಾಗಿ 6 ತಿಂಗಳು ಸತತವಾಗಿ ನಿಮಗೆ ಬಿಟ್ಟಿ 2 2GB ಸಿಗ್ತಾ ಇದೆ ಅಂತಂದ್ರೆ ಉಳಿದೆಲ್ಲ ಕಂಪನಿಗಳಿಂದ ಸಗಟು ಜನ ವಲಸೆ ಬರಕ್ ಶುರು ಮಾಡಿದ್ರು ಜಿಯೋ ಕಡೆಗೆ ಎಲ್ಲ ಕಂಪನಿಗಳಿಂದ. ಹೀಗಾಗಿ ಒಂದು ಮಾನೋಪಲಿ ಸೃಷ್ಟಿ ಆಯ್ತು. ಇವತ್ತು ಟೆಲಿಕಾಂ ಕ್ಷೇತ್ರದಲ್ಲಿ ಜಿಯೋ ಹೇಳದಂತೆ ಇವತ್ತು ಟೆಲಿಕಾಂ ನಡೀತೆ, ಅವ್ರು ನಿಗದಿ ಮಾಡದಂತ ಬೆಲೆಗೆಲ್ಲವೂ ನಡೆಯುತ್ತೆ. ಇದು ಸಣ್ಣ ಉದಾಹರಣೆ, ನಮ್ಮ ಅನುಭವದಲ್ಲಿರುವಂತಹ ಉದಾಹರಣೆ. ಇದೇ ತರ ನಾಳೆ ಒಂದು ಮುಕ್ತ ಮಾರುಕಟ್ಟೆ ಅಂತೇಳಿ 10 ಸ್ಪರ್ಧೆಗಳಿತ್ತು. ಅದರಲ್ಲೂ ಇಂಥ ದೊಡ್ಡ ದೊಡ್ಡ ದೈತ್ಯರು ಬಂದಾಗ ಏನ್ ಮಾಡ್ತಾರೆ, ಒಂದು ತಮ್ಮ ನಡುವೆ ಒಪ್ಪಂದ ಮಾಡ್ಕೊಳ್ತಾರೆ, ಎಲ್ಲರೂ ಲಾಭಕ್ಕೋಸ್ಕರನೇ ಇರೋದಿಲ್ಲ, ತಮ್ಮ ನಡುವೆ ಒಪ್ಪಂದ ಮಾಡ್ಕೊಂಡು ಕಾರ್ಟೆಲ್ ಮಾಡ್ಕೊಂಡು ರೈತನಿಗೆ ಅವಕಾಶ ಇಲ್ಲದಂಗೆ ಮಾಡ್ತಾರೆ. ವಿಷಯ ಏನಪ್ಪಾ ಅಂತಂದ್ರೆ ಕನಿಷ್ಠ ಪಕ್ಷ ಹಳೆ APMC ನಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇತ್ತು, ಮಾಡ್ತಿದ್ರೆ ಬೇರೆ ಪ್ರಶ್ನೆ, ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಹಾಕ್ಬೇಕು. ಆದ್ರೆ ಇಲ್ಲಿ ಕಾಯ್ದೆಬದ್ಧವಾಗೇನೆ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ. ಇದು ಆ ರೈತನಿಗೂ ಮತ್ತು ಆ ಅಲ್ಕೋ ಇರೋ ಮಂಡಿ ಓನರ್ಗೂ ಬಿಟ್ಟಿದ್ದು. ಇವರಿಬ್ಬರ ನಡುವೆ ತಗಾದೆ ಬಂದ್ರೆ ಏನ್ ಮಾಡಬೇಕು? ಈ ತಗಾದೆಯನ್ನ ಅಂದ್ರೆ ವ್ಯಾಜ್ಯವನ್ನ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಒಂದಿದೆ APMC. ಅದರ ಪ್ರಕಾರ ಈ ತಗಾದೆಯನ್ನ ಮೊದಲು ನಿಭಾಯಿಸೋನು ಬಗೆಹರಿಸೋನು ಯಾರಪ್ಪ ಅಂದ್ರೆ ಲೋಕಲ್ ತಹಶೀಲ್ದಾರ್. ಆತನ ಹತ್ರ 30 ದಿನಗಳ ಕಾಲ ಈ ತಗಾದೆ ಹೋಗುತ್ತೆ. ಆತ ಒಂದು ಕಮಿಟಿ ಮಾಡ್ತಾನೆ, ಅದರಲ್ಲಿ ಕಂಪನಿಯ ಮಂಡಿಯ ಪ್ರತಿನಿಧಿಗಳು ಇರ್ತಾರೆ. ಮಂಡಿಯ ಓನರ್ ಯಾರು, ಅಂಬಾನಿನೋ ಅದಾನಿನೋ ಸಿಂಜೆಂಟಾನೋ ಮಾನ್ಸೆಂಟೋ ಅವರ ಪ್ರತಿನಿಧಿಗಳಿದ್ರು. ಅವರು ದೊಡ್ಡ ಅಕೌಂಟೆಂಟ್ ಜನರಲ್ಗಳಾಗಿರ್ತಾರೆ, ಅವರು ಅಥವಾ ಅಂತಾರಾಷ್ಟ್ರೀಯ ಲಾಯರ್ಗಳಾಗಿರ್ತಾರೆ, ದೇಶ ಪ್ರಪಂಚ ನೋಡ್ಕೊಂಡು ಬಂದವರಾಗಿರ್ತಾರೆ. ಇನ್ನಿಬ್ಬರು ರೈತ ಪ್ರತಿನಿಧಿಗಳಿರ್ತಾರೆ, ತಹಶೀಲ್ದಾರ್ ಇರ್ತಾರೆ. ಸುಮಾರಷ್ಟು ಒಪ್ಪಂದಗಳು ನೋಡಿ, ನಮ್ಮ ಒಪ್ಪಂದದಲ್ಲಿ ಹಾಗಿತ್ತು ಹೀಗಿತ್ತು ಅಂತೆಲ್ಲ ಹೇಳ್ತಾರೆ. ಅಲ್ಲ ಅಕಸ್ಮಾತ್ ಕಂಪನಿಯ ಪರವಾಗಿಲ್ಲ ಅಂದ್ರೆ ಅವ್ರ ಮೇಲ್ಮನವಿ ಹೋಗ್ಬೋದು. ಮೇಲ್ಮನೆಯ ಪ್ರಾಧಿಕಾರದ ಅಧ್ಯಕ್ಷ DC ಆಗಿರ್ತಾನೆ. ಅಂದ್ರೆ ಇಲ್ಲಿ ವಿಷಯ ಬ್ಯೂರೋಕ್ರಸಿ ಇದನ್ನ ನಿಭಾಯಿಸುತ್ತೆ, ಇಂಡಿಪೆಂಡೆಂಟ್ ಜುಡಿಷಿಯರಿ ಅಲ್ಲ. ಯಾಕಂದ್ರೆ ಸಿವಿಲ್ ಕೋರ್ಟ್ಗೆ ಇದ್ರ ಮೇಲೆ ವ್ಯಾಪ್ತಿನೇ ಬರಲ್ಲ. ಕೋರ್ಟ್ಗಳು ಏನಾಗಿವೆ ಅನ್ನೋದು ಮತ್ತೊಂದು ಚರ್ಚೆಯ ವಿಷಯ, ಸುಪ್ರೀಂ ಕೋರ್ಟ್ ಏನಾಗಿದೆ ಅನ್ನೋದು ಮತ್ತೊಂದು ಚರ್ಚೆಯ ವಿಷಯ. ಆದ್ರೆ ಸಾಂವಿಧಾನಿಕವಾಗಿ ಸುಪ್ರೀಂ ಕೋರ್ಟ್ ಒಂದು ಸ್ವಾತಂತ್ರ್ಯ ಕಾರ್ಯಾಂಗ ಮಾಡುವಂತಹ ಅನಾಹುತಗಳನ್ನ ಸೂಪರ್ವೈಸ್ ಮಾಡಿ ಅದಕ್ಕೆ ಚೆಕ್ ಹಾಕಬೇಕಾಗಿರೋದು ಸ್ವತಂತ್ರ ನ್ಯಾಯಾಂಗ. ಹೀಗಾಗಿ ಇಬ್ಬರ ನಡುವೆ ಬಂದಂತ ವ್ಯಾಜ್ಯವನ್ನ ನೀವು ಸ್ವತಂತ್ರ ನ್ಯಾಯಾಂಗಕ್ಕೂ ಕೂಡ ಕೊಟ್ಟಿಲ್ಲ. ಇದರಲ್ಲಿ ನಿಯಮಬದ್ಧವಾಗಿ ಒಂದು ಬ್ಯೂರೋಕ್ರಸಿ ಇದನ್ನ ನಿಯಂತ್ರಣ ಮಾಡುತ್ತೆ. ಸೊ ಹೀಗೆ ಸಂಪೂರ್ಣವಾಗಿ APMC ಏನ್ ಮಾಡುತ್ತೆ, ಪ್ರಾರಂಭದಲ್ಲಿ ಖಾಸಗಿ ಮಂಡಿಗಳಿಗೆ ಅವಕಾಶ ಮಾಡಿಕೊಟ್ಟು, ಖಾಸಗಿ ಮಂಡಿಗಳಲ್ಲಿ ಶುಲ್ಕ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತು ಅಲ್ಲಿರೋ ಟ್ರೇಡರ್ಗಳು ರೈತರೆಲ್ಲರೂ ಕೂಡ ಖಾಸಗಿ ಮಂಡಿಗೆ ಬರ್ತಾರೆ. ನಿಧಾನಕ್ಕೆ APMC ಮುಚ್ಕೊಳ್ಳುತ್ತೆ. ಇಲ್ಲಿ MSP ಕಡ್ಡಾಯ ಇಲ್ವೇ ಇಲ್ಲ. ರೈತನ್ನ ಹೆಂಗ್ ಬೇಕಾದ್ರೂ ಕೂಡ ಆ ಬೆಲೆಯನ್ನು, ಮೊದಲು ಇತ್ತಲ್ಲ 1950ರಲ್ಲಿ ಒಬ್ಬ ವ್ಯಾಪಾರಿ ಮನೆ ಬಾಗಿಲು ಹೋಗಿ ರೈತನ ಅಸಹಾಯಕತೆಯನ್ನು ಬೆಳೆಸ್ಕೊಂಡು ಹೆಂಗೆ ಬೆಲೆ ನಿಗದಿ ಮಾಡ್ತಿದ್ರು, ಅದೇ ಮತ್ತೆ ಕಾರ್ಪೊರೇಟ್ ರೂಪದಲ್ಲಿ ವಾಪಸ್ ಬಂದಿದೆ. ಮೂರನೇದು ಆ ತಗಾದೆಯನ್ನ ರೈತರ ಪರವಾಗಿ ನಿಭಾಯಿಸುವಂತ ಸ್ವಾಯತ್ತ ಸಂಸ್ಥೆಯನ್ನು. ಇದಿಷ್ಟು ರೈತನನ್ನ ಇನ್ನೊಂದಷ್ಟು ಬಲಹೀನಗೊಳಿಸಿ ಕೃಷಿ ಮಾರುಕಟ್ಟೆನಲ್ಲಿ ಇವತ್ತು ನಮ್ಗೆ ಏನ್ ಬೇಕಾಗಿತ್ತು ಸುಧಾರಣೆಗಳು, ಪ್ರಭುತ್ವ ಸರ್ಕಾರ ದೊಡ್ಡ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಿ ಅದನ್ನ ಇನ್ನೊಂದಷ್ಟು APMCನ ಪ್ರಜಾತಾಂತ್ರೀಕರಣಗೊಳಿಸಿ ರೈತರನ್ನ ಸಬಲೀಕರಿಸೋದು ಏನ್ ಮಾಡ್ಬೇಕಾಗಿತ್ತು, ಅದರ ಬದಲಿಗೆ ಬಾಣಲೆಯಿಂದ ಬೆಂಕಿಗಾಗ್ತಾರೆ. ಮೊದಲು ಸಣ್ಣ ಪುಟ್ಟ ವ್ಯಾಪಾರಿಗಳು ರೈತರನ್ನ ಶೋಷಿಸ್ತಿದ್ರು, ಇವತ್ತು ಖಾಸಗಿ ಮಂಡಿಗಳ ರೂಪದಲ್ಲಿ ದೊಡ್ಡ ದೊಡ್ಡ ದೈತ್ಯ ಉದ್ಯಮಿಗಳು ಮುಂದೆ ಬಂದು ರೈತರನ್ನ ಶೋಷಣೆ ಮಾಡುವುದಕ್ಕೆ. ಕನಿಷ್ಠ ಪಕ್ಷ APMCಯಲ್ಲಿ ಸರ್ಕಾರ ಇತ್ತು, ಇಲ್ಲಿ ಸರ್ಕಾರವೇ ಇಲ್ಲ. ಸರ್ಕಾರ ಯಾಕಂದ್ರೆ ಅವರಿಬ್ಬರ ನಡುವೆ ತಾವು ಬರಲ್ಲ ಅಂತ ಅವ್ರು ಹೇಳ್ತಾರೆ. ಇದಲ್ಲದಿರ ಇನ್ನೊಂದೇನಾಗುತ್ತೆ, ಬರೀ ರೈತರಿಗೆ ಸಂಬಂಧ ಪಡದೇ ಇರೋ ಇನ್ನೊಂದು ವಿಷಯ, ನಾನು ಆಗ್ಲೇ ಹೇಳಿದಾಗೆ APMCಯ ಮೂಲಕ ಸರ್ಕಾರ ಖರೀದಿ ಮಾಡ್ತಿತ್ತು. ಖರೀದಿ ಮಾಡಿದ್ದನ್ನ FCI ಗೋಡೌನ್ಗಳಿಗಿಟ್ಟು FCI ಇಂದ ಸಾಮಾನ್ಯ ರೈತರಿಗೆ ರೇಷನ್ ಕಾರ್ಡ್ಗಳ ಮೂಲಕ ಕೊಡ್ತಾ ಇದ್ರು. ಇವತ್ತು ಆ ವ್ಯವಸ್ಥೆನೇ ಕುಸಿದು ಬಿಡುತ್ತೆ. ಹೇಗೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು, 2013ರಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಒಂದು ಜಾರಿಗೆ ಬಂತು. ನಾವು ಆಗ್ಲೇ ಅದರ ಬಗ್ಗೆ ಮಾತಾಡಿದ್ವಿ. ಅದರ ಪ್ರಕಾರ ಈ ದೇಶದಲ್ಲಿ ಹುಟ್ಟಿದಂತ ಯಾವುದೇ ನಾಗರಿಕ ಹಸಿವಿನಿಂದ ಸಾಯೋಂಗಿಲ್ಲ. ಆತನಿಗೆ ಜೀವಿಸುವ ಹಕ್ಕೇನಿದೆ ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 25. ಹಸಿವಿನಿಂದ ಸತ್ತರೆ ಸರ್ಕಾರ ಅದಕ್ಕೆ ಜವಾಬ್ದಾರಿ. ಹೀಗಾಗಿ ಈ ದೇಶದಲ್ಲಿ ಅತ್ಯಂತ ಅತಂತ್ರ ಪರಿಸ್ಥಿತಿನಲ್ಲಿರುವಂತಹ 67% ಜನ, ಅಂದ್ರೆ
ಹತ್ತತ್ರ 80 ಕೋಟಿ ಜನರಿಗೆ ಕನಿಷ್ಠ ರಿಯಾಯಿತಿ ಬೆಲೆಯಲ್ಲಿ ಒಂದು 7 ಕೆಜಿ ಅಕ್ಕಿ 7 ಕೆಜಿ ಗೋಧಿಯನ್ನು ಕೊಡುವಂತ ವ್ಯವಸ್ಥೆ ಇತ್ತು. ಇದಕ್ಕೆ ವರ್ಷಕ್ಕೆ 1,25,000 ಕೋಟಿ ರೂಪಾಯಿ 2014ಕ್ಕೆ ಖರ್ಚಾಗ್ತಾ ಇತ್ತು. 2014ರಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮೋದಿ ಸರ್ಕಾರ ಬಿಜೆಪಿ ಮಾಡಿದಂತ ಪ್ರಚಾರ ಏನಪ್ಪಾ ಅಂದ್ರೆ ಇದನ್ನ ನಾವು ಯೂನಿವರ್ಸಲೈಸ್ ಮಾಡ್ತೀವಿ, ಇನ್ನೊಂದಷ್ಟು ಎಲ್ಲರಿಗೂ ಕೊಡ್ತೀವಿ ಅಂತ ಬಂದು 2015ರಲ್ಲೇನೆ ತಾವೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ರೈತರಿಗೆ ಸ್ವಾಮಿನಾಥನ್ ಹೇಳಿರುವಂತಹ MSP ದರ ಕೊಡಕ್ಕಾಗಲ್ಲ ಅಂದ್ರು. 2016ರಲ್ಲಿ ಒಂದು ಶಾಂತಕುಮಾರ್ ಕಮಿಟಿ ಅಂತ ಒಂದು ನೇಮಕ ಮಾಡಿದ್ರು. ಶಾಂತಕುಮಾರ್ ಅವರು ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು, ಅವರ ನೇತೃತ್ವದಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ನಾವು ಆಹಾರ ಸಂಗ್ರಹ ಮಾಡುವುದಕ್ಕೆ ವಿತರಣೆಗೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ, ಇದನ್ನ ಸುಧಾರಣೆ ಮಾಡುವುದು ಹೇಗೆ ಅನ್ನೋದಕ್ಕೆ ಒಂದು ಕಮಿಟಿ ನೇಮಕ ಮಾಡಿದ್ರು. ಶಾಂತಕುಮಾರ್ ಕಮಿಟಿ ಕೊಟ್ಟಂತ ರೆಕಮೆಂಡೇಶನ್ ಏನಪ್ಪಾ ಅಂತಂದ್ರೆ 2020ರ ವೇಳೆಗೆ ಈ ಸಬ್ಸಿಡಿ ಇದೇ ತರ ಮುಂದುವರೆದ್ರೆ 1,75,000 ಕೋಟಿ ರೂಪಾಯಿ ಆಗುತ್ತೆ. ಅಷ್ಟನ್ನ ಈ ಸರ್ಕಾರ ನಿಭಾಯಿಸಕ್ ಆಗೋದಿಲ್ಲ. ಆದ್ದರಿಂದ ಏನು ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯ ಒದಗಿಸಲಾಗ್ತಾ ಇದೆ ಅದನ್ನು 80 ಕೋಟಿಯಿಂದ 20 ಕೋಟಿಗೆ ಇಳಿಸಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ನಡೆಸುವಂತಹ ಖರ್ಚು ಸರ್ಕಾರಕ್ಕೆ ಜಾಸ್ತಿ ತಗಲ್ತಿದೆ. ಇಡೀ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಖಾಸಗೀಕರಣ ಮಾಡೋದ್ರ ಮೂಲಕ ಅಲ್ಲಿರುವ ಆಹಾರ ಧಾನ್ಯಗಳನ್ನ ಖಾಸಗಿನವರು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸ್ತೀವಿ. ಹಾಗೂ ಈಗೇನ್ ನೀವು ರಿಯಾಯಿತಿ ದರವನ್ನ ನಿಗದಿ ಮಾಡಿದಿರಿ 2013ರಲ್ಲಿ ನಿಗದಿ ಮಾಡಿದ್ದರ ಅದನ್ನ ಕನಿಷ್ಠ ಪಕ್ಷ 2ರಿಂದ 3 ಪಟ್ಟು ಜಾಸ್ತಿ ಮಾಡಿ. ಇದಿಷ್ಟು ಶಾಂತಕುಮಾರ್ ಕಮಿಟಿ ಮೋದಿ ಅವರ ಸರ್ಕಾರದಲ್ಲಿ ಆಗಿದ್ದು. 2020ರ ಜನವರಿನಲ್ಲಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳ ಮಟ್ಟದಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಇದನ್ನೇ ಪುನರುಚ್ಚರಿಸಲಾಗಿದೆ. ಕೋವಿಡ್ ಬಂದಿರಲಿಲ್ಲ ಅಂತಂದ್ರೆ ಈಗಾಗಲೇ ಅದನ್ನು ಜಾರಿ ಮಾಡ್ತಿದ್ರು. ಕೋವಿಡ್ ಸಂದರ್ಭದಲ್ಲಿ ಏನಾಯ್ತು, ಆ ಒಂದು ದೀರ್ಘಾವಧಿ ಉದ್ದೇಶದಿಂದ ಒಂದು APMC ಇಲ್ಲ, ಹೆಂಗ ಅದನ್ನು ಮಾಡಬಹುದು, ಪರೋಕ್ಷವಾಗಿ ಈಗ ಅದನ್ನ ಸಾಧಿಸಲಾಗಿದೆ. APMC ನಲ್ಲಿ MSP ಕೊಟ್ಟು ಖರೀದಿ ಮಾಡ್ತಿದ್ರು, ಖಾಸಗಿ ಮಂಡಿಗಳೆಲ್ಲ ಅವಕಾಶವೇ ಇಲ್ಲ. ಹೀಗಾಗಿ ಸರ್ಕಾರ ಖರೀದಿ ಮಾಡಲ್ಲ. ಇನ್ನೊಂದು ಏನ್ ಮಾಡ್ತಿದ್ದಾರೆ, ನಾವು ಕೊಡುವವರ ನಮ್ಮಿಂದ ಪಡೆದುಕೊಳ್ಳುವವರ ಸಂಖ್ಯೆಯನ್ನ ಕಡಿಮೆ ಮಾಡಿ ನಿಧಾನಕ್ಕೆ ನಾವೇನ್ ಮಾಡ್ತೀವಿ, ರೇಷನ್ ಅಂಗಡಿ ಸಿಸ್ಟಮೇ ಇಲ್ಲ, ನಿಮ್ಗೆ ಕೂಪನ್ಗಳು ಕೊಟ್ಬಿಡ್ತೀವಿ ಅಥವಾ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮಾಡ್ತೀವಿ. ತಿಂಗಳಿಗೆ 2,000 ರೂಪಾಯಿ 1,000 ರೂಪಾಯಿ ನಿಮ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ, ನೀವು ಓಪನ್ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳಿ. ಈಗ ಎಲ್ಲಾ ಕಡೆ ಅದೇ ಬಂದಿರೋದು DBT ಸಿಸ್ಟಮ್. ಓಪನ್ ಮಾರ್ಕೆಟ್ ಅಲ್ಲಿ ಇವತ್ತು 1,000 ರೂಪಾಯಿಗೆ ಅಥವಾ ಒಂದು 500 ರೂಪಾಯಿಗೆ ನನಗೊಂದು ವರ್ಷಕ್ಕೆ ತಿಂಗಳಿಗೆ ಇಡೀ ಸಂಸಾರಕ್ಕೆ ಬೇಕಾಗಿರುವಂತ ಒಂದು 20 ಕೆಜಿ 30 ಕೆಜಿ ಅಕ್ಕಿ ಸಿಗ್ತಿರ್ಬೋದು. ಆದ್ರೆ ಇಡೀ ಮಾರುಕಟ್ಟೆ ಖಾಸಗೀಕರಣ ಆದಾಗ ಮಧ್ಯಪ್ರವೇಶ ಇಲ್ವೇ ಇಲ್ಲ ಸರ್ಕಾರದ್ದು ಅಂತಂದ್ರೆ, ಒಂದೇ ಎರಡೋ ಮಾನೋಪಲಿಗಳ ಕೈನಲ್ಲಿ ನಮ್ಮ ಆಹಾರ ಧಾನ್ಯಗಳ ಮಾರ್ಕೆಟ್ ಸೇರ್ಕೊಂಡ್ಬಿಟ್ರೆ ನಿಧಾನಕ್ಕದು 500 ರೂಪಾಯಿ ಅಲ್ಲ, ನೀವು 1,000 ರೂಪಾಯಿ ಇಲ್ಲ 2,000 ರೂಪಾಯಿ ಕೊಟ್ಟಿದ್ರು ಕೂಡ ನಿಮ್ಗೆ ಇವತ್ತೇನ್ ಸಿಕ್ತಿತ್ತು ನಿಮ್ಗೆ ಅಕ್ಕಿ ಮತ್ತು ಗೋಧಿ ಅದು ಸಿಗದಂತಾಗುತ್ತೆ. ಹೀಗೆ ಒಟ್ಟಾರೆಯಾಗಿ ಭಾರತದ ಫುಡ್ ಸೆಕ್ಯೂರಿಟಿ ಆಹಾರ ಭದ್ರತೆಯೇ ಮತ್ತು ದೇಶದ ಫುಡ್ ಸಾವರೆಂಟಿ ಆಹಾರ ಸಾರ್ವಭೌಮತೆಯೇ ಇದರಿಂದ ಕೊಲ್ಯಾಪ್ಸ್ ಆಗುವಂತ ವಿಷಯಕ್ಕೆ ಬರ್ತದೆ. ಮತ್ತು APMC ಆಕ್ಟ್ ನಿಮಗೆ ಸ್ಪರ್ಧಾತ್ಮಕ ದರಗಳನ್ನು ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಒಂದು ಕಾರ್ಪೊರೇಟ್ ಏಕಸ್ವಾಮ್ಯಕ್ಕೆ ಅವಕಾಶ ಮಾಡಿಕೊಡುತ್ತೆ. ವ್ಯಾಪಾರಿಗಳ ಏಕಸ್ವಾಮ್ಯ ಇತ್ತು APMC ನಲ್ಲಿ, ಅದನ್ನ ಮುರಿದು ರೈತರ ಅಧಿಕಾರವನ್ನ ತರಬೇಕಾಗಿತ್ತು, ಸುಧಾರಣೆ ಬೇಕಾಗಿತ್ತು ಆ ತರದ್ದು. ಈಗ ಅದರ ಬದಲಿಗೆ ಏನ್ ಮಾಡ್ತಾರೆ, ವ್ಯಾಪಾರಿಗಳ ಏಕಸ್ವಾಮ್ಯವನ್ನ ಮುರಿದ್ವಿ, ವ್ಯಾಪಾರಿಗಳಿಂದ ಅವರನ್ನ ವಿಮೋಚನೆಗೊಳಿಸಿ ಅವರನ್ನ ಅನಾಮತ್ತು ತಗೊಂಬಂದು ಅತ್ಯಂತ ಅಸಹಾಯಕತೆಯಿಂದ ಸರ್ಕಾರದ ಬೆಂಬಲವೂ ಇಲ್ಲದಂತೆ ಕಾರ್ಪೊರೇಟ್ ಧಣಿಗಳ ಬಾಗಿಲತ್ರ ತಳ್ಳುತ್ತಾರೆ. ಇದು APMC. ಮತ್ತು ಇದರಿಂದಾಗಿ ಇಡೀ ದೇಶದ ಸಾಮಾನ್ಯ ಬಡವರ ಆಹಾರ ಭದ್ರತೆಗೂ ದೊಡ್ಡ ಪೆಟ್ಟು ಬೀಳುತ್ತೆ. ಇದು ಮೊದಲನೇ ಕಾಯ್ದೆಯಿಂದ ಆಗುವ ಪರಿಣಾಮ. ಇನ್ನು ಎರಡನೇ ಕಾಯ್ದೆ ಯಾವುದು, ಅದಕ್ಕೂ ಇಷ್ಟು ಹೆಸರಿದೆ, ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಇನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಆಕ್ಟ್ ಅಂತ. ಇಷ್ಟು ಇದನ್ನೆಲ್ಲ ಜ್ಞಾಪಕ ಅಗತ್ಯ ಇಲ್ಲ, ಬಟ್ ಪದಗಳನ್ನು ಬಳಸಿರೋದು ನೋಡ್ರಿ. ಪ್ರೈಸ್ ಅಶ್ಯೂರೆನ್ಸ್ ಬೆಲೆ ಖಾತರಿ ಮತ್ತು ಕೃಷಿ ಸೇವೆಗಳಲ್ಲಿ ರೈತರ ಸಬಲೀಕರಣ ಮತ್ತು ಸುರಕ್ಷೆ, ಇಷ್ಟೇ ಆದ್ರೆ ಯಾರು ಬೇಡ ಅಂತಾರೆ. ನಾವಾಗ್ಲೇ APMC ಆಕ್ಟ್ ಬಗ್ಗೆ ಚರ್ಚೆ ಮಾಡ್ದಂಗೆ ರೈತರ ಬೆಳೆಗಳ ವಾಣಿಜ್ಯದ ಉತ್ತೇಜನ ಮತ್ತು ಅದಕ್ಕೆ ಅನುಕೂಲಕರ ವಾತಾವರಣ ಕಲ್ಪಿಸಿಕೊಡುವ ಕಾಯ್ದೆ, ಫೆಸಿಲಿಟೇಷನ್ ಅಂಡ್ ಪ್ರಮೋಷನ್. ಇಲ್ಲಿ ರೈತರ ಸಬಲೀಕರಣ ಮತ್ತು ಸುರಕ್ಷೆ ಯಾವ ವಿಷಯದಲ್ಲಿ, ಬೆಲೆ ಖಾತರಿ ಮತ್ತು ಕೃಷಿ ಸೇವೆಗಳಲ್ಲಿ ಅಂತ. ಆದ್ರೆ ಇನ್ನು ಆಳಕ್ಕೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಆಕ್ಚುಲಿ ಫಾರ್ಮರ್ ಅನ್ನೋ ಪದವನ್ನ ತೆಗೆದು ನೀವು ಕಾರ್ಪೊರೇಟ್ ಫಾರ್ಮಿಂಗ್ ಅಂತ ಸೇರಿಸ್ಬಿಟ್ರೆ ಆಕ್ಚುಲಿ ಕಾರ್ಪೊರೇಟ್ ಫಾರ್ಮರ್ ಅವರ ಪ್ರೈಸ್ ಅಶ್ಯೂರೆನ್ಸ್ ಮತ್ತು ಸೆಕ್ಯೂರಿಟಿಯ ಪ್ರಶ್ನೆ ಅಂತ ಗೊತ್ತಾಗುತ್ತೆ. ಇದೇನ್ ಹೇಳುತ್ತೆ, ಇದನ್ನ ಸಂಕ್ಷಿಪ್ತವಾಗಿ ನಾವು ಜ್ಞಾಪಕ ಇಟ್ಕೊಳ್ಬಹುದು ಅಂತಂದ್ರೆ ಇದನ್ನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾಯ್ದೆ ಅಂತ ಜ್ಞಾಪಕ ಇಟ್ಕೊಳ್ಳೋಣ. ಹಳೇದನ್ನ ಅಷ್ಟುದ್ದಲ್ಲ, ಅದು APMC ಬೈಪಾಸ್ ಕಾಯ್ದೆ, ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾಯ್ದೆ. ಇದರಲ್ಲೂ ಕೂಡ ಕಾಯ್ದೆಯ ಮೊದಲನೇ ಉದ್ದೇಶ ಇವರೇನ್ ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ದೇಶದಲ್ಲಿ ಕೃಷಿಯ ಹಿಡುವಳಿ ಫ್ರಾಗ್ಮೆಂಟೇಶನ್ ಆಗ್ತಾ ಇದೆ. ಅಂದ್ರೆ ಮೊದಲು 10 ಎಕರೆ 20 ಎಕರೆ ಇದ್ದಿದ್ದು ಅದು ವಿಭಜೀಕರಣ ಆಗ್ತಾ 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 ಇವತ್ತು ನಮ್ಮ ದೇಶದಲ್ಲಿ 86% ಅಷ್ಟು ಹಿಡುವಳಿಗಳೇನಿದಾವೆ ಅದು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿಗಳಾಗಿದ್ದಾವೆ. ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿಗಳಲ್ಲಿ ಉತ್ಪಾದಕತೆ ಕಡಿಮೆ ಇರ್ತದೆ. ಉತ್ಪಾದಕತೆ ಕಡಿಮೆ ಇದ್ದಾಗ ಏನಾಗುತ್ತೆ, ಆ ರೈತನ ಆದಾಯ ಕಡಿಮೆ ಆಗುತ್ತೆ, ರೈತ ಕೃಷಿನಲ್ಲಿ ಅಭಿವೃದ್ಧಿ ಮಾಡಕ್ಕಾಗೋದಿಲ್ಲ.
ಅಷ್ಟು ಮಾತ್ರ ಅಲ್ಲ, ಮಾರುಕಟ್ಟೆ ಏರುಪೇರುಗಳೇನಾದ್ರೂ ಆಯ್ತು ಅಂದ್ರೆ ಸಣ್ಣ ಪುಟ್ಟ ರೈತರು ಅದರ ಹೊಡೆತವನ್ನ ತಡ್ಕೊಳಕ್ ಆಗೋದಿಲ್ಲ. ಹೀಗಾಗಿ ಈ ಕಾಯ್ದೆ ಏನ್ ಮಾಡುತ್ತಪ್ಪ ಅಂದ್ರೆ ಸಣ್ಣ ಹಿಡುವಳಿಗಳು ಅತಿ ಸಣ್ಣ ಹಿಡುವಳಿಗಳ ಹತ್ರ ಕಾಂಟ್ರಾಕ್ಟ್ ಫಾರ್ಮರ್ ಒಬ್ಬ ಬಂದ್ರೆ, ಒಬ್ಬ ಅತ್ಯಂತ ದೊಡ್ಡ ಸುಟುಬುಟು ಹಾಕೊಂಡಿರುವಂತ ಒಬ್ಬ ಕಂಪನಿ ಒಂದು ಬಂದು ಈ 1-2 ಎಕರೆ 3 ಎಕರೆ 4 ಎಕರೆ ಇರೋರೆಲ್ಲ ನೀವೆಲ್ಲ ಒಂದು ಫುಡ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ನೀವು ಮಾಡ್ಕೊಂಡಾಗ ನಿಮ್ ಜೊತೆ ನಾನು ಒಪ್ಪಂದ ಮಾಡ್ಕೊಳ್ತೀನಿ. ನೀವು ಇವತ್ತು ನಿಮ್ಮ ಒಪ್ಪಂದದ ದಿನ ನಿಮಗೆ ಬೀಜ ಕೊಡ್ತೀನಿ, ಗೊಬ್ಬರ ಕೊಡ್ತೀನಿ, ಇದೇ ಬೆಳೆಯನ್ನ ಬೆಳೀರಿ, ಈ ಬೆಳೆಯನ್ನ ಇದೇ ಬೆಲೆಗೆ ನೀವು ಬೆಳೆ ಬೆಳೆದಾದ್ಮೇಲೆ ಕೊಂಡ್ಕೊತೀನಿ. ಇದ್ರ ಮೂಲಕ ಏನಾಗುತ್ತೆ, ಸರ್ಕಾರದ ಪ್ರಕಾರ ಬೆಳೆ ಬೆಳೆದಾದ್ಮೇಲೆ ಏನ್ ಬೆಲೆ ಸಿಗುತ್ತೆ ಅನ್ನೋ ಆತಂಕ ರೈತರಿಗೆ ಇರ್ಬೇಕಾಗಿಲ್ಲ. ರೈತನಿಗೆ ಇದು ಗ್ಯಾರಂಟಿ ಆಯ್ತು, ಇಷ್ಟು ಬೆಲೆ ಸಿಕ್ಕೇ ಸಿಗುತ್ತೆ ಅಂತ. ಅಷ್ಟು ಮಾತ್ರ ಅಲ್ಲ, ಉತ್ತಮವಾದಂತ ಬೆಳೆ ಮತ್ತು ಬೀಜನ ಅವರೇ ಕೊಡ್ತಾರೆ. ಸೊ ಹೀಗಾಗಿ ರೈತ ಎಲ್ಲಾ ದೃಷ್ಟಿಯಿಂದ, ಮತ್ತೆ ಅಷ್ಟು ಮಾತ್ರ ಅಲ್ಲ, ನಿಮ್ಮ ಭೂಮಿಯನ್ನ ನೀವೇನ್ ಪರಭಾರೆ ಮಾಡ್ಬೇಕಾಗಿಲ್ಲ. ನೀವು ಭೂಮಿನಲ್ಲಿ ಉತ್ಪಾದನೆ ಮಾಡ್ಕೊಡ್ತೀರಿ ಹೊರತು ಭೂಮಿ ನಿಮ್ಮ ಹೆಸರಿಗೆ ಇರುತ್ತೆ. ಈಗ ಭೂಮಿ ನಂದೇ ಇರುತ್ತೆ, ಬೀಜ ಗೊಬ್ಬರ ಅವರೇ ಕೊಡ್ತಾರೆ, ಮತ್ತು ಅಂತಿಮವಾಗಿ ನನ್ನ ಬೆಳೆಯನ್ನು ಅವರೇ ಕೊಂಡ್ಕೊಳ್ತಾರೆ ಅನ್ನೋದಾದ್ರೆ ಮಾರುಕಟ್ಟೆಯ ಏರುಪೇರುಗಳಿಂದ ಹೊಡೆತಕ್ಕೆ ನಾನು ಗುರಿಯಾಗುವುದಿಲ್ಲ, ರೈತ ಗುರಿಯಾಗುವುದಿಲ್ಲ. ಇಂಥ ಅತ್ಯುತ್ತಮವಾದಂತ ಕಾಯ್ದೆಯನ್ನ ಯಾರಿಗೆ ವಿರೋಧಿಸಬೇಕು ಅಂತ ಇದರ ಪರವಾಗಿರುವ ವಾದ. ಮೇಲ್ನೋಟಕ್ಕೆ ಇವೆಲ್ಲವೂ ಸರಿನೇ ಅನ್ನಿಸ್ಬೇಕು. ಸಣ್ಣ ಪುಟ್ಟ ರೈತರ ಪರಿಸ್ಥಿತಿ ಯಾರಿಗೂ ಬೇಡ. ಪ್ರತಿ ಬೆಳೆ ಬೆಳೀತಾರೆ, ಬೆಳೆ ಬಂದ್ರೆ ಮಳೆ ಬಂದ್ರೋಯ್ತು, ಬಿರುಗಾಳಿ ಬಂದ್ರೋಯ್ತು, ಸುನಾಮಿ ಬಂದ್ರೋಯ್ತು. ಇವತ್ತು ಉತ್ತರ ಕರ್ನಾಟಕ ಪರಿಸ್ಥಿತಿ ನಾವು ನೋಡಿದೀವಿ. ಬೆಳೆದ್ರೂ ಕೂಡ ಅಲ್ಲಿರುವಂತಹ ವ್ಯಾಪಾರಿಗಳು ಅವ್ರ ಸಂಕಟ ಒಂದಷ್ಟು ಅನುಭವಿಸ್ಬೇಕು. ಸೊ ಹೀಗಾಗಿ ಇದು ಒಳ್ಳೇದೇ ಅಲ್ವಾ ಅಂತ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ಬೇಕು. ಆದ್ರೆ ನೀವು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಡೆವಿಲ್ ಈಸ್ ಇನ್ ದಿ ಡೀಟೈಲ್ಸ್ ಅಂತ. ರಾಕ್ಷಸ ಎಲ್ಲಡಗಿರ್ತಾನೆ ಅಂತಂದ್ರೆ ಟೈಟಲ್ ಅಲ್ಲ, ವಿವರಗಳಲ್ಲಿ ಇರ್ತಾನೆ ರಾಕ್ಷಸ ಅಂತ. ಆ ರಾಕ್ಷಸನ ಸ್ವರೂಪ ಹೆಂಗಿದೆಯಪ್ಪ ಅಂತಂದ್ರೆ, ನೀವು ಆಳಕ್ಕೆ ಹೋಗಿ ನೋಡಿದ್ರೆ ಮತ್ತೆ ಇಲ್ಲೊಬ್ಬ ಕಾಂಟ್ರಾಕ್ಟ್ ಫಾರ್ಮರ್ ಬರ್ತಾರೆ. ಆ ಫಾರ್ಮರ್ ಯಾರು? ಅವರ ಪ್ರಕಾರ ಇದುವರ ತನಕ ರೈತ ಅಂತ ಏನಿತ್ತು, ರೈತ ಅಂತಂದ್ರೆ ಹಸಿರೋ ಪಂಚೆ ಹಾಕೊಂಡು ತಾನೇ ಉಳುಮೆ ಮಾಡೋನು, ಆಕ್ಚುಯಲ್ ಕಲ್ಟಿವೇಟರ್, ತಾನೇ ಭೂಮಿನಲ್ಲಿ ಉಳುಮೆ ಮಾಡುವವನು ರೈತ. ಇವಾಗ ರೈತ ಯಾರಪ್ಪ ಅಂತಂದ್ರೆ ತಾನ್ ಬೇಕಾದ್ರೂ ಉಳುಮೆ ಮಾಡ್ಬೋದು, ಅಥವಾ ಯಾರನ್ನಾದ್ರೂ ಕೂಲಿಗೆ ಇಟ್ಕೊಂಡಾದ್ರೂ ಉಳುಮೆ ಮಾಡ್ಬೋದು, ಅಥವಾ ಒಂದಷ್ಟು ಜಮೀನುಗಳನ್ನ ಗೇರಿಗೆ ತೆಗೆದುಕೊಂಡು ಆಧುನಿಕ ಯಂತ್ರಗಳ ಮೂಲಕ ಕೂಲಿಗಳನ್ನ ಇಟ್ಕೊಂಡು ಏಜೆಂಟ್ಗಳನ್ನ ಇಟ್ಕೊಂಡು ಕೂಡ ಅವನು ಉಳುಮೆ ಮಾಡಬಹುದು. ಸೊ ಅಂತ ಒಬ್ಬ ಕಾಂಟ್ರಾಕ್ಟ್ ಫಾರ್ಮರ್ ನಿಮ್ಮ ಹಳ್ಳಿಗೆ ಬರ್ತಾರೆ. ನಿಮ್ಮ ಹಳ್ಳಿಯಲ್ಲಿ ಒಂದು 80 ಜನ 90 ಜನ ತಲಾ 2 ಎಕರೆ 3 ಎಕರೆ ಇಟ್ಕೊಂಡಿರ್ತಾರೆ. ಇವ್ರ ಜೊತೆ ಇವನೊಂದು ಒಪ್ಪಂದ ಮಾಡ್ಕೊತಾನೆ. ಅವನೇ ನೇರವಾಗಿ ಬರ್ಲಿಲ್ಲ ಅಂತಂದ್ರೆ ಇವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಒಂದು ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಮಾಡುವಂತ ಒಬ್ಬ ಮಧ್ಯದಲ್ಲಿರೋ ಒಬ್ಬ ಅಗ್ರಿಗೇಟರ್ ಅಂತ ಕರ್ತಾರೆ, ಒಬ್ಬ ಮಧ್ಯವರ್ತಿ. ಆ ಮಧ್ಯವರ್ತಿ ನಮ್ಮ ಊರಿನಲ್ಲಿ ಹಾಲಿ ಇರೋ ಭೂಮಾಲೀಕ ಆಗಿರ್ಬೋದು, ಯಾವುದೇ ಪಕ್ಷದ ಏಜೆಂಟ್ ಆಗಿರ್ಬೋದು, ಪುಡಾರಿ ರಾಜಕಾರಣಿ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿ ಆಗಿರ್ಬೋದು, ದಲ್ಲಾಳಿ ಆಗಿರ್ಬೋದು, ಯಾರೋ ಒಬ್ಬನ ಅಗ್ರಿಗೇಟರ್ ಅಂತ ಕರೀತಾರೆ. ಆತ ಈ ನಲ್ಲಿರೋ ಜಮೀನೆಲ್ಲ ಕೂಡಿಸ್ಬಿಟ್ಟು ಒಂದು ಒಪ್ಪಂದಕ್ಕೆ ಇವ್ರ ಜೊತೆ ಸಹಿ ಹಾಕಕ್ ಮಾಡ್ತಾರೆ. ಈ ಒಪ್ಪಂದ ಏನು? ಈ ಒಪ್ಪಂದ ಒಂದು ಕೃಷಿ ಸೈಕಲ್ಗೆ ಆಗ್ಬೋದು. ಉದಾಹರಣೆಗೆ ಒಂದು ಬೆಳೆ ಬರೀ 3 ತಿಂಗಳು ಬರುತ್ತೆ, 3 ತಿಂಗಳಿಗೆ ಮಾತ್ರ ಒಪ್ಪಂದ ಆಗ್ಬೋದು, ಅಥವಾ 1 ವರ್ಷಕ್ಕೆ ಇರ್ಬೋದು, ಅಥವಾ ಸತತವಾಗಿ 5 ವರ್ಷಕ್ಕೂ ಇರ್ಬೋದು. ಈ ಒಪ್ಪಂದ ಮಾಡ್ಕೋಬೇಕಾದ್ರೆ ಏನೇನಿರುತ್ತೆ ಆ ಒಪ್ಪಂದದಲ್ಲಿ? ಆ ಒಪ್ಪಂದದ ಪ್ರಕಾರ ಇವರು ಫಾರ್ಮ್ ಸರ್ವಿಸಸ್, ಕೃಷಿ ಸೇವೆಯನ್ನು ಕೊಡುವಂತಹ ಇವನ್ನ ಸ್ಪಾನ್ಸರ್ ಅಂತ ಕರೀತಾರೆ ಕಾಂಟ್ರಾಕ್ಟ್ ಫಾರ್ಮರು. ಅವನು ರೈತನ ಜೊತೆ ಒಪ್ಪಂದ ಮಾಡ್ಕೋಬೇಕಾದ್ರೆ ನೀವು ಇಂಥ ಬೆಳೆಯನ್ನೇ ಬೆಳಿಬೇಕು, ಇಂಥ ಬೆಳೆಯನ್ನ ನೀವು ಬೆಳೆಯುವುದಕ್ಕೆ ನಾನು ಈ ತರ ನೀವು ಬೇಕಾಗಿರೋದನ್ನ ಕೊಡ್ತೀನಿ. ಆ ಬೆಳೆ ಇಲ್ಲಿ ತುಂಬಾ ಮುಖ್ಯವಾಗಿ ಗಮನ ಕೊಟ್ಟು ನೀವು ಕೇಳಬೇಕು. ಆ ಬೆಳೆ ಬೆಳೀತರ ಏನಿದೆ ಅದು ಒಂದು ನಿರ್ದಿಷ್ಟವಾದಂತ ಸ್ಟ್ಯಾಂಡರ್ಡ್, ಗ್ರೇಡ್ ಅಂಡ್ ಕ್ವಾಲಿಟಿ ಇದಕ್ಕೆ ನಿಬದ್ಧವಾಗಿರಬೇಕು. ಅದರ ತಕ್ಕನಾಗಿ ನೀವು ಬೆಳಿಬೇಕು. ಈ ಸ್ಟ್ಯಾಂಡರ್ಡ್, ಗ್ರೇಡ್ ಅಂಡ್ ಕ್ವಾಲಿಟಿ ಇದನ್ನ ನಿಗದಿ ಮಾಡೋದು ಯಾರು? ಆ ಕಾಯ್ದೆನಲ್ಲಿರೋ ಪ್ರಕಾರ ಅದನ್ನ ಸರ್ಕಾರ ನಿಗದಿ ಮಾಡುತ್ತೆ, ಅಥವಾ ಸರ್ಕಾರ ಸೂಚಿಸುವ ಯಾವುದಾದ್ರೂ ಖಾಸಗಿ ಪ್ರಯೋಗಾಲಯಗಳು ನಿಗದಿ ಮಾಡುತ್ತೆ. ಇವತ್ತು ಭಾರತದಲ್ಲಿರೋ ಪರಿಸ್ಥಿತಿನಲ್ಲಿ ಈ ತರ ಸ್ಟ್ಯಾಂಡ್, ಗ್ರೇಡ್ ಅಂಡ್ ಕ್ವಾಲಿಟಿಯನ್ನ ನಿಗದಿ ಮಾಡುವಂತ ಬೇರೆ ಬೇರೆ ಸರಕುಗಳಿಗೆ ಬೇರೆ ಬೇರೆ ತರ ಇರ್ತವದು. ಅದನ್ನ ನಿಗದಿ ಮಾಡುವಂತಹ ಸರ್ಕಾರಿ ಪ್ರಯೋಗಾಲಯಗಳು ಹಣಕಾಸಿನ ಕೊರತೆಯೊಂದಿಗೆ ಮುಚ್ಕೋತಾ ಇದ್ದಾವೆ, ಅವಿಲ್ಲ. ಈಗ ಯಾವ್ಯಾವ ದೊಡ್ಡ ದೊಡ್ಡ ಜಗತ್ತಿನ ಅತಿ ದೊಡ್ಡ ಬಿಸ್ನೆಸ್, ಆಹಾರದ ಬಿಸ್ನೆಸ್ ನಲ್ಲಿ ಇದ್ದಾನೆ, ಅವ್ರದೇ ಪ್ರಯೋಗಾಲಯಗಳಿವೆ. ಇದು ಸಿಂಜೆಂಟದ ಒಂದು ಪ್ರಯೋಗಾಲಯ ಇದೆ, ನಾನ್ಸೆಂಟದ ಒಂದು ಪ್ರಯೋಗಾಲಯ ಇರುತ್ತೆ, ಅಂಬಾನಿ ಗ್ರೀನ್ಸ್ ಪ್ರಯೋಗಾಲಯ ಇರ್ತದೆ. ಆ ಪ್ರಯೋಗಾಲಯ ಅಂದ್ರೆ ಕೊಂಡ್ಕೊಳ್ಳೋನು ಅಂಬಾನಿನೇ, ಅವನದೇ ಪ್ರಯೋಗಾಲಯ ಇರುತ್ತೆ. ಆ ಪ್ರಯೋಗಾಲಯದಲ್ಲಿ ನಾನು ಬೆಳೆಯೋ ಟೊಮೆಟೊ, ನಾನು ಬೆಳೆಯೋ ಆಲೂಗಡ್ಡೆ, ನಾನು ಬೆಳೆಯೋ ಕಾಫಿ, ನಾನು ಬೆಳೆಯೋ ಯಾವುದೇ ಇರ್ಬೋದು, ಅದಕ್ಕೆ ಏನ್ ಗ್ರೇಡ್, ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಇರಬೇಕು ಅನ್ನೋದು ನಿಗದಿ ಆಗುತ್ತೆ. ಏನು ಆ ಸ್ಟ್ಯಾಂಡರ್ಡ್, ಗ್ರೇಡ್, ಕ್ವಾಲಿಟಿ ಅಂದ್ರೆ ಏನಿರುತ್ತೆ? ಒಂದು ಸಣ್ಣ ಉದಾಹರಣೆ ನಾವು ಮಾತಾಡ್ಕೋಬೋದಾದ್ರೆ, ಅದೊಂದು 20 ಪುಟದ 25 ಪುಟದ ಅಗ್ರಿಮೆಂಟ್ ಇರುತ್ತೆ. ನೀವು ಟೊಮೆಟೊ ಹಣ್ಣು ಬೆಳಿತೀರಾ ಅಂತಂದ್ರೆ ಈ ಟೊಮೆಟೊ ಹಣ್ಣಿನ ಬೀಜಗಳು ಒಳಗಡೆ ಇರ್ತಾವಲ್ಲ, ಬೀಜ ಇರಬಾರ್ದು, ಅಥವಾ ಬೀಜ ಇದ್ರೆ ಇಷ್ಟಿರಬೇಕು. ಒಂದು ಟೊಮೆಟೊ ಹಣ್ಣಿನ ತೂಕ ತಲಾ 35ರಿಂದ 40 ಗ್ರಾಮ್ ಇರಬೇಕು. ನಸು ಹಳದಿ ಕೆಂಪಿನ ಬಣ್ಣ ಇರಬೇಕು.
ಹಸಿರು ತೊಗಟೆ ಉದ್ದಕ್ಕೆ ಇಷ್ಟುದ್ದ ಇರಬೇಕು, ಈ ತರದ್ದೆಲ್ಲ ಇನ್ನೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ಗಳು ಇಂಗ್ಲಿಷ್ ನಲ್ಲಿ ಇರ್ತವೆ. ಇನ್ನೊಂದು ಏನ್ ಹೇಳುತ್ತೆ ಅದರ ಆಕ್ಟ್ ನ 19ನೇ ಅಂಶ ಏನ್ ಹೇಳುತ್ತಪ್ಪ ಅಂದ್ರೆ, ರೈತ ಬೆಳೆಯನ್ನು ಬೆಳೆದು ಅಂತಿಮವಾಗಿ ಈ ಸ್ಪಾನ್ಸರ್ಗೆ ಮಾರಾಟ ಮಾಡಲು ಬಂದಾಗ ಈ ಕಾಂಟ್ರಾಕ್ಟ್ ಫಾರ್ಮರ್ ಆಗಿದ್ದಾನೆ, ಈತ ತಾನು ರೈತನೊಂದಿಗೆ ಪೂರ್ವ ನಿಗದಿ ಮಾಡಿಕೊಂಡಂತ ಸ್ಟ್ಯಾಂಡರ್ಡ್ ಗ್ರೇಡ್ ಅಂಡ್ ಕ್ವಾಲಿಟಿಗೆ ತಕ್ಕನಾಗಿಯೇ ಇದೆಯಾ ಅಂತ ಅಂದ್ಬಿಟ್ಟು ಆತ ಪರಿಶೀಲಿಸಬೇಕು. ಪರಿಶೀಲಿಸಿ ಅದಕ್ಕೆ ತಕ್ಕನಾಗಿಲ್ಲ ಅಂದ್ರೆ ಆತ ಅದನ್ನ ತಿರಸ್ಕರಿಸಬಹುದು. ಸ್ಟ್ಯಾಂಡರ್ಡ್ ಗ್ರೇಡ್ ಅಂಡ್ ಕ್ವಾಲಿಟಿನ ತಿರಸ್ಕರಿಸಬಹುದು. ಟೊಮೆಟೊ ಬೆಳ್ಕೊಂಡ್ ಬಂದಿರ್ತೀರಿ, ನಸು ಹಳದಿ ಬಣ್ಣ ಇಲ್ಲಪ್ಪ, ಅದೇನ್ ಲ್ಯಾಬೊರೇಟರಿನೆಲ್ಲ ಬೆಳೀತಾರ ಅದನ್ನ ಬೆಳೆಯೋದು ಹೊಲದಲ್ಲಿ. ಕ್ಲೈಮ್ಯಾಟಿಕ್ ವೇರಿಯೇಷನ್ 1000 ಇರ್ತವೆ. ಈ ಕಂಪನಿ ಯಾಕೆ ಬೇಡ ಅನ್ನುತ್ತೆ, ಇದಕ್ಕಿಂತ ಚೀಪ್ ಆಗಿ ಅವ್ನು ಬೇರೆ ಜಗತ್ತಿನಲ್ಲೆಲ್ಲಾ ಕಡೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಿರ್ತಾನೆ, ಅಲ್ಲಿ ಸುಲಭದ ದರ ಸಿಕ್ಬಿಡುತ್ತೆ. ಇದು ಅವನಿಗೆ ಬೇಡ ಅಂತ ಆದಾಗ ಸ್ಟ್ಯಾಂಡರ್ಡ್ ಗ್ರೇಡ್ ಅಂಡ್ ಕ್ವಾಲಿಟಿ ಯಾವುದನ್ನು ಕೂಡ, ಈಗ ಒಂದು ಬೆಂಗಳೂರಿನಲ್ಲಿ ಒಂದು ಮಾತಿದೆ, ನೀವ್ ಎಂತ ಒಳ್ಳೆ ಎಲ್ಲಾ ಸರ್ಕಾರಿ ನಿಯಮಗಳನ್ನು ಪಾಲಿಸ್ತಿದ್ದೀನಿ, ನೀವು ಹೆಲ್ಮೆಟ್ ಹಾಕೊಂಡಿರ್ತೀರಿ, ಹೆಲ್ಮೆಟ್ ಬೆಲ್ಟ್ ಹಾಕೊಂಡಿರ್ತೀರಿ, ಲೈಟ್ ಇದೆ ನಿಮ್ ಗಾಡಿಗೆ ಅಂತ ಹೋದ್ರೂ ಕೂಡ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ನಿಮ್ ಅಡ್ಡಿ ಮಾಡ್ದ ಅಂತಂದ್ರೆ ಅವ್ನು ಏನೋ ಒಂದು ಲೋಪ ತೋರಿಸ್ತಾನೆ. ಯಾವ್ದೋ ಒಂದು ತಪ್ಪಿರುತ್ತೆ, ಯಾವ್ದೋ ಒಂದು ಕಾಯ್ದೆ ಬದಲಾಗಿರುತ್ತೆ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಸರ್ಕಾರವನ್ನ ಅಥವಾ ಇವರನ್ನ ಮೆಚ್ಚೋ ಅಂತ ರೀತಿ ಯಾರು ಬೆಳೆಯಕ್ಕಾಗೋದಿಲ್ಲ. ಹೀಗಾಗಿ ಬೆಳೆಗೆ ಇವರು ಬಂಡವಾಳ ಹೂಡಿದ್ರು ಕೂಡ ಅದನ್ನ ಖರೀದಿ ಮಾಡುವಂತಹ ಸಂಪೂರ್ಣ ನಿಯಂತ್ರಣ ಕಾಂಟ್ರಾಕ್ಟ್ ಫಾರ್ಮರ್ ಕಡೆ ಇರ್ತದೆ. ಇಲ್ಲಿ ಕೂಡ ಸರ್ಕಾರ ಬೆಲೆ ಏನು, ಆ ಬೆಲೆ ನಿಗದಿ ಮಾಡುವ ವಿಷಯದಲ್ಲಿ ಕಡ್ಡಾಯವಾಗಿ MSP ಇಲ್ಲೂ ಇಲ್ಲ. ಈ ಬೆಲೆಯನ್ನು ಕೂಡ ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ವಹಿವಾಟಿರುವಂತಹ ಒಬ್ಬ ದೈತ್ಯ, ಇನ್ನೊಬ್ಬ ಈ ಸಾಮಾನ್ಯ ರೈತ, ಇವರಿಬ್ರು ಸೇರ್ಕೊಂಡು ನಿಗದಿ ಮಾಡ್ತಾರೆ. ಕೊನೆಗೆ ಮಾರ್ಕೊಳ್ಳಿಲ್ಲ ಅಂದ್ರೆ ತಗಾದೆ ಬಂತು ಇವರಿಬ್ಬರು ನಡುವೆ. ನಿಮ್ ಗ್ರೇಡ್ ಕ್ವಾಲಿಟಿಗೆ ಉತ್ಪಾದನೆ ಮಾಡಿದೀನಿ ಅಂತ ನಾನು ಹೇಳ್ತೀನಿ, ರೈತ ಇಲ್ಲ ನಾವು ಹೇಳಿದ ಗ್ರೇಡ್ ಕೊಟ್ಟೇ ಇಲ್ಲ ಇವರು ಅಂತ ಅವ್ರು ಹೇಳ್ತಾರೆ. ಇವೆರಡು ಕೂಡ ತಗಾದೆ ಮಾತ್ರ ಯಾರು ನಿಭಾಯಿಸಬೇಕು, ಅದರಲ್ಲಿ ಒಂದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್. ಆ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಏನ್ ಹೇಳುತ್ತಪ್ಪ ಅಂದ್ರೆ, ಮತ್ತೆ ತಹಶೀಲ್ದಾರು 7 ಜನರ ಕಮಿಟಿ ಮಾಡ್ತಾನೆ, 5 ಜನರ ಕಮಿಟಿ. ಅದರಲ್ಲಿ ಇಬ್ಬರು ಕಂಪನಿನವರು, ಇಬ್ಬರು ರೈತರ ಕಡೆಯವರು, ಒಬ್ಬ ತಹಶೀಲ್ದಾರ ನೇಮಕ ಮಾಡೋರು. ಅವರು ಅದನ್ನ 7 ದಿವಸದೊಳಗೆ ಬಗೆಹರಿಸಲಿಲ್ಲ ಅಂತಂದ್ರೆ ತಹಶೀಲ್ದಾರ 30 ದಿವಸ ತಗೊಳ್ತಾರೆ. ತಹಶೀಲ್ದಾರ್ದು ಮತ್ತೆ ಮೇಲ್ಮನವಿ ಸಮಿತಿ ಇರುತ್ತೆ. ಮೇಲ್ಮನವಿ ಸಮಿತಿ ಅಪಲೇಟ್ ಕಮಿಟಿಗೆ DC ಅದಕ್ಕೆ ಚೇರ್ಮನ್ ಆಗಿರ್ತಾನೆ. ಇದಕ್ಕೂ ಕೂಡ ಸಿವಿಲ್ ಕೋರ್ಟ್ ನ ವ್ಯಾಪ್ತಿ ಒಳಗಡೆ ಬರೋದಿಲ್ಲ, ಅವ್ರು ಹೇಳಿದ್ದು ಅಂತಿಮ ಆಗುತ್ತೆ. ಸೊ ಹೀಗಾಗಿ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ರೈತನ ಸ್ವಾತಂತ್ರ್ಯ ಸಿಗೋದಲ್ಲ, ರೈತನ ಸ್ವಾತಂತ್ರ್ಯ ಸಂಪೂರ್ಣ ಹರಣ ಆಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ತರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೊಸದಲ್ಲ. ಈಗಾಗಲೇ ಈ ಕಾಯ್ದೆ ಇಲ್ಲದೆಯೇ ಹಲವಾರು ರಾಜ್ಯಗಳು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅವಕಾಶ ಮಾಡಿಕೊಟ್ಟಿವೆ. ಉದಾಹರಣೆಗೆ ಗುಜರಾತ್, ಪಂಜಾಬ್, ಕರ್ನಾಟಕದಲ್ಲೂ ಕೂಡ ಸಿರಾದ ಹತ್ತಿರ ಗೆರ್ಕಿನ್ ಮಿಡಿ ಸೌತೆ ಅಂತ ಕರೀತಾರೆ, ಅದನ್ನ ಬೆಳೀತಾ ಇದೆ. ಈ ತರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನ್ ನಡೀತಾ ಇದೆ ಅವುಗಳ ಅನುಭವವನ್ನು ನೀವು ನೋಡಬೇಕು. ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರೋರು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಇವು ಸಂಪೂರ್ಣವಾಗಿ ಸಣ್ಣ ರೈತ ವರ್ಸಸ್ ಬಿಗ್, ಸ್ಮಾಲ್ ಫಾರ್ಮರ್ ವರ್ಸಸ್ ಬಿಗ್ ಬಿಸ್ನೆಸ್, ದೊಡ್ಡ ವಹಿವಾಟುದಾರರ ನಡುವೆ ಯಾವತ್ತೂ ಕೂಡ ಅಧಿಕಾರದ ಸಮತೋಲನ ಇರಲ್ಲ. ಯಾವತ್ತೂ ಅದು ಸಂಪೂರ್ಣವಾಗಿ ಇವ್ರ ಲಾಭವಾಗಿರುತ್ತೆ. ಇವ್ರ ಅನುಭವ ಏನಪ್ಪಾ ಅಂತಂದ್ರೆ, 1 ವರ್ಷ ಅರ್ಧ ವರ್ಷ ಅವ್ರ ಜೊತೆ ಒಪ್ಪಂದ ಮಾಡ್ಕೊತಾರೆ. ಅದಾದ್ಮೇಲೆ ಸುಮಾರು 10-15 ಕಾರಣಗಳನ್ನ ಪಟ್ಟಿ ಮಾಡ್ತಾರೆ ಯಾತಕ್ಕೆ ಇದನ್ನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅವರು ಮುಂದುವರಿಸಿಲ್ಲ ಅಂತ ಹೇಳಿ. ಮೊದಲನೇದು, ಅವರು ಹೇಳಿದಂತೆ ಒಪ್ಪಂದವನ್ನ ಮೊದಲನೇದು ಅಂದ್ರೆ 90% ಜನ ಹೇಳುವಂತ ಮೊದಲನೇ ಕಾರಣ ಅಂತಂದ್ರೆ, ಈ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಮಾತನ್ನ ನಿಭಾಯಿಸಣೆ ಮಾಡ್ಕೊಳ್ಳೋದಿಲ್ಲ. ಯಾವ್ದಾದ್ರೂ ನೆಪ ಒಡ್ಡಿ ಅವರು ತಮ್ಮ ಲಾಭವನ್ನೇ ಕಾಯ್ದುಕೊಳ್ತಾರೆ. ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ. ತಗಾದೆಗಳಾದ್ರೆ ಸರ್ಕಾರವಾಗ್ಲಿ ಸಮಾಜವಾಗ್ಲಿ ತಮ್ಮ ಪರವಾಗಿ ನಿಲ್ಲಲ್ಲ. ಉತ್ಪಾದನೆ ನಾವು ಅನ್ಕೊಂಡಷ್ಟು ಇರೋದಿಲ್ಲ, ಆದಾಯ ನಾವು ಅನ್ಕೊಂಡಷ್ಟು ಬರೋದಿಲ್ಲ ಅಂತ 10 ಕಾರಣಗಳನ್ನ ಇವುಗಳು ಪಟ್ಟಿ ಮಾಡ್ತಾರೆ. ಸಾಕ್ಷಾತ್ ಒಂದು ಉದಾಹರಣೆ ತಮ್ಮ ಜೊತೆ ಹಂಚ್ಕೋಬೇಕು ಅಂದ್ರೆ, 2017ರಲ್ಲಿ ಗುಜರಾತ್ನಲ್ಲಿ ಇದೇ ತರ ಒಂದು ಕಾಂಟ್ರಾಕ್ಟ್ ಫಾರ್ಮ್, ಪೆಪ್ಸಿ ಕಂಪನಿ ನಿಮ್ಗೆ ಗೊತ್ತಿದೆ, ಪೊಟ್ಯಾಟೊ ಚಿಪ್ಸ್ ಮಾಡ್ತಾರೆ. ಅವರೇ ಬೀಜವನ್ನ ಕೊಟ್ಟರು. ಆ ಬೀಜ ಏನಿತ್ತಪ್ಪ ಅಂತಂದ್ರೆ, ಆಲೂಗಡ್ಡೆ ಚಿಪ್ಸ್ ಹೆಂಗಿರ್ಬೇಕಪ್ಪ ಅಂದ್ರೆ ತನು ಕಡಿಮೆ ಇರ್ಬೇಕು, ಹ್ಯೂಮಿಡಿಟಿ ಕಡಿಮೆ ಇರಬೇಕು, ಅವಾಗ ಕ್ರಿಸ್ಪಿ ಆಗಿರ್ತದೆ. ಸೊ ಹೀಗಾಗಿ ಅವ್ರ ಬೀಜದಲ್ಲಿ ಅದಿತ್ತು. ಪ್ರತಿ ವರ್ಷ ಇವ್ರ ಬೀಜವನ್ನ ಪೆಪ್ಸಿ ಕಂಪನಿ ಹತ್ರನೇ ಕೊಂಡ್ಕೋಬೇಕು ಮತ್ತು ಪೆಪ್ಸಿಗೆ ಮಾಡ್ಬೇಕು, ಇದು ಒಪ್ಪಂದ. 3 ಜನ ರೈತರು ಒಂದು ಹಂತದಲ್ಲಿ ಏನ್ ಮಾಡಿದ್ರು, ಪೆಪ್ಸಿಯಿಂದ ಬೀಜನೂ ಇಸ್ಕೊಳ್ಳಿಲ್ಲ, ತಮ್ಮಂತೆ ತಾವು ಉತ್ಪಾದನೆ ಮಾಡಿದ್ರು. ಅವರನ್ನ ಇವರು ಕೋರ್ಟ್ಗೆ ಹೇಳಿದ್ರು, ಮತ್ತಲ್ಲ ತಲಾ ಒಬ್ಬೊಬ್ಬ ರೈತನ ಮೇಲೆ 1.5 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿದ್ರು. ಇದು ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟಿನಲ್ಲಿ ಕೋರ್ಟ್ ಕೂಡ
ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ರೈತರು ಅಂತ ಹೇಳಿದ್ರು. ಯಾಕಂದ್ರೆ ಇವರು ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ರು. 2017ರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಬಾಕಿ ಇತ್ತು. ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ರು. ಈ 3 ಜನ ರೈತರ ಬಗ್ಗೆ ಇಡೀ ದೇಶಾದ್ಯಂತ ಒಂದು ಸೌಹಾರ್ದತೆ ಉಂಟಾಗಿ ಇದು ಮತ್ತೆ ತಮಗೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಬರಬಹುದು ಅನ್ನುವಂಥ ಭಯದಿಂದ ಅವ್ರೇನ್ ಮಾಡಿದ್ರು, ಸರ್ಕಾರ ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ದಂಡ ಹಾಕಬೇಡಿ ಅಂತಂದ್ರು. ಆದ್ರೆ ಅಧಿಕೃತವಾಗಿ ಮತ್ತು ಶಾಸನಬದ್ಧವಾಗಿ ಕೋರ್ಟ್ ಕೂಡ ಹೇಳಿರೋದೇನಪ್ಪ ಅಂದ್ರೆ ಈ ರೈತರು ಉಲ್ಲಂಘನೆ ಮಾಡಿದ್ದಾರೆ. ಇದು ನಮ್ಮ ಅನುಭವ. ಎರಡನೇ ಅಂಶ ಇದ್ಕೊಂಡಿದೆ. ಕಾಂಟ್ರಾಕ್ಟ್ ಫಾರ್ಮರ್ ಒಬ್ಬ ಬಂದ್ರೆ ನಿಮ್ಮ ಹಳ್ಳಿಗೆ ಒಂದು ಬಿಳಿ ಜೋಳ ಬೇಕು, ಬಿಳಿ ಜೋಳ ಉತ್ಪಾದನೆ ಮಾಡ್ತಾನೆ. ಕೋಲಾರ ಅಥವಾ ದಕ್ಷಿಣ ಕನ್ನಡದಲ್ಲಿ ರಾಗಿ ಬೇಕು, ರಾಗಿ ಉತ್ಪಾದನೆ ಮಾಡ್ತಾನೆ. ಅವ್ರು ಏನನ್ನ ಉತ್ಪಾದನೆ ಮಾಡಕ್ ಬರ್ತಾರೆ? ಇವತ್ತು ಜಾಗತಿಕ ಆಹಾರ ಮಾರುಕಟ್ಟೆ ಹೇಗಿದೆಯಪ್ಪ ಅಂತಂದ್ರೆ ಬೃಹತ್ ಕೃಷಿ ಆಹಾರ ಬಿಸ್ನೆಸ್ ಅಲ್ಲಿರುವಂತಹ ಸಂಸ್ಥೆಗಳು, ನಾನು ಆಗ್ಲೇ ಹೇಳ್ದಂಗೆ ಈ ಡುಪಾಂಟ್ ಅನ್ನೋದು ಮೊದಲು ಕೆಮಿಕಲ್ ಬಾಂಬ್ ಮಾಡಿದವರು, ಅದಾದ್ಮೇಲೆ ಪೆಟ್ರೋಲ್ ನಲ್ಲಿ ಇದ್ದವರು, ಅವರೀಗ ಆಹಾರ ಬಿಸ್ನೆಸ್ ಬಂದಿದ್ದಾರೆ. ದೊಡ್ಡ ಲಾಭ ಇದೆ ಇದರಲ್ಲಿ. ಪ್ರತಿ ದಿವಸ ತಿನ್ಬೇಕಲ್ಲ, ಜಗತ್ತಿನ 720 ಕೋಟಿ ಜನರು ಪ್ರತಿ ದಿವಸ ತಿನ್ಬೇಕು. ದೊಡ್ಡ ಮಾರುಕಟ್ಟೆ. ಈ ಮಾರುಕಟ್ಟೆಯನ್ನ ನಿಯಂತ್ರಿಸಿದ್ರೆ ಕೇವಲ ಆರ್ಥಿಕ ನಿಯಂತ್ರಣ ಮಾತ್ರ ಅಲ್ಲ, ರಾಜಕೀಯ ನಿಯಂತ್ರಣವೂ ಸಿಗುತ್ತೆ ಒಂದು ದೇಶದಲ್ಲಿ. ಹಂಗೇನೆ ಅಲ್ವ? ಉದಾಹರಣೆಗೆ 1960ರಲ್ಲಿ ನಾವು ಗೋಧಿಗೆ ಸಂಪೂರ್ಣವಾಗಿ ಅಮೆರಿಕ ಮೇಲೆ ಅವಲಂಬನೆ ಹೊಂದಿದ್ವಿ. ನಿಧಾನಕ್ಕೆ ನಮ್ಮಲ್ಲಿ ಬರಗಾಲ ಬಂದಿದ್ದಕ್ಕೆ ಸಂಪೂರ್ಣವಾಗಿ ಅಮೆರಿಕದ ಆಮದ ಮೇಲೆ ನಾವು ಅವಲಂಬನೆ ಆಗುವಂತ ಪರಿಸ್ಥಿತಿ ಬಂದಾಗ ಅಮೆರಿಕದವ್ರು ನಮ್ ಜುಟ್ಟಿಟ್ರು. ಗ್ರೀನ್ ರೆವಲ್ಯೂಷನ್ ಅಂದ್ರೆ ನಮ್ಮ ದೇಶದ ಕಂಪನಿಗಳ ಬೀಜ ಗೊಬ್ಬರ ಎಲ್ಲ ಕೊಂಡ್ಕೊಳ್ಬೇಕು, ಗ್ರೀನ್ ರೆವಲ್ಯೂಷನ್ ತಂದ್ರೇನೆ ನಾವು ನಿಮ್ಗೆ ಗೋಧಿ ಕೊಡೋದು ಅಂತಂದ್ರೆ ಅವ್ರು ಹೇಳದಂತೆ ನಾವು ಕೃಷಿ ನೀತಿನ ಬದಲಾಯಿಸ್ಕೋಬೇಕಾಯ್ತು ಸಾರಾಂಶದಲ್ಲಿ. ಈಗೇನಾಗುತ್ತೆ, ಮತ್ತೆ ಇಡೀ ಜಗತ್ತಿಗೆ ಅವ್ರೇನ್ ಹೇಳ್ತಿದ್ದಾರೆ, ಆಹಾರ ಪದ್ಧತಿಯ ಪ್ರಶ್ನೆಯನ್ನ ಬಿಟ್ಬಿಡಿ, ನಾವು ಇಡೀ ಜಗತ್ತಿಗೆ ಆಹಾರ ಕೊಡ್ತೀವಿ. ಉದಾಹರಣೆಗೆ ಇಡೀ ಆಫ್ರಿಕಾದ ಖಂಡದಲ್ಲಿ ಉಳಿಮೆ ಮಾಡದಂತ ಹಳ್ಳಿಗಳದೇ ಇಲ್ಲದಂತ ಲಕ್ಷ ಎಕರೆ ಜಮೀನುಗಳಿದೆ. ಜಗತ್ತಿನ ಬೃಹತ್ ಆಹಾರ ಬಿಸ್ನೆಸ್ ನ ಕಂಪನಿಗಳೆಲ್ಲವೂ ಕೂಡ ಆಫ್ರಿಕಾದ ಹಲವಾರು ದೇಶಗಳಲ್ಲಿ ಲಕ್ಷ ಎಕರೆಗಳನ್ನ ವರ್ಷದ ಲೆಕ್ಕದಲ್ಲಿ ಗುತ್ತಿಗೆಗೆ ತೆಗೆದುಕೊಂಡು ಇಡೀ ಜಗತ್ತಿಗೆ ಬೇಕಾಗಿರೋ ಎಣ್ಣೆ ಕಾಳು, ಗೋಧಿ ಇಂಥವನ್ನೆಲ್ಲ ಬೆಳೆಯಕ್ಕೆ ಶುರು ಮಾಡಿ ತುಂಬಾ ಚೀಪಾಗಲ್ಲಿ ಉತ್ಪಾದನೆ ಮಾಡ್ತಿದ್ದಾರೆ. ಅದನ್ನ ಇವ್ರು ತಗೊಂಡ್ಬಂದು ಇಲ್ಲಿ ಲಾಭಕ್ಕೆ ಮಾರ್ಕತ್ತಾರೆ ಅಷ್ಟು. ಸೊ ಅದು ಆಫ್ರಿಕಾದ ಕತೆ. ಇಲ್ಲಿ ಭಾರತದಲ್ಲಿ ಏನಿದೆ, ಉದಾಹರಣೆಗೆ ಮೆಕೆನ್ಸಿ ಎನ್ನುವ ಸಂಸ್ಥೆ ಕರ್ನಾಟಕದ ವಾತಾವರಣವನ್ನ 8 ಕ್ಲೈಮ್ಯಾಟಿಕ್ ಝೋನ್ಸ್ ಆಗಿ ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ರೈತ ಏನು ರಾಗಿ ಬೆಳೀತಿದ್ದ, ಮತ್ತೊಂದು ಬೆಳೀತಿದ್ದ, ಅವ್ರು ಏನ್ ಹೇಳ್ತಿದ್ರು, ಉದಾಹರಣೆಗೆ ಹಿರಿಯೂರಲ್ಲಿ ಏನ್ ಹೇಳ್ತಿದ್ದಾರೆ ಅವರು, ನೀವು ರಾಗಿ ಬೆಳೆಯೋದು ಬಿಡಿ, ದಾಳಿಂಬೆ ಬೆಳೆಯೋದಕ್ಕೆ, ಸೌತೆಕಾಯಿ ಬೆಳೆಯೋದಕ್ಕೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬರ್ತಿದೆ. ಬಾಗಲಕೋಟೆನಲ್ಲಿ ದಾಳಿಂಬೆ ಬೆಳೀರಿ, ಎಲ್ಲೆಲ್ಲಿ ಏನೇನ್ ಬೆಳಿಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅದನ್ನ ನೀವು ಬೆಳೆದ್ಕೊಡಿ, ನಿಮಗ್ ಬೇಕಾಗಿರೋ ಗೋಧಿ ಜೋಳ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ಜೋಳ ಇಲ್ವಾ, ನಮ್ ತರ ಗೋಧಿ ತಿನ್ನೋದ್ ಕಲೀರಿ, ನಿಮ್ಮ ಆಹಾರ ಅಭ್ಯಾಸ ಬದಲಾಯಿಸ್ಕೊಳ್ಳಿ, ಹೊಟ್ಟೆಪಾಡು ಬದುಕ್ಬೇಕಲ್ಲ ಅನ್ನೋ. ಸೊ ಹೀಗಾಗೇನೆ ಇದು ಆಹಾರ ಭದ್ರತೆಯ ಪ್ರಶ್ನೆ ಅಲ್ಲ, ಆಹಾರ ಸಾರ್ವಭೌಮತೆಯ ಪ್ರಶ್ನೆ. ಅಂದ್ರೆ ನಮಗ್ ಬೇಕಾದದನ್ನ ನಾವು ಉತ್ಪಾದನೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಅವಲಂಬನೆ ಜಾಸ್ತಿ ಆಗುತ್ತೆ. ಪರಾವಲಂಬನೆ ಏನ್ ಮಾಡುತ್ತೆ, ರಾಜಕೀಯ ದಾಸಕ್ಕೆ ನಿಧಾನಕ್ಕೆ ಗುರಿ ಮಾಡಿಕೊಡುತ್ತೆ. ಇನ್ನೊಂದು ಉದಾಹರಣೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯವರು ಭಾರತಕ್ಕೆ ಬಂದಾದ್ಮೇಲೆ ಮೊದಲನೇ ಹೋರಾಟ ಮಾಡಿದ್ದೆ ಚಂಪಾರಣ್ಯದಲ್ಲಿ. ಚಂಪಾರಣ್ಯದಲ್ಲಿ ಏನಿತ್ತು, ಅಲ್ಲಿಯ ಜನ ತಮ್ಮ ಹೊಟ್ಟೆಪಾಡಕ್ಕೆ ಬೇಕಾಗಿರೋ ಗೋಧಿ ಜೋಳ ಬೆಳ್ಕೊತಿದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಲಂಕಾಶೈರಲ್ಲಿ ತಾವು ಏನು ಅವ್ರದೊಂದು ಬಟ್ಟೆ ಫ್ಯಾಕ್ಟ್ರಿಗಳಿದ್ವು, ಅದಕ್ಕೆ ಬಣ್ಣ ಬೆಳೆಯೋದಕ್ಕೆ ಇಂಡಿಗೋ ಬೆಳೆಯಿರಿ ಅಂತ ಅಂದ್ಬಿಟ್ಟು ಇಂಡಿಗೋ ಬೆಳೆಯೋದನ್ನ ಕಡ್ಡಾಯ ಮಾಡಿದ್ರು ಚಂಪಾರಣ್ಯದಲ್ಲಿ. ಇಂಡಿಗೋ ತಿನ್ನಕ್ಕಾಗೋದಿಲ್ಲ, ಅದನ್ನ ಇವ್ರು ಕಡ್ಡಾಯವಾಗಿ ಇವರು ಮಾರಲೇಬೇಕಾಗಿತ್ತು. ಮಾರೋದಕ್ಕೆ ಅತ್ಯಂತ ಕಡಿಮೆ ಬೆಲೆ ಕೊಟ್ಟು ಅವ್ರ ಹತ್ರ ಕೊಂಡ್ಕೊಳ್ಳಕ್ ಶುರು ಮಾಡಿದ್ರು. ಹೀಗೆ ನಮ್ಮ ಇಡೀ ದೇಶದ ಕೃಷಿ ವ್ಯವಸ್ಥೆನೆ, ಮೊದಲು ರೈತ ಬೆಳೀತಿದ್ದ ಅಂದ್ರೆ ಒಂದಷ್ಟು ಹಗೆಯವನಲ್ಲಿ ಒಂದಷ್ಟು ಉಳಿಸ್ಕೊತಿದ್ದ ಮುಂದಿನ ವರ್ಷಕ್ಕೆ ಬೇಕು ಅಂತ. ಹೀಗಾಗಿ ನಮ್ಮ ದೇಶದಲ್ಲಿ ಕೃಷಿ ದೇಶದಲ್ಲಿ ಅಪಾರವಾದ ಸಂದರ್ಭದಲ್ಲಿ ಕ್ಷಾಮ ಡಾಮರಗಳು ಬಂದಿದ್ರು ಕೂಡ ರೈತರು ಸತ್ತಿರ್ಲಿಲ್ಲ ಉಪವಾಸ ಬಂದು. ಆದ್ರೆ ಈ ತರ ಒಂದು ಬ್ರಿಟಿಷರ ವಸಾಹತುಶಾಹಿ ನೀತಿ, ಕೃಷಿ ನೀತಿ ಬಂದಾದ್ಮೇಲೆ ಏನಾಯ್ತು, ರೈತರು ಹಸಿವಿನಿಂದ ಸಾಯಕ್ ಶುರುವಾದ್ರು. ಯಾಕಪ್ಪ ಅಂತಂದ್ರೆ ಆಪತ್ಕಾಲದ ಆಹಾರ ಧಾನ್ಯಗಳು ಯಾವುದು ಉಳಿದಂತೆ. ಇವತ್ತು ಅದೇ ಪರಿಸ್ಥಿತಿ ಮತ್ತೆ ಬರ್ತಿದೆ. ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ಗೆ ಒಗ್ಗು ಬಿಟ್ರೆ ನೀವೇನ್ ರಾಗಿ ಜೋಳ ಬೆಳ್ಕೊತಿದ್ರಿ, ರಾಗಿ ಜೋಳ ಬೆಳೆಯೋದ್ರ ಜೊತೆಗೆ ಒಂದಷ್ಟು ಅವರೆಕಾಳು ಬೆಳ್ಕೊತಾ ಇದ್ರಿ, ಒಂದಷ್ಟು ಏನೋ ತರಕಾರಿ ಬೆಳ್ಕೊತಾ ಇದ್ರಿ. ತಕ್ಕ ಮಟ್ಟಿಗೆ ಮಾರ್ಕೆಟ್ ಏನೇ ಇದ್ರು ಕೂಡ ಹೊಟ್ಟೆಪಾಡು ನಿಮ್ ಸಂಸಾರದ ನಡೀತಾ ಇತ್ತು. ಈಗ ನೀವು ಹತ್ತಿ ಬೆಳಿತೀರಾ ಅವ್ರಿಗೋಸ್ಕರ, ದಾಳಿಂಬೆ ಬೆಳಿತೀರಾ ಅವ್ರಿಗೋಸ್ಕರ ಅಂದ್ರೆ ಪ್ರತಿಯೊಂದನ್ನು ಕೂಡ ನೀವು ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳೇಬೇಕಾಗುತ್ತೆ. ದರದಲ್ಲಿ ಏರುಪೇರಾಯ್ತು ಅಂದ್ರೆ, ಅಥವಾ ನೀವು ಮಾರಿದವ್ನು ಕೊಂಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಪ್ರತಿಯೊಂದನ್ನು ಕೊಂಡ್ಕೊಳ್ಳೇಬೇಕಾದ ಪರಿಸ್ಥಿತಿ ಇರೋದ್ರಿಂದ ರೈತ ಸಂಪೂರ್ಣವಾಗಿ ಬರ್ಬಾದಾಗುತ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶವೂ ಕೂಡ ಏನಾಗುತ್ತೆ, ಆಹಾರ ಸ್ವಾವಲಂಬನೆ ಇಲ್ಲದಿರ ಸಂಪೂರ್ಣವಾಗಿ ಆಹಾರದ ಅವಲಂಬನೆಗೆ ಹೀಗಾಗಿ ರಾಜಕೀಯ ದಾಸ್ಯ ಆತ್ಮನಿರ್ಭರತೆ ಅಂತ ಕೃಷಿ ನೀತಿನಲ್ಲಿ ಪ್ರಧಾನವಾಗಿ ಕಾಂಟ್ರಾಕ್ಟ್ ಫಾರ್ಮಿಂಗ್ಗಳ ಮೂಲಕ ರೈತನನ್ನ ಬರ್ಬಾದ್ ಮಾಡೋದ್ರ ಮಾತ್ರ ಅಲ್ಲ, ದೇಶವನ್ನೇ ಪರಾವಲಂಬನೆಯ ದಾಸ್ಯದ ಕಡೆ ಕೂಡುವಂತ ಎರಡನೇ ನೀತಿ. ಮೂರನೇದವರು ತಂದಂತ
ಮತ್ತೊಂದು ಮೂರನೇ ನೀತಿ ಏನಪ್ಪಾ ಅಂದ್ರೆ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್, ಅಂದ್ರೆ ಅಗತ್ಯ ಸರಕುಗಳ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ. ಅದಕ್ಕೆ ಏನಿದು ಅಗತ್ಯ ಸರಕುಗಳ ಕಾಯ್ದೆ? ಇದರ ಇತಿಹಾಸ ನೀವು ನೋಡೋದಾದ್ರೆ ಸ್ವಾತಂತ್ರ್ಯ ಪೂರ್ವಕ್ಕಿದು 1939 ನಿಮ್ಗೆ ಗೊತ್ತಿದ್ದಂಗೆ ಎರಡನೇ ಮಹಾಯುದ್ಧ ಶುರುವಾಯಿತು. ಎರಡನೇ ಮಹಾಯುದ್ಧ ಶುರುವಾದಾಗ ಅಲ್ಲಿ ಸಿಪಾಯಿಗಳಿಗೆ ಆಹಾರ ಬೇಕು ಅಂತಂದ್ರೆ ವ್ಯಾಪಾರಿಗಳು ಆಹಾರವನ್ನ ಅಕ್ರಮವಾಗಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಅದನ್ನ ಮಾರ್ಕೊಂಡು ದಾಸ್ತಾನು ಮಾಡಬಾರದು, ಅದು ಸುಗಮವಾಗಿ ತಮ್ಮ ಯುದ್ಧದ ಅಗತ್ಯಗಳಿಗೆ ಪೂರೈಕೆ ಆಗಬೇಕು ಅಂತ ಹೇಳಿ ವ್ಯಾಪಾರಿಗಳನ್ನ ನಿಯಂತ್ರಣ. ಎಂತ ವ್ಯಾಪಾರಿಗಳು? ಕೃತಕ ಭಾವವನ್ನ ಸೃಷ್ಟಿಸಿ ಇರೋ ಆಹಾರ ಸಾಮಗ್ರಿಗಳನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟು ದಾಸ್ತಾನಲ್ಲಿ ಇಟ್ಬಿಟ್ಟು ಮಾರುಕಟ್ಟೆನಲ್ಲಿ ಇಲ್ವೇ ಇಲ್ಲ ಅಕ್ಕಿ. ಅವಾಗ 1 kg ಅಕ್ಕಿಗೆ ನೀವು 20 ರೂಪಾಯಿ ಕೊಟ್ಟರು ತಗೋತೀರಾ, 40 ರೂಪಾಯಿ ಕೊಟ್ಟರು ತಗೋತೀರಾ. ಇದೇ ಕಾಳಸಂತೆ ನಡೆಯುವಂತ ರೀತಿ. ಇದನ್ನ ನಿಯಂತ್ರಿಸಬೇಕು ಅಂತ ಹೇಳಿ ಬ್ರಿಟಿಷರು ತಮ್ಮ ಹಿತಾಸಕ್ತಿಗಾಗಿ ಆಕ್ಟ್ ತಂದ್ರು. 1955 ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ಸರ್ಕಾರವು ಕೂಡ ಆಕ್ಟ್ ನ ಮುಂದುವರಿಸಿತು. ಯಾಕಂತಂದ್ರೆ ಆಹಾರ ಭದ್ರತೆ ಅನ್ನೋದು ತುಂಬಾ ಮುಖ್ಯ. ವ್ಯಾಪಾರಿಗಳು ಲಾಭದ ಉದ್ದೇಶಕ್ಕಾಗಿ ಈ ತರ ಕಾಳಸಂತೆಯನ್ನ ಮಾಡಬಾರ್ದು. ಅಷ್ಟು ಮಾತ್ರ ಅಲ್ಲ, ಒಂದು ಹೊಸ ದೇಶವನ್ನ ಕಟ್ಟೋದಕ್ಕೆ ಬೇಕಾಗಿರೋ ಕಲ್ಲಿದ್ದಲು ಅಥವಾ ಕಬ್ಬಿಣ ಇತ್ಯಾದಿಗಳನ್ನು ಕೂಡ ಎಸೆನ್ಷಿಯಲ್ ಕಮಾಡಿಟೀಸ್ ಕೆಳಗಡೆ ಸೇರಿಸುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ 1991 ನಂತರ ಇದು ಸಂಪೂರ್ಣವಾಗಿ ಬದಲಾಯಿತು. ಮಾರುಕಟ್ಟೆನಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಲಾಭ ಮಾಡ್ಕೊಳ್ಳೋ ಅವಕಾಶ ಕಲ್ಪಿಸ್ಕೊಟ್ರೇನೆ ಇಲ್ಲಿ ಕೃಷಿನಲ್ಲೂ ಕೂಡ ಬರುತ್ತೆ ವಿದೇಶಿ ಬಂಡವಾಳ, ಇಲ್ಲಾಂದ್ರೆ ಬರೋಲ್ಲ ಅನ್ನುವಂಥ ನೀತಿ ಬದಲಾಯಿತು. ಹೀಗಾಗಿ ಇವತ್ತೇನ್ ಮಾಡಿದ್ದಾರೆ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ಗೆ ಆಹಾರ ಧಾನ್ಯಗಳು ಏನೇನಿದ್ವು, ಅಕ್ಕಿ, ಬೇಳೆ, ಜೋಳ, ದವಸ ಧಾನ್ಯಗಳೇನಿದ್ವು ಮತ್ತು ಈರುಳ್ಳಿ, ಆಲೂಗಡ್ಡೆ ಹಾಗೂ ಎಣ್ಣೆಕಾಳು ಇವಿಷ್ಟನ್ನು ಕೂಡ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಈ ಆಕ್ಟ್ ನ ತರುವುದಕ್ಕೆ ಅವರ ಆಬ್ಜೆಕ್ಟಿವ್ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ನೋಡಿ, ಕೃಷಿಯ ಮೂಲಭೂತ ಸೌಕರ್ಯಗಳು, ಗ್ರಾಮೀಣ ಕೃಷಿಯ ಮೂಲಭೂತ ಸೌಕರ್ಯಗಳು ಜಾಸ್ತಿ ಆಗಬೇಕು ಅಂತಂದ್ರೆ ಗ್ರಾಮೀಣ ರಸ್ತೆಗಳು ಚೆನ್ನಾಗಾಗಬೇಕು ಮತ್ತು ಆ ಕೃಷಿಯ ಸರಕುಗಳನ್ನ ಸಂಗ್ರಹಿಸಿಡುವುದಕ್ಕೆ ಸಂಗ್ರಹಾಗಾರಗಳು ಬೇಕು, ಕೋಲ್ಡ್ ಸ್ಟೋರೇಜ್ಗಳು ಬೇಕು. ಅದನ್ನ ಬೇಕಾದಂತೆ ಎಲ್ಲಿ ಬೆಲೆ ಜಾಸ್ತಿ ಇದೆ ಅಂತ ನೋಡ್ಕೊಂಡು ತಿಳ್ಕೊಳ್ಳೋದಕ್ಕೆ ಬೇಕಾಗಿರೋ ಎಲೆಕ್ಟ್ರಾನಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇವೆಲ್ಲಕ್ಕೂ ಎಲ್ಲಾ ಕಡೆ ಬೇಕಾಗಿರುವಷ್ಟು ಹಣವನ್ನ ಹೂಡಿಸುವಂತ ಶಕ್ತಿ ಸರ್ಕಾರಕ್ಕಿಲ್ಲ. ಈಗ ಖಾಸಗಿನವರು ಆ ರೀತಿ ಒಂದು ತಮ್ಮದೇ ಆದಂತ ಸಂಗ್ರಹಾಗಾರಗಳನ್ನ, ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡಬೇಕು ಅಂತಂದ್ರೆ ಅವ್ರು ಎಷ್ಟು ಬೇಕಾದ್ರೂ ಆಹಾರವನ್ನ ಸಂಗ್ರಹ ಮಾಡಿಟ್ಕೊಳ್ಳೋದಕ್ಕೆ ಕಾಯ್ದೆ ಅಡ್ಡ ಇದೆ, ಎಸೆನ್ಷಿಯಲ್ ಕಮಾಡಿಟೀಸ್ ಅವಕಾಶ ಮಾಡಿಕೊಡೋದಿಲ್ಲ. ಹೀಗಾಗಿ ಗ್ರಾಮೀಣ ಮೂಲಭೂತ ಸೌಕರ್ಯ ಜಾಸ್ತಿ ಆಗ್ಬೇಕು ಅಂದ್ರೆ ಖಾಸಗಿಯವರೇ ಬಂದು ತಮಗೆ ಬೇಕಾಗಿರೋಷ್ಟು ಆಹಾರಗಳನ್ನ ಸಂಗ್ರಹ ಮಾಡಿಕೊಂಡು ತಮಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡ್ಕೋಬಹುದು ಅನ್ನೋ ಅವಕಾಶವನ್ನ ಕೊಟ್ಟಾಗ ಅವ್ರದೇ ಅವ್ರ ವ್ಯಾನ್ ಬರ್ಬೇಕು ನಮ್ಮ ಹಳ್ಳಿಗೆ ಬರ್ಬೇಕು ಅಂದ್ರೆ ರೋಡ್ ಚೆನ್ನಾಗಿರ್ಬೇಕು. ಅವಾಗ ರೋಡ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಮತ್ತೆ ರೈತರೆಲ್ಲ ಏನು ಬೇರೆ ಬೇರೆ ಸಂದರ್ಭದಲ್ಲಿ ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡಿದ್ನೆಲ್ಲ ಪ್ರತಿ ಸತಿ ಅದನ್ನ ಒಂದೊಂದು ಲಾರಿನಲ್ಲಿ ತಗೊಂಡೋಗೋದ್ರ ಬದಲಿಗೆ 20 ಲಾರಿಗೆ ಆಗುವಷ್ಟು ಸರಕನ್ನ ಒಂದ್ ಕಡೆ ಕೂಡಿಡೋಟ್ರೆ ಅವ್ರಿಗೆ ಸಾಗಾಟ ಸುಲಭ. ಅವಾಗ ಏನ್ ಮಾಡ್ತಾರೆ, ಹಳ್ಳಿನಲ್ಲೋ ಹೋಬಳಿ ಲೆವೆಲಲ್ಲೋ ಒಂದು ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ. ಆ ಸೌಲಭ್ಯ ರೈತರಿಗೆ ಸಿಗುತ್ತೆ. ಸೊ ಹೀಗಾಗಿ ಸಾಮಾನ್ಯ ವಿದೇಶಿ ಬಂಡವಾಳಗಾರರಿಗೆ ಹೂಡಿಕೆ ಮಾಡುವುದಕ್ಕೆ, ಅಂದ್ರೆ ಇಲ್ಲಿ ಸಂಗ್ರಹಾರದಲ್ಲಿ ಹೂಡಿಕೆ ಮಾಡುವುದಕ್ಕೆ, ಸಾಗಾಟದಲ್ಲಿ ಹೂಡಿಕೆ ಮಾಡುವುದಕ್ಕೆ, ಅದರಿಂದ ಲಾಭ ಬರುತ್ತೆ ಅಂತ ಖಾತ್ರಿಯನ್ನ ನಾವು ಮಾಡಿಕೊಟ್ರೆ ವಿದೇಶಿ ಹೂಡಿಕೆಗಳು ಬರ್ತವೆ. ಅವಾಗ ಗ್ರಾಮೀಣ ಮೂಲಭೂತ ಸೌಕರ್ಯ ಜಾಸ್ತಿಯಾಗಿ ರೈತರ ಆದಾಯ ದ್ವಿಗುಣ ಆಗುತ್ತೆ. ಇದು ಸಾರಾಂಶ. ಸೊ ಅದಕ್ಕಾಗಿ ಅವ್ರೇನ್ ಹೇಳ್ತಿದ್ದಾರೆ, ಇದುವರ ತನಕ ಆಹಾರ ಸಾಮಗ್ರಿಗಳನ್ನ ಇದ್ದಂತ ನೀತಿ ಏನಪ್ಪಾ ಅಂತಂದ್ರೆ, ಯಾವುದೇ ಆಹಾರ ಸಾಮಗ್ರಿಯ ಬೆಲೆ ಜಾಸ್ತಿ ಆಯ್ತು ಅಂತ ಸರ್ಕಾರಕ್ಕೆ ಅನ್ಸಿದ್ರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದರ ಬೆಲೆ ಇಷ್ಟೇ ಇರಬೇಕು, ಇದಕ್ಕಿಂತ ಜಾಸ್ತಿ ಆಗ್ಬಾರ್ದು ಅಂತ ಮಧ್ಯಪ್ರವೇಶ ಮಾಡಬಹುದು. ಎರಡನೇದು, ಯಾವುದೇ ವ್ಯಕ್ತಿ, ಆಹಾರ ಸಂಸ್ಕರಣೆಯ ಉದ್ಯಮದಲ್ಲಿರುವ ಯಾವುದೇ ವ್ಯಕ್ತಿ ಅಥವಾ ಸಂಗ್ರಹಗಾರಗಳು ನಿರ್ದಿಷ್ಟವಾದ ಪ್ರಮಾಣಕ್ಕಿಂತ ಜಾಸ್ತಿ ಸಂಗ್ರಹ ಮಾಡ್ಕೊಳ್ಳಂಗಿಲ್ಲ. ಅಕಸ್ಮಾತ್ ಏನಾದ್ರು ಒಂದು ಸಂಗ್ರಹ ಮಾಡಿದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನು ತೆಗೆದುಕೊಂಡು ಮುಕ್ತ ಮಾರುಕಟ್ಟೆಗೆ ಕೊಡಬಹುದು. ಅಂದ್ರೆ ದಾಸ್ತಾನು, ಕಳ್ಳ ದಾಸ್ತಾನು ಆಗದಂತೆ ತಡೆಯುವಂತಹ ನಿಯಮಗಳಿದ್ದು. ಈಗ ಅದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ. ಏನ್ ಹೇಳಲಾಗಿದೆ ಅಂತಂದ್ರೆ, ಸರ್ಕಾರ ಖಾಸಗಿನವರು ಎಲ್ಲಿ ಬೇಕಾದ್ರೂ ಬಂದು ಎಷ್ಟು ಬೇಕಾದ್ರೂ ಆಹಾರವನ್ನ ಖರೀದಿ ಮಾಡುವ, ಸಾಗಾಟ ಮಾಡುವ, ಸಂಗ್ರಹಿಸಿಡುವ ಮತ್ತು ಯಾವ ಬೆಲೆಗಾದ್ರೂ ಮಾರುವ ಅವಕಾಶವನ್ನ ನಾವು ಕಲ್ಪಿಸ್ಕೊಡ್ತೀವಿ. ನೀವು ಯಾರ ಹತ್ರ ಬೇಕಾದ್ರೂ ಕೊಂಡ್ಕೊಂಡ್ಬನ್ನಿ, ಎಲ್ಲಿ ಬೇಕಾದ್ರೂ ಸಂಗ್ರಹ ಇಡಿ, ಎಲ್ಲಿ ಬೇಕಾದ್ರೂ ಮಾರ್ಕೊಳ್ಳಿ. ನಾವು ಯಾವಾಗ ಮಧ್ಯಪ್ರವೇಶ ಮಾಡ್ತೀವಿ ಅಂತಂದ್ರೆ, ಒಂದು ಸರಕಿನ ಬೆಲೆ ಹೋದ ವರ್ಷಕ್ಕಿಂತ 2 ಪಟ್ಟು ಜಾಸ್ತಿ ಆದ್ರೆ ಮಾತ್ರ ನಾವು ಮಧ್ಯಪ್ರವೇಶ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಮಧ್ಯಪ್ರವೇಶ ಮಾಡಲ್ಲ. ಮತ್ತೊಂದು ಸಂದರ್ಭ, ಯುದ್ಧ ಮತ್ತು ಕ್ಷಾಮ ಬಂದಾಗ ಮಾತ್ರ ಎಷ್ಟು ನೀವು ಸಂಗ್ರಹ ಮಾಡ್ತೀರಾ ಅಂತ ಒಂದು ಮಿತಿ ಹಾಕ್ತೀವಿ. ಆದ್ರೆ ಆ ಮಿತಿಯನ್ನು ಕೂಡ ನಾವು ಯಾವಾಗ ಹಾಕಲ್ಲ. ಉದಾಹರಣೆಗೆ ಒಂದು ರಫ್ತು ಉದ್ಯಮದ ಕಂಪನಿ ಬಂದಿದೆ ಭಾರತಕ್ಕೆ, ಒಂದು ಮಾನ್ಸೆಂಟೋ ಕಂಪನಿ, ಅದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿ.
ಭಾರತದಿಂದ ಈರುಳ್ಳಿಯನ್ನ ಸಂಗ್ರಹಿಸಿ ಅವರು ಮಾರ್ತಾರೆ. ಅಥವಾ ಪೆಪ್ಸಿ ಕಂಪನಿ ಇದೆ, ಅದಿಲ್ಲೊಂದು ಆಹಾರ ಸಂಸ್ಕರಣೆ ಮಾಡುತ್ತೆ. ಟೊಮೆಟೊ ಕೊಂಡ್ಕೊಂಡು ಟೊಮೆಟೊ ಸಾಸ್ ಮಾಡುತ್ತೆ, ಆಲೂಗಡ್ಡೆ ಕೊಂಡ್ಕೊಂಡು ಆಲೂಗಡ್ಡೆ ಚಿಪ್ಸ್ ಮಾಡುತ್ತೆ. ಈಗ ಅವ್ರೇನ್ ಹೇಳಿದ್ದಾರೆ, ಈ ನಿಯಮದ ಪ್ರಕಾರ ಉದಾಹರಣೆಗೆ ಪೆಪ್ಸಿ ಕಂಪನಿಗೆ ಸುಮಾರು 1,000 ಟನ್ ಅಷ್ಟು ಆಲೂಗಡ್ಡೆಯನ್ನ ಸಂಗ್ರಹಿಸಿ ಚಿಪ್ಸ್ ಮಾಡುವ ಸಾಮರ್ಥ್ಯ ಇದೆ ಅಂತ ಇಟ್ಕೊಳ್ಳಿ. ಅಷ್ಟು ಸಾಮರ್ಥ್ಯ ಪೆಪ್ಸಿ ಕಂಪನಿಗಿದ್ರೆ ಅವರು ಯುದ್ಧ ಬರಲಿ ಕ್ಷಾಮ ಬರಲಿ ಅಷ್ಟು ಸಂಗ್ರಹ ಇಟ್ಕೋಬಹುದು, ನಾವೇನು ಅದ್ರ ಅಡ್ಡಿ ಬರೋದಿಲ್ಲ. ಎರಡನೇದು, ಒಂದು ಮಾನ್ಸೆಂಟೋ ಕಂಪನಿ ನಮ್ಮ ದೇಶದಿಂದ ಈರುಳ್ಳಿಯನ್ನ ರಫ್ತು ಮಾರುಕಟ್ಟೆ ಮಾಡ್ತೀವಿ ಅಂತ ಹಾಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಯುದ್ಧ ಇದ್ರು, ಅಭಾವ ಇದ್ರು, ಕ್ಷಾಮ ಇದ್ರು, ನಾವು ನಿಮ್ಮ ರಫ್ತೇನಾದ್ರೂ ನೀವು ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ರೆ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ. ಅಂದ್ರೆ ವಿಷಯ ಇಷ್ಟೇ. ಈಗ ಮೊದಲು ಈ ಕಾಯ್ದೆ ಬಂದದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳು ಕಳ್ದಾಸ್ತಾನ್ ಮಾಡ್ತಾರೆ ಅಂತ. ಈಗ ಈ ಮಾನ್ಸೆಂಟೋ ಸಿಂಜೆಂಟಾಗಳು ಕಳ್ದಾಸ್ತಾನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಸರ್ಕಾರಕ್ಕೆ? ದೊಡ್ಡ ರೀತಿಯಲ್ಲಿ ದಾಸ್ತಾನು ಮಾಡ್ತಾರೆ, ಈರುಳ್ಳಿ ಇದೆಲ್ಲ ಮಾಡ್ತಾರೆ ಈಗ ದಾಸ್ತಾನು, ಮತ್ತೆ ನಮಗೆ ಮಾಡ್ತಾರೆ 2 ಪಟ್ಟು ಬೆಲೆಗೆ. ಯಾಕಂದ್ರೆ 20 ರೂಪಾಯಿಯಿಂದ 39 ರೂಪಾಯಿ ಆದ್ರೂ ಸರ್ಕಾರ ಏನ್ ಮಧ್ಯಪ್ರವೇಶ ಮಾಡಲ್ಲ, 41 ರೂಪಾಯಿ ಆದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ ಕಾಯ್ದೆ ಪ್ರಕಾರ. ಅಂದ್ರೆ ಸಂಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಅಗ್ರಿ ಬಿಸ್ನೆಸ್ ಕಂಪನಿಗಳು ಕಳ್ಳ ದಾಸ್ತಾನು ಮಾಡ್ಕೊಳ್ಳೋದಕ್ಕೆ, ಬೇಕಾದಂತೆ ಬೆಲೆಯನ್ನ ಮ್ಯಾನಿಪುಲೇಟ್ ಮಾಡುವುದಕ್ಕೆ, ಇಡೀ ದೇಶದ ಕೃಷಿ ವ್ಯಾಪಾರದಲ್ಲಿ ಒಂದು ರೀತಿಯಾದಂತಹ ಆಹಾರ ಧಾನ್ಯಗಳ ಬೆಲೆಯಲ್ಲಿ ಹೆಚ್ಚಳವನ್ನ ಕಂಡು ಅದರ ಲಾಭವನ್ನ ಮಾಡ್ಕೊಳ್ಳೋದಕ್ಕೆ, ಹಣದುಬ್ಬರಕ್ಕೆ, ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ರೀತಿಯ ದೊಡ್ಡ ಆತಂಕವನ್ನು ತರುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ. ಏನಾಗ್ಬೇಕಾಗಿತ್ತು ಇದಕ್ಕೆ ಪರ್ಯಾಯವಾಗಿ? ಉದಾಹರಣೆಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಲ್ಲಿ ಅವ್ರು ಹೇಳಿದ್ದೇನು, ಸಣ್ಣ ಪುಟ್ಟ ಹಿಡುವಳಿಗಳ ಸಮಸ್ಯೆ ಇದೆ, ಆ ಸಮಸ್ಯೆ ವಾಸ್ತವ. ಇದಿನ್ನೂ ಕೂಡ ಫ್ರಾಗ್ಮೆಂಟೇಶನ್ ಆಗ್ತಾ ಹೋಗುತ್ತೆ, ಸಣ್ಣ ಪುಟ್ಟ ರೈತರು ಉಳಿಯೋದೇ ಕಷ್ಟ ಆಗುತ್ತೆ. ಹೀಗಾಗಿ ನೀವೇನ್ ಮಾಡ್ಬೇಕು, ಸಣ್ಣ ಪುಟ್ಟ ಹಿಡುವಳಿಗಳು ಸಹಕಾರಿ ಕೃಷಿಯನ್ನ ಮಾಡುವ ರೀತಿಯಲ್ಲಿ ನೀವು ಅವರನ್ನ ಪ್ರೋತ್ಸಾಹಿಸಬೇಕು. ಉದಾಹರಣೆಗೆ 2 ಎಕರೆ 3 ಎಕರೆ ಇರೋರೆಲ್ಲ ಸೇರ್ಕೊಂಡು ಒಂದು ಕಾಯ್ದೆ ಇತ್ತು, ಫುಡ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ನೀವು ಮಾಡ್ಕೊಳ್ತೀರಿ. ಮಾಡ್ಕೊಂಡಾಗ ಅದಕ್ಕೆ ಬೇಕಾಗಿರುವಂತಹ ಕೃಷಿ ಸೌಕರ್ಯಗಳನ್ನ, ಮಾರುಕಟ್ಟೆ ಸೌಕರ್ಯಗಳನ್ನ, ಬೆಲೆಯ ಖಾತರಿಯನ್ನ ಸರ್ಕಾರ ಒದಗಿಸಿದ್ರೆ, ಅಂದ್ರೆ ಪ್ರಭುತ್ವ ದೊಡ್ಡ ರೀತಿಯಲ್ಲಿ ಈ ಸಹಕಾರಿ ಕೃಷಿಗೆ ಬೆಂಬಲವಾಗಿ ನಿಂತಿದ್ರೆ ಸಣ್ಣ ರೈತ ಬದುಕೊಳ್ತಾರೆ. ಸಣ್ಣ ರೈತನಿಗೆ ದೊಡ್ಡ ರೈತನಿಗಿಂತ ರಿಯಾಯಿತಿ ದರದಲ್ಲಿ ಸಾಲವನ್ನು ಕೊಡುವ ವ್ಯವಸ್ಥೆಯನ್ನ ನೀವು ಮಾಡಿದ್ರೆ ಸಾಲದ ಋಣದಲ್ಲಿ ಬೀಳೋದು ತಪ್ಪಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ರೈತರ ಉಳಿತಾಯಗಳನ್ನ ಬೆಳ್ಕೊಂಡು ಮತ್ತು ಏನು ಕಾರ್ಪೊರೇಟ್ಗಳು ನೀವು ತೆರಿಗೆ ವಿನಾಯಿತಿಗಳನ್ನ ಕೊಡ್ತೀರಿ ಅದರಲ್ಲಿ ಒಂದಷ್ಟು ಕಡಿಮೆ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನ ಜಾಸ್ತಿ ಮಾಡಿದ್ರೆ, ಕೋಲ್ಡ್ ಸ್ಟೋರೇಜ್ಗೋಸ್ಕರ ನೀವು ವಿದೇಶಿ ಬಂಡವಾಳಕ್ಕೆ ಅವಕಾಶ ಕೊಟ್ಟು ಕಳ್ಳ ದಾಸ್ತಾನಿಗೆ ಅವಕಾಶ ಕೊಡುವಂತಹ ಅವಕಾಶ ಇರೋದಿಲ್ಲ. ಸಾರಾಂಶ ಇಷ್ಟೇ, ಇವತ್ತು ಈ 3 ನೀತಿಗಳು ಸಾರಾಂಶದಲ್ಲಿ ಏನ್ ಮಾಡ್ತಿದ್ದಾವೆ, ರೈತರು ಎದುರಿಸ್ತಿರುವ ಹಲವಾರು ಬಿಕ್ಕಟ್ಟುಗಳನ್ನ ನೆಪವಾಗಿ ಬಳಸ್ಕೊಳ್ತಾರೆ. ಮೊದಲನೇ ಬಿಕ್ಕಟ್ಟು, ಕೃಷಿ ಮಾರುಕಟ್ಟೆನಲ್ಲಿ ಆಯ್ಕೆ ಇಲ್ಲ ರೈತನಿಗೆ. ಅದು ಅರ್ಧ ಸತ್ಯ. ಯಾಕಂತಂದ್ರೆ ಇವತ್ತಿಗೂ ಕೂಡ 75% ಕೃಷಿ ಸರಕುಗಳು APMC ನಲ್ಲಿ ಮಾರಾಟ ಆಗ್ತಿಲ್ಲ, ಹೊರಗಡೆನೆ ಮಾರಾಟ ಆಗ್ತಿರೋದು. 25% ಸರಕುಗಳು ಮಾತ್ರವೇ ಅಲ್ಲಿ ಮಾರಾಟ ಆಗ್ತಿರೋದು. ಎರಡನೇದು, ಬೆಲೆ ಖಾತ್ರಿ ಇಲ್ಲ. ನಿಮ್ಗೆ ಆಯ್ಕೆ ಬೇಕು, ಖಂಡಿತವಾಗಿ ಆಯ್ಕೆ ಬೇಕು. ಆಯ್ಕೆ ಬೇಕು ಅಂತಂದ್ರೆ APMC ನಲ್ಲಿ ಟ್ರೇಡರ್ಗಳು ಕಾರ್ಟಲ್ಗಳು ಮಾಡೋದನ್ನು ತಪ್ಪಿಸ್ಬೇಕು. ಹಾಗೂ ರೈತ ಬೆಳೆದಂತ ಬೆಳೆಯನ್ನ ಕಡ್ಡಾಯವಾಗಿ ತಾನು ಯಾರ ಹತ್ರ ಸಾಲ ಇಸ್ಕೊಂಡಿದ್ದ ಅದೇ ದಲ್ಲಾಳಿಗೆ ಮಾರುವಂತಹ ಅನಿವಾರ್ಯತೆಯನ್ನ ತಪ್ಪಿಸ್ಬೇಕು. ಆ ಅನಿವಾರ್ಯತೆ ತಪ್ಪಿಸ್ಬೇಕು ಅಂತಂದ್ರೆ ರೈತನ ಸಾಲದ ಅಗತ್ಯಗಳೇನಿದಾವೆ ಅದಕ್ಕೆ ಕಡಿಮೆ ದರದ ಸಾಂಸ್ಥಿಕ ಸಾಲಗಳು ಯಾವಾಗ ಬೇಕೋ ಅವಾಗ ಕೂಡಲೇ ತಲುಪಿಸುವಂತಹ ವ್ಯವಸ್ಥೆ ಆಗಬೇಕು. ಬ್ಯಾಂಕಿಂಗ್ ಸುಧಾರಣೆಗಳಾಗಬೇಕು. ಅದಕ್ಕೆ ಅಂದ್ರೆ ಅಮೂಲಾಗ್ರವಾದಂತಹ ಬದಲಾವಣೆ ರೈತ ಪರವಾಗಿ ಆಗ್ಬೇಕು, ಕಾರ್ಪೊರೇಟ್ಗಳ ಪರವಾಗಿ. ಹಾಗೇನೆ ಸಣ್ಣ ಹಿಡುವಳಿಗಳಲ್ಲಿ ಕೋಆಪರೇಟಿವ್ ಬರಬೇಕು. ಕೋಆಪರೇಟಿವ್ಗಳ ಸಾಂಸ್ಥಿಕವಾದಂತಹ ಗ್ಯಾರಂಟಿಯನ್ನ ಸರ್ಕಾರ ಕೊಡಬೇಕು. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಹೆಸರಿನಲ್ಲಿ ನೀವು ಸರ್ಕಾರ ಸಂಪೂರ್ಣವಾಗಿ ಹಿಂತೆಗೆದು ಕೋಲ್ಡ್ ಸ್ಟೋರೇಜ್ ಮಾಡುವ ವಿಷಯದಲ್ಲಿ, ಗ್ರಾಮೀಣ ರಸ್ತೆ ಮಾಡುವ ವಿಷಯದಲ್ಲಿ ನೀವೆಲ್ಲ ಹಿಂತೆಗೆಯುವಂತ ಉದ್ದೇಶವನ್ನ ಇಟ್ಕೊಳ್ಬಾರ್ದು. ಅದ್ರ ವಿಷಯ ಏನಪ್ಪಾ ಅಂತಂದ್ರೆ, ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2018 ವಿಷನ್ ಫಾರ್ ಇಂಡಿಯಾ ಅಟ್ 75, 2022 ಏನು ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗ್ತದೆ. ಆ 75ನೇ ವರ್ಷಕ್ಕೆ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಷನ್ 75 ಅಂತ ಹೇಳಿ ಪ್ರಧಾನಿಯವರು ಭಾರತದ ಮುಂದೆ ಒಂದು ತಮ್ಮ ನೀಲನಕ್ಷೆಯನ್ನ ಇಟ್ಟಿದ್ದಾರೆ. ಅದಕ್ಕೆ ಕೃಷಿಗೆ ಸಂಬಂಧಪಟ್ಟಂತೆ ಬರೀ ಈ 3 ಕಾಯ್ದೆಗಳಲ್ಲ, ಗ್ರಾಮೀಣ ಸಂಪನ್ಮೂಲಗಳ ಕಾಯ್ದೆ ಅಂತ ಒಂದಿದೆ. ಅದರಲ್ಲಿ ನೀರಿರ್ಬೋದು, ಭೂಮಿ ಇರ್ಬೋದು, ಸಾಮುದಾಯಿಕ ಆಸ್ತಿಗಳ ಇತರ ಯಾವುದೇ ಇರ್ಬೋದು, ಅವೆಲ್ಲದರ ಮೇಲೆ ಪ್ರಥಮ ಹಕ್ಕು, ಪ್ರಥಮ ಅಧಿಕಾರ, ಪ್ರಥಮ ಆದ್ಯತೆ ಯಾರಿಗಪ್ಪ ಅಂದ್ರೆ ಯಾರು ಅದನ್ನ ಲಾಭದಾಯಕವಾಗಿ ಅಭಿವೃದ್ಧಿಗೆ ಬಳಸ್ತಾರೆ. ಯಾವ ರೈತ ನೀರನ್ನ ಕೃಷಿಗೆ ಬಳಸ್ತಾನೆ, ಕೃಷಿಹೀನ ರೈತ, ಭೂಹೀನ ರೈತನಿಗೆ ಆ ನೀರಿನ ಮೇಲೆ 2ನೇ ಅಧಿಕಾರ ಸಿಗುತ್ತೆ. ಕುಡಿಯೋ ನೀರ್ದು ಕೂಡ 2ನೇದಾಗುತ್ತೆ.
ಹಾಗೇನೆ ಆ ನೀರನ್ನ ಕೃಷಿಗೆ ಬಳಸಬೇಕಾದ್ರೆ ಬಿಟ್ಟಿಯಾಗಿ ಕೊಡುವುದಿಲ್ಲ, ಅದನ್ನ ರೆವಿನ್ಯೂ ವಾಟರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಗ್ರಾಮೀಣ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಗ್ರಾಮೀಣ ವಿದ್ಯುದೀಕರಣನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವಂತಹ, ಕೃಷಿ ಸರಕನ್ನ ರಫ್ತಿಗೆ ಬೇಕಾಗುವುದಕ್ಕೆ ಒಂದು ದೊಡ್ಡ ಕಮಿಷನ್ ಮಾಡುವಂತಹ, ಒಟ್ಟಿನಲ್ಲಿ ಅವರ ವಿಷನ್ ಏನಪ್ಪಾ ಅಂದ್ರೆ ವಿಷನ್ 75 ನಲ್ಲಿ ಇಡೀ ನಮ್ಮ ಭಾರತದಲ್ಲಿ ಕೃಷಿಕರ ಆದಾಯ ದುಪ್ಪಟ್ಟು ಆಗಬೇಕಂತಂದ್ರೆ ಕೃಷಿಯ ಎಲ್ಲಾ ವಲಯಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಖಾಸಗಿ ಬಂಡವಾಳ ಅರ್ಥಾತ್ ವಿದೇಶಿ ಬಂಡವಾಳ ಬರಬೇಕು. ವಿದೇಶಿ ಬಂಡವಾಳ ಬರಬೇಕು ಅಂತಂದ್ರೆ ಕೃಷಿಯ ಎಲ್ಲಾ ಕ್ಷೇತ್ರಗಳು, ಸಾಲ, ಬಡ್ಡಿ, ದರ, ಭೂಮಿ, ಗೊಬ್ಬರ, ಬೆಳೆಯ ಮಾರುಕಟ್ಟೆ, APMC, ನೀರು, ಗ್ರಾಮೀಣ ಸೌಕರ್ಯ ಇವೆಲ್ಲವೂ ಕೂಡ ಖಾಸಗಿಯವರಿಗೆ ಲಾಭದಾಯಕವಾಗಿ ಕಾಣುವಂತಹ ನೀತಿಗಳನ್ನ ಮಾಡ್ತೀವಿ. ಸೊ ಬರೀ 3 ಕಾಯ್ದೆಗಳು ಜಾರಿ ಆಯ್ತು, ಬರೀ 3 ಕಾಯ್ದೆಗಳು ವಿರೋಧಿಸ್ತೀವಿ ಅಂತ ಮಾತ್ರ ಅನ್ಕೊಂಡು ಆತ್ಮತೃಪ್ತಿ ಪಟ್ಕೊಳ್ಳಂಗಿಲ್ಲ. ಇನ್ನು ಸುಮಾರು 4-5 ಕಾಯ್ದೆಗಳು ಸರದಿಯಲ್ಲಿ ನಿಂತಿದ್ದಾವೆ, ಒಂದಾದ್ಮೇಲೆ ಒಂದು ಅದು ಬರಲಿದೆ. ಅದಕ್ಕೆ ಬೇಕಾಗಿರುವಂತ ಸಂಖ್ಯಾತ್ಮಕ ಬಲ ಇಲ್ಲ ಅಂತಂದ್ರೆ ಸಮಾಧಾನ, ಭೇದ, ದಂಡವಾದ ಬಲ ಅವ್ರ ಹತ್ರ ಇದೆ. ಸೊ ಹೀಗಾಗಿ ಸ್ನೇಹಿತರೆ, ಯಾವ ಸಂದರ್ಭದಲ್ಲಿ ಕೃಷಿ ಬಿಕ್ಕಟ್ಟಿನಲ್ಲಿತ್ತು, ಲಕ್ಷಾಂತರ ಜನ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. 2017 ಆದ್ಮೇಲೆ ರೈತರ ಆತ್ಮಹತ್ಯೆಗಳ ಕಾಲಮೆ ತೆಗೆದುಬಿಟ್ಟಿದ್ದಾರೆ. ಯಾಕಂದ್ರೆ ಯಾವಾಗ ರೈತರ ಆತ್ಮಹತ್ಯೆ ತಡೆಯಕ್ಕಾಗೋದಿಲ್ವೋ ಆ ಕಾಲಮೆ ತೆಗೆದುಬಿಟ್ರೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ಬಡತನವನ್ನ ನೀಗಿಸ್ಬೇಕು, ಬಡವರನ್ನ ನೀಗಿಸ್ಬಿಟ್ರೆ ಬಡತನ ಇರಲ್ವಲ್ಲ ಅನ್ನೋ ಸಿಂಪಲ್ ಕಾನೂನು ಮೇಲೆ ಒಂದು ನಡೀತಾ ಇದೆ ಈ ದೇಶ. ಅದಕ್ಕೆ ತಕ್ಕನಾಗಿ ಎಲ್ಲಿ ಸರ್ಕಾರ ದೊಡ್ಡ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಇವತ್ತಿನ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಹಿಂತೆಗೆದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಶಕ್ತಿಗಳ ಅವರ ಮರ್ಜಿಗೆ ಬೇಕಾದಂತೆ ರೈತರನ್ನ ಮತ್ತು ಕೃಷಿಯನ್ನ ಹಿಂಡಿ ಹಿಪ್ಪೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡುವಂತ ಕಾಯ್ದೆಗಳನ್ನು ಮಾಡಿಕೊಡಲಾಗಿದೆ ಸ್ನೇಹಿತರೆ. ಬರೀ ಇದು ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇದೇ ಕೋವಿಡ್ ಸಂದರ್ಭವನ್ನು ಬಳಸಿಕೊಂಡು ಕಾರ್ಮಿಕ ಕಾಯ್ದೆಗಳ ಕಾರ್ಮಿಕರು ಸ್ಟ್ರೈಕ್ ಮಾಡಂಗಿಲ್ಲ, ತಾವು ಪಟ್ಟ ಶ್ರಮಕ್ಕೆ ಬೇಕಾದಂತ ಕೂಲಿಯನ್ನ ಕೇಳೋಂಗಿಲ್ಲ, ತಾವು ಕೆಲಸ ಮಾಡೋ ಕಡೆ ಸುರಕ್ಷಿತವಾದಂತ ವಾತಾವರಣ ಬೇಕು ಅಂತ ಕೇಳಂಗಿಲ್ಲ. ಇಂಥ ಹಲವಾರು ನೀತಿಗಳು ಅಂದ್ರೆ ಈ ದೇಶದ ದುಡಿಯೋ ಜನ ಏನಿದ್ದಾರೆ, ದುಡಿಯೋ ಜನರ ಬಾಯನ್ನ ಸಂಪೂರ್ಣವಾಗಿ ಮುಚ್ಚಾಕಿ ಸಂಪೂರ್ಣವಾಗಿ ಕಾರ್ಪೊರೇಟ್ಗಳಿಗೆ ಲಾಭ ಮಾಡೋ ರೀತಿ ಶ್ರಮವನ್ನ ಮತ್ತು ಈ ದೇಶದ ಸಂಪನ್ಮೂಲವನ್ನ ಮಾರಿಕೊಳ್ಳುವ ನೀತಿಯ ಭಾಗವಾಗಿ ಈ ಕಾಯ್ದೆಗಳು ಬಂದಿದ್ದಾವೆ. ಹೀಗಾಗಿ ಈ ದೇಶವನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಈ ದೇಶದ ಅನ್ನದಾತರು, ಅವರ ಅನ್ನದ ಋಣದಲ್ಲಿರುವ ನಮ್ಮೆಲ್ಲರ ಮೇಲೂ ಇದೆ ಅಂತೇಳಿ ಈ ಚರ್ಚೆಯನ್ನು ನಿಲ್ಲಿಸ್ತೀನಿ. ತಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದನ್ನು ಚರ್ಚೆ ಮಾಡಿ. ನಮಸ್ಕಾರ ಸ್ನೇಹಿತರೆ. ಕಳೆದ 1.5 ಗಂಟೆಯಲ್ಲಿ ಏನು ಈ ಕೃಷಿ ಮಸೂದೆಗಳಿದಾವೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಸಮಗ್ರವಾದಂತಹ ಒಂದು ವಿಶ್ಲೇಷಣೆಯನ್ನು ಕೂಡ ಮತ್ತು ಅದರ ವ್ಯಾಪ್ತಿಯನ್ನು ಕೂಡ ಬಹಳ ಚೆನ್ನಾಗಿ ಮತ್ತು ಸಮಗ್ರವಾಗಿ ವಿಶ್ಲೇಷಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಈ ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ತಮ್ಮದು ನೀವು ಅದನ್ನು ಮ್ಯೂಟ್ ಮಾಡಿಬಿಟ್ಟು ಮಾತಾಡ್ಬೋದು. ನೀವು ಬೇಕಿದ್ರೆ ಮಾತಾಡಿ ನೇರವಾಗಿ ಅವರೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಚರ್ಚೆಗೆ ಚಾಟ್ ಬಾಕ್ಸ್ ಇದೆ, ಚಾಟ್ ಬಾಕ್ಸ್ನಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೂಡ ಟೈಪ್ ಮಾಡಿ ಹಾಕ್ಬೋದು. ಯಾರಾದ್ರೂ ಪ್ರಶ್ನೆಗಳಿದ್ರೆ ಮುಕ್ತವಾಗಿ ಅವರೊಂದಿಗೆ ಮಾತಾಡ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಶ್ನೆ ಬಂದಿದೆ. ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ಮತ್ತು ಈ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಏನಿದೆ ಅಂದ್ರೆ ಪಡಿತರ ವ್ಯವಸ್ಥೆನಲ್ಲಿ ನೇರವಾಗಿ ಫಲಾನುಭವಿಗಳಿಗೆ ಹಣವನ್ನ ಹಸ್ತಾಂತರಿಸುವುದರ ಪರಿಣಾಮಗಳೇನಾಗುತ್ತೆ ಅದನ್ನ ಒಂಚೂರು ವಿವರಿಸಿ ಅಂತ ಒಬ್ರು ಕೇಳಿದ್ದಾರೆ. ನೀವು ನೋಡಿದ್ರೆ ಒಟ್ಟಾರೆಯಾಗಿ ಜನರಿಗೆ ಸಿಗಬೇಕಾಗಿರುವಂತ ಸೌಲಭ್ಯಗಳನ್ನ ಕೊಡುವ ದೃಷ್ಟಿನಲ್ಲಿ ಹಲವಾರು ಬದಲಾವಣೆಗಳು ಬರ್ತಿದೆ. ಮೊದಲನೇದು, ಜಗತ್ತಿನಾದ್ಯಂತ ಇದ್ದಂತ ಪದ್ಧತಿ ಏನಪ್ಪಾ ಅಂದ್ರೆ ಯೂನಿವರ್ಸಲ್ ಸಿಸ್ಟಮ್. ಅಂದ್ರೆ ಎಲ್ಲರಿಗೂ ಕೂಡ ಆಹಾರದ ಅಗತ್ಯವಿರುವಂತವರು ಬಡವರ ಶ್ರೀಮಂತರಿಗೆ ಯಾವತ್ತೂ ಕೂಡ ಮಾರುಕಟ್ಟೆಯಲ್ಲಿ ಕೊಂಡ್ಕೊಳ್ಳೋ ಅಗತ್ಯವೇ ಇರೋದಿಲ್ಲ. ಬಡವರಲ್ಲಿ ನೀವು ಕಡು ಬಡವರು ಮತ್ತು ಕಮ್ಮಿ ಬಡವರು ಅಂತ ಅಂದ್ಬಿಟ್ರೆ ನೀವು ವ್ಯತ್ಯಾಸಗಳನ್ನ ಮಾಡಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರಷ್ಟು ಜನ ಬಡವರೇ ಇರ್ತಾರೆ. ಅದರಿಂದ ಯೂನಿವರ್ಸಲೈಸ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ UPDS ಅನ್ನೋದು ಇರಬೇಕು ಅಂತ ಇದ್ದಾರೆ. ಆದ್ರೆ UPDS ಅನ್ನ ಇಟ್ಟಾಗ ನಿಮಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಇನ್ಫ್ಯಾಕ್ಟ್ 2003 ನಂತರ ಭಾರತದಲ್ಲಿ ಮತ್ತು ಇಡೀ ಜಗತ್ತಿನಾದ್ಯಂತ ಒಂದು ನಿಯೋಲಿಬರಲ್ ರಿಜಿಮ್ ಅಂತೀವಿ. ಅಂದ್ರೆ ಸರ್ಕಾರ ತನ್ನ ಎಲ್ಲಾ ವೆಲ್ಫೇರ್ ಸ್ಟೇಟ್ ನ ಅಂದ್ರೆ ಕಲ್ಯಾಣ ರಾಜ್ಯದ ಚಟುವಟಿಕೆಗಳಿಂದ ಹಿಂತೆಗೆದು ಕಾರ್ಪೊರೇಟ್ ಪರ ಮತ್ತು ಮಾರುಕಟ್ಟೆ ಪರ ನೀತಿಗಳನ್ನ ತರುವ ಭಾಗವಾಗಿ
ತನ್ನ ಮ್ಯಾಕ್ರೋ ಎಕನಾಮಿಕ್ಸ್ ಹಣಕಾಸುಗಳನ್ನ ಹೆಂಗೆ ನಿಯಂತ್ರಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಒಂದು ಜಾರಿ ಮಾಡಿ 2003ರಲ್ಲಿ. ಅದರ ಪ್ರಕಾರ ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅನಗತ್ಯ ವೆಚ್ಚಗಳ ಮೇಲೆ ತನ್ನ ಹಣವನ್ನ ಹೂಡಬಾರದು. ತನ್ನ ವೆಚ್ಚಗಳನ್ನ ಕಡಿಮೆ ಮಾಡಿಕೊಳ್ಳಬೇಕು ಹಾಗೂ ತನ್ನ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಹಾಗೂ ಬ್ಯಾಂಕ್ಗಳಿಂದ ಸರ್ಕಾರ ಸಾಲ ತೆಗೆದುಕೊಳ್ಳೋದು ಕಡಿಮೆ ಮಾಡಬೇಕು. ಯಾಕಂದ್ರೆ ಬ್ಯಾಂಕ್ಗಳ ಸಾಲವನ್ನ ಕಾರ್ಪೊರೇಟ್ ಕಂಪನಿಗಳು ಕೊಡುವುದಕ್ಕೆ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ರಿಯಾಯಿತಿ ದರದಲ್ಲಿ, ಉಚಿತ ದರದಲ್ಲಿ ಕೂಡ ನೀವು ಅವರಿಗೆ ಬಂಡವಾಳ ಸಾಲವನ್ನು ಒದಗಿಸಿದ್ರೆ ಅವರು ಈ ದೇಶ ಉದ್ಧಾರ ಮಾಡ್ತಾರೆ ಅನ್ನೋ ನೀತಿನೇ ಬದಲಾಯಿತು. ಹೀಗಾಗಿ 2003ರ ನಂತರ ನಮ್ಮ ದೇಶದ ಎಲ್ಲಾ ಬಜೆಟ್ಗಳನ್ನು ಕೂಡ ನೀವು ನೋಡಿದ್ರೆ ಬಜೆಟ್ನ ಜೊತೆಗೆ ಮಿಡ್ ಟರ್ಮ್ ಫಿಸ್ಕಲ್ ಪಾಲಿಸಿ ಅಂತ MTFP ಅಂತ ಒಂದು ಪ್ರೆಸೆಂಟ್ ಮಾಡ್ತಾರೆ. ಅದರಲ್ಲಿ ಮುಂದಿನ 5 ವರ್ಷಗಳಲ್ಲಿ ತಾವು ಅನಗತ್ಯ ವೆಚ್ಚಗಳನ್ನ ಹೆಂಗೆ ಕಡಿಮೆ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ನಮೂದಿಸ್ಬೇಕು. ಇದನ್ನ ತಯಾರು ಮಾಡಬೇಕಾದ್ರೆ ವರ್ಲ್ಡ್ ಬ್ಯಾಂಕ್ನವರು ಕೂಡ ಕೂತ್ಕೋತಾರೆ. ಅದರಲ್ಲಿ ಅನಗತ್ಯ ವೆಚ್ಚಗಳು ಯಾವುದು ಅಂತ ಅಂದ್ಬಿಟ್ಟು ಅವ್ರು ಪರಿಭಾವಿಸ್ತಾರೆ ಅಂತಂದ್ರೆ ಎಲ್ಲಾ ಬಗೆಯ ಸಬ್ಸಿಡಿಗಳು ಇದುವರ ತನಕ ಏನ್ ಕೊಡಲಾಗಿದೆ ಅವೆಲ್ಲ ಅನಗತ್ಯ ವೆಚ್ಚಗಳ ಪ್ರಕಾರ. ಆ ಸಬ್ಸಿಡಿಗಳಲ್ಲಿ ಪ್ರಧಾನವಾದಂತಹ ಸಬ್ಸಿಡಿ ಅಂತಂದ್ರೆ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮತ್ತು ಎಲೆಕ್ಟ್ರಿಸಿಟಿ ಸಬ್ಸಿಡಿಗಳು. ಇದನ್ನ ಮುಂದಿನ 10-15 ವರ್ಷಗಳಲ್ಲಿ ಶೂನ್ಯಕ್ಕೆ ತರಬೇಕು. ಅದು ಸರ್ಕಾರಕ್ಕೆ ವಿಶ್ವ ಬ್ಯಾಂಕು IMF ಕೊಟ್ಟಿರುವಂತಹ ಮಾರ್ಗದರ್ಶನ. ನಾನೀಗಾಗಲೇ ಹೇಳಿದಾಗೆ ಶಾಂತಕುಮಾರ್ ಸಮಿತಿನಲ್ಲಿ 2015ರಲ್ಲಿ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಡಿಸ್ಮ್ಯಾಂಟಲ್ ಮಾಡಿ, ಖಾಸಗೀಕರಣ ಮಾಡಿ ನೀವು. ಹಾಗೂ ಜನರಿಗೆ 80 ಕೋಟಿ ಇರೋರು ಅದೇನಿದೆ ಒಟ್ಟು ವ್ಯಾಪ್ತಿ ಅದನ್ನ ಬರೀ 20 ಕೋಟಿಗೆ ಇಳಿಸಿ. 20 ಕೋಟಿನಲ್ಲೂ ಕೂಡ ಟಾರ್ಗೆಟ್ ಮಾಡಿ. ಟಾರ್ಗೆಟ್ ಮಾಡೋದ್ರ ಮಾತ್ರ ಅಲ್ಲ, ನೀವು ಎಷ್ಟು ಹಣ ಸರ್ಕಾರಕ್ಕೆ ಖರ್ಚಾಗುತ್ತೆ, ನಿಮ್ಗೆ ಒಟ್ಟಾರೆ 80 ಕೋಟಿ ಜನಕ್ಕೆ ಒಂದು ವರ್ಷಕ್ಕೆ 1,30,000 ಕೋಟಿ ರೂಪಾಯಿ ಖರ್ಚಾಗ್ತಿದೆ ಅಂತಂದ್ರೆ ಡಿವೈಡೆಡ್ 80 ಕೋಟಿ ಡಿವೈಡೆಡ್ ಬೈ 12 ಅಂದ್ರೆ 12 ತಿಂಗಳಿಗೆ ಅಂತಂದ್ರೆ ತಿಂಗಳಿಗೊಂದು 500 ರೂಪಾಯಿ ಬರುತ್ತೆ ಅಂತಂದ್ರೆ ಆ 500 ರೂಪಾಯಿನ ಅವ್ರ ಅಕೌಂಟ್ಗೆ ಹಾಕ್ತೀವಿ. ಈ 500 ರೂಪಾಯಿ ಶಾಶ್ವತ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ಆಗ್ಲೇ ಹೇಳ್ದಾಗೆ ತಿಂಗಳಿಗೆ 4 ಜನ ಇರೋ ಕುಟುಂಬಕ್ಕೆ 28 kg ಬೇಕು ಅಂತಂದ್ರೆ 28 kg ಅಕ್ಕಿ ನಿಮಗೆ ತಲಾ 20 ರೂಪಾಯಿ ಕೆಜಿ ನೀವು ಅಂತ ಇಟ್ಕೊಂಡ್ರು ಕೂಡ 20 ರೂಪಾಯಿ ಕೆಜಿ ಎಲ್ಲೂ ಸಿಗೋದಿಲ್ಲ, 30 ರೂಪಾಯಿ ಅಂತ ಇಟ್ಕೊಳ್ರಿ. 600-800 ರೂಪಾಯಿ ಕೊಟ್ರೆ ಇವತ್ತು ನಿಮ್ಗೆ ಅಕ್ಕಿ ಬೆಲೆ ಮಾರ್ಕೆಟ್ ಅಲ್ಲಿ ಎಲ್ಲಿಯ ತನಕ 30 ರೂಪಾಯಿ ಆಗಿರುತ್ತೋ ಅಲ್ಲಿ ತನಕ ಮಾತ್ರ ನಿಮ್ಗೆ 30 kg ಸಿಗುತ್ತೆ ಅಕ್ಕಿ. ಅದು ನಿಧಾನಕ್ಕೆ ಮಾರ್ಕೆಟ್ ಬೆಲೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ರಿ, ಇಡೀ ಮಾರ್ಕೆಟ್ ಖಾಸಗೀಕರಣ ಆಗುತ್ತೆ, ಸರ್ಕಾರ ಅದಕ್ಕೆ ಸಪ್ಲೈ ಮಾಡೋದಿಲ್ಲ, ನಿಧಾನಕ್ಕೆ ಅದು 40 ರೂಪಾಯಿ ಆಯ್ತು ಅಂತ ಇಟ್ಕೊಳ್ರಿ. ಅದಕ್ಕೆ ಯಥಾವತ್ ಇವ್ರು ಅದನ್ನ ಜಾಸ್ತಿ ಮಾಡೋದಿಲ್ಲ. 1000 ರೂಪಾಯಿ ಇದ್ದು 2000 ರೂಪಾಯಿ ಆಗಲ್ಲ. ನೀವು ಈಗಾಗಲೇ ಇದನ್ನ ನಿಮ್ಮ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ನಲ್ಲಿ ಇದೇ ತರ ಪದ್ಧತಿ ಬಂತು. ನಿಧಾನಕ್ಕೆ ಗ್ಯಾಸ್ ನ ಬೆಲೆ ಜಾಸ್ತಿ ಆಗ್ತಾ ಇದೆ, ನಮ್ಮ ಪಾಕೆಟ್ ಇಂದ ಕೊಡ್ತಿರೋ ದುಡ್ಡು ಜಾಸ್ತಿ ಆಗ್ತಾ ಹೋಗ್ತಿದೆ. ಅಂದ್ರೆ ಸಂಪೂರ್ಣ ಖಾಸಗೀಕರಣ ಮಾಡಿದ್ರೆ ದೊಡ್ಡ ರೀತಿನಲ್ಲಿ ಒಂದು ಪ್ರತಿರೋಧ ಉಕ್ಕಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಹಂತವಾಗಿ ಮಾಡ್ತಾರೆ. ಈಗ ಉದಾಹರಣೆಗೆ ನೀವು ನೋಡಿದಿರಿ, ಪೆಟ್ರೋಲ್ ಬೆಲೆ ಏಕಾಏಕಿ 20 ರೂಪಾಯಿ ಏರಿಸ್ಬಿಟ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ. ಕಳೆದ 2 ವರ್ಷದಲ್ಲಿ 30 ರೂಪಾಯಿ ಏರಿಸಿದ್ದಾರೆ. ಮೊದ್ಲು 20 ಪೈಸಾ, 10 ಪೈಸಾ, 2 ಪೈಸಾ ಹಿಂಗೆ ಏರಿಸ್ತಾ ಬಂದು ಕೆಲವು ಸತಿ ಪೆಟ್ರೋಲ್ ಬೆಲೆ ಅಂತಾರಾಷ್ಟ್ರೀಯ ಬೆಲೆನಲ್ಲಿ ಕಡಿಮೆ ಆಯ್ತು ಅಂತಂದ್ರೆ 2 ಪೈಸಾ ಕಡಿಮೆ ಮಾಡಿ 2 ರೂಪಾಯಿ ಜಾಸ್ತಿ ಮಾಡಿ ಹೆಂಗೆ ಅದನ್ನ ನಾರ್ಮಲೈಸ್ ಮಾಡ್ತಾರೆ ಅನ್ನೋ ಪದ್ಧತಿಯ ಭಾಗವಾಗಿ ಈ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಇದು ಕೇವಲ PDS ನಲ್ಲ, ಎಲ್ಲೆಲ್ಲಿ ಸರ್ಕಾರದಿಂದ ಸಾಮಾನ್ಯ ಜನರಿಗೆ ಈ ದೇಶದ ನಾಗರಿಕರಿಗೆ ಸಬ್ಸಿಡಿ ಸಿಕ್ತಿತ್ತು ಅವೆಲ್ಲ ಸಬ್ಸಿಡಿ ರೆಜಿಮ್ನ ಸಂಪೂರ್ಣವಾಗಿ ನಿಲ್ಲಿಸುವುದರ ಭಾಗವಾಗಿ ಈ DBT ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಬಂದಿದೆ. ಮುಂದಿನ 10 ವರ್ಷದಲ್ಲಿ ಬಲವಿದ್ದವನು ಮಾತ್ರ ಬದುಕ್ತಾನೆ. ಸೋಷಿಯಲ್ ಡಾರ್ವಿನಿಸಮ್ ಅಂತ ಕರೀತಾರೆ ಇದನ್ನು. ಡಾರ್ವಿನ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರಾಣಿ ಸಮುದಾಯದಲ್ಲಿ ಎಂತ ಪ್ರಾಣಿಗಳು ಬದುಕ್ತವೆ, ಯಾರು ಬಲವಿದ್ದವ್ರು ಬದುಕ್ತಾರೆ. ಇದನ್ನ ಸೋಷಿಯಲ್ ಡಾರ್ವಿನಿಸಮ್ ಅಂತಾರೆ. ಈ ಮಾರುಕಟ್ಟೆ ಯುಗದಲ್ಲಿ, ಮಾರುಕಟ್ಟೆ ಸಮಾಜದಲ್ಲಿ ಯಾರು ಬದುಕವಲ್ಲ ಅವ್ನು ಬದುಕ್ತಾನೆ, ಯಾರು ಬದುಕಕ್ಕಾಗಲ್ಲ ಅವ್ನು ಉಳಿಸ್ಬೇಕಾಗಿಲ್ಲ ಅಂತ ಅಷ್ಟೇ. ಅವ್ರು ನಶಿಸೋಗ್ತಾರೆ, ನೀವು ಅವ್ರನ್ನ ಕೃತಕವಾಗಿ ಉಳಿಸ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ ಅನ್ನೋದು ಈ ತಿಳುವಳಿಕೆಯ ಸಾರಾಂಶ. ಮತ್ತೆ ಯಾರು ಮಾತನಾಡೋರಿದ್ರೆ ಅಥವಾ ಪ್ರಶ್ನೆಗಳನ್ನ ಕೇಳೋರಿದ್ರೆ ಕೇಳ್ಬೋದು. ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಅಲ್ಲೂ ಹಾಕ್ಬೋದು, ನೀವು ಮತ್ತೆ ನೇರವಾಗಿ ಕೂಡ ಕೇಳ್ಬೋದು. ಹಲೋ ಹಲೋ ಹೇಳಿ ಮೇಡಮ್. ಹಲೋ ಹಲೋ ಕೇಳಿಸ್ತಾ ಇದೆ ಮೇಡಮ್? ತಾವು? ನಮಸ್ಕಾರ ಸರ್. ನಮಸ್ಕಾರ.
ಸರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು. ಒಳ್ಳೆ ವಿಚಾರಗಳು ತಿಳಿಸ್ಕೊಟ್ರಿ ಸರ್, ತುಂಬಾ ಧನ್ಯವಾದಗಳು. ನೀವ್ ಹೇಳ್ದಂಗೆ ಆಹಾರ ಪಡಿತರ ವ್ಯವಸ್ಥೆನಲ್ಲಿ ಬಡವರು ಅತಿ ಬಡವರು ಅಂತ ಡಿವೈಡ್ ಮಾಡ್ಬಿಟ್ಟು ಏನಾಗ್ತಿದೆ ಅಂದ್ರೆ ಮೊದ್ಲೆಲ್ಲ ರೈತರು ಬೆಳೆದು ಅವ್ರು ಇಟ್ಕೊಂಡು ಎಕ್ಸ್ಟ್ರಾ ಯಾವ್ದಾಗುತ್ತೆ ಅದನ್ನ ವಿನಿಮಯ ಮಾಡ್ಕೊತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ 10 ಕುಂಟೆ ಇರೋನು ಬಡವನೆ, 1 ಎಕರೆ ಇರೋನು ಬಡವನೆ. ಅದು ಬೆಳೆ ಬರ್ತಿದಂಗೆನೆ ಅಲ್ಲೇ ಕಳದೆಲ್ಲ ಎಲ್ಲ ವಿಲೇವಾರಿ ಮಾಡ್ಬಿಡ್ತಾರೆ ಜಮೀನಲ್ಲೇ. ಅವರು ರೇಷನ್ ಶಾಪಿಗೆ ಬರ್ತಾರೆ. 10 ಕುಂಟೆ ರೈತ ಇರೋನು ಹೋಗಿ ನಿಂತ್ಕೋತಾನೆ, ಜಮೀನ್ ಇಲ್ದೆಲ್ಲ ಇರೋರು ಹೋಗಿ ನಿಂತ್ಕೋತಾರೆ. ಇದು ಸರ್ ಸಮಸ್ಯೆ ಆಗ್ತಿರೋದು. ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಸರ್. ಉತ್ಪಾದಕ ಗ್ರಾಹಕ ಅನ್ನುವಂತಹ ಒಂದು ವರ್ಗೀಕರಣವೇ ವಿಚಿತ್ರ ಇದರಲ್ಲಿ. ಯಾಕಂದ್ರೆ ಉತ್ಪಾದಕರನ್ನ ಸ್ಟ್ಯಾಟಿಸ್ಟಿಕ್ ನೀವು ಹೇಳ್ದಾಗೆ ಕರೆಕ್ಟ್ ಆಗಿ ಅದು ವಿಶ್ಲೇಷಣೆ ಆಗಿ ಸ್ಟ್ಯಾಟಿಸ್ಟಿಕ್ ಆಗಿ ನೀವ್ ಹೇಳಂಗೆ ಕರೆಕ್ಟ್ ಆಗಾದ್ರೆ ಯಾವ ವ್ಯವಸ್ಥೆನೂ ಕೆಡೋದಿಲ್ಲ ಸರ್. ಇಲ್ಲ, ಮೊದಲನೇದು ಸರ್ಕಾರ ಜನರಲ್ಲಿ ಇರುತ್ತೆ, ಮಾರುಕಟ್ಟೆ ಜನರ ನಿಯಂತ್ರಣದಲ್ಲಿ ಇರೋದಿಲ್ಲ. ಸರ್ಕಾರದ ಮೇಲೆ ಸಂವಿಧಾನದ ಅಂಕುಶ ಇರುತ್ತೆ. ಸಂವಿಧಾನದ ಪ್ರಕಾರ ಅವರು ನಡಿಬೇಕು ಅಂತಂದ್ರೆ ಜನರ ಪರವಾಗಿ ನೀತಿಗಳನ್ನ ಮಾಡಬೇಕು. ಮಾರುಕಟ್ಟೆಯ ಉದ್ದೇಶ ಲಾಭ ಮಾಡುವುದಾಗಿರುತ್ತೆ. ಎಲ್ಲಾ ನೀತಿಗಳಲ್ಲಿ ಮಾರುಕಟ್ಟೆಗೆ ಅದನ್ನ ವಹಿಸ್ಕೊಡ್ತಾರೆ ಅಂದ್ರೆ ಮಾರುಕಟ್ಟೆಗೆ ಯಾವುದೇ ಸಾಮಾಜಿಕ ಜವಾಬ್ದಾರಿಗಳು ಇಲ್ಲ. ಇಲ್ಲಿ ಲಾಭ ಇದೆ, ಅಲ್ಲಿ ಹೂಡ್ತಾರೆ. ಇದು ತಾತ್ಪರ್ಯದಲ್ಲೇನೆ, ಅಂದ್ರೆ ಇವರ ತಿಳುವಳಿಕೆನೇ ಇದೆಯಲ್ಲ, ಈ ಮೂರೂ ನೀತಿಗಳ ಹಿಂದಿರುವಂತಹ ತಾತ್ವಿಕವಾದಂತಹ ತಿಳುವಳಿಕೆ ಏನಪ್ಪಾ ಅಂತಂದ್ರೆ ಖಾಸಗಿ ಮಾರುಕಟ್ಟೆಗೆ ಬಿಟ್ಕೊಟ್ರೆ ಅವ್ರನ್ನ ಉದ್ಧಾರ ಮಾಡ್ತಾರೆ ಅಂತ. ದೊಡ್ಡ ತಪ್ಪು. ಮತ್ತೆ ಇನ್ನೊಂದೇನಂದ್ರೆ ಮತ್ತೆ ಜನಗಳನ್ನ ಹಾಳು ಮಾಡ್ತಿರೋದು ಎಲ್ಲಿ ಅಂದ್ರೆ ದುಡಿದು ತಿನ್ನೋನು ಪಡೆದು ತಿನ್ನೋ ರೂಲ್ಸ್ ಒಂದು. ನೀವ್ ಹೇಳ್ದಾಗೆ 2013 ಹಿಂದೆನೆ ಅಥವಾ ಆ ಸಂದರ್ಭದಲ್ಲಿ ಆಮಿಷ ಇರ್ಲಿಲ್ಲ ಸರ್ ರೈತರಿಗೆ. ನಮ್ಗೆ ಇಲ್ಲಿ ಲೋನ್ ಕೊಡ್ತಾರೆ, ಅಲ್ಲಿ ಲೋನ್ ಕೊಡ್ತಾರೆ, ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅನ್ನೋದಿರ್ಲಿಲ್ಲ. ಅವಶ್ಯಕತೆ, ಆಹಾರದ ಅವಶ್ಯಕತೆ ಇತ್ತು. ನಮ್ಮ ಆಸೆ ಬಯಕೆಗಳು ಇತಿಮಿತಿನಲ್ಲಿದ್ದೋ ಬದುಕ್ತಾ ಇದ್ವಿ. ಈಗ ಲೋನ್ ಕೊಡ್ತಾರೆ ಅಂದ್ರೆ ಕೂಲಿ ಮಾಡ್ದಿರೋರ್ನ ತಗೊಂಡೋಗಿ ಪಾಪ ಅವ್ನ್ಗೇನು ಅವಶ್ಯಕತೆ ಇರಲ್ಲ, ಅವ್ರನ್ನ ಕರ್ಕೊಂಡೋಗಿ ಲೋನ್ ಕೊಡ್ತಿದಾರೆ ಬರ ಅಂದ್ಬಿಟ್ಟು ಕರ್ಕೊಂಡ್ ಹೋಗ್ಬಿಡೋದು. ವಿದ್ಯಾವಂತರಿಗಿಂತ ವಿದ್ಯಾವಂತರಲ್ಲೇ ಮೋಸ ಮಾಡೋದ್ ಜಾಸ್ತಿ. ಜೊತೆಗೆ ಲೋನ್ ತಗೊಂಡೋದ್ ಯಾವ ಉದ್ದೇಶ ಸದುದ್ದೇಶಕ್ಕೆ ಬಳಕೆ ಆಗ್ತಿಲ್ಲ ಸರ್, ಅದು ದುರುದ್ದೇಶಕ್ಕೆ ಬಳಕೆ ಆಗ್ತಿದೆ. ಅದು 10 ಕುಂಟೆ ಇಲ್ದಿರೋನ್ಗೂ ಏನು ಜಮೀನ್ ಇದೆ, ಅವ್ನ್ಗೆ ವ್ಯವಸಾಯ ಮಾಡ್ತಿದ್ದಾನೆ, ತರಕಾರಿ ಬೆಳಿತಿದ್ದಾನೆ, ಮತ್ತೆ ಹಸು ತಗೊಂಡಿದ್ದಾನೆ ಅಂತ ಹೇಳಿ ಮಾಡ್ತಾರೆ. ನನ್ನ ದೂರ ಸಂಬಂಧಿ ಅಕ್ಕಂಗೆ ಲೋನ್ ನಮ್ ಕಮ್ಯುನಿಟಿ SC ಕಮ್ಯುನಿಟಿ ಸರ್, ನಿಮ್ಮ ದಲಿತರಿಗೆ ಟ್ರ್ಯಾಕ್ಟರ್ ಕೊಡ್ತಾರೆ ಅಂತ ಅಕ್ಕಂಗೆ ಹೇಳ್ಬಿಟ್ಟು, ಅವ್ರು ಸ್ವತಃ ಅವ್ರ ಜನನೇ, ಬೇರೆ ಯಾರಲ್ಲ. ಅವ್ರಿಗೆ ನೀವು ಟ್ರ್ಯಾಕ್ಟರ್ ತಗೋಬಿಟ್ರೆ ಅದನ್ನ ಮಾರಿ ನೀವು ತುಂಬಾ ದುಡ್ಡು ಬಂದ್ಬಿಡುತ್ತೆ ನಿಮ್ಗೆ, ಬೇರೆಯವ್ರಿಗೆ ಕೊಟ್ಬಿಡ್ಬೋದು, ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರಿಗೆ ಹೆಚ್ಚು ಕಡಿಮೆ 40ರಿಂದ ದುಡ್ದು ಕೂಲಿ ಮಾಡಿ ತಿನ್ನೋರ ಹತ್ರ 50,000 ರೂಪಾಯಿ ಅಷ್ಟು ಅಮೌಂಟ್ ವಸೂಲಿ ಮಾಡಿದ್ದಾರೆ ಸರ್, ಸ್ವತಃ ಮೈದಾನೆ. ಈಗ ಅವ್ರು ಪಾಪ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ತಿದಾರೆ, ಅವ್ನು ಆರಾಮಾಗಿ ಹೊಡ್ಕೊಂಡಿದ್ದಾನೆ. ಈ ತರಹದ ಆಮಿಷಗಳು ನೀವ್ ಹೇಳ್ದಂಗೆ ಸಂವಿಧಾನಬದ್ಧವಾಗಿರಲ್ಲ, ಆದ್ರೂ ಜನಗಳು ಯಾವಾಗ ಬುದ್ಧಿ ಕಲಿತಾರೆ, ಹೆಂಗಾಗತ್ತೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಕೊಟ್ರೆ ತುಂಬಾ ಎರಡು ವಿಷಯ ಮೇಡಮ್ ಇದ್ರಲ್ಲಿ. ಒಂದೇದು ಇವತ್ತು 2 ವಿಷಯ ಇದೆ ಇದ್ರಲ್ಲಿ. ಸರ್, ಒಂದು ಈ ದೇಶದ ಬ್ಯಾಂಕ್ಗಳಲ್ಲಿ ನಾವುಗಳೆಲ್ಲ ಇಟ್ಟಿರೋ ಡಿಪಾಸಿಟ್ 128 ಲಕ್ಷ ಕೋಟಿ ರೂಪಾಯಿ ಈ ವರ್ಷ. ಈ 128 ಲಕ್ಷ ಕೋಟಿ ರೂಪಾಯಿನಲ್ಲಿ ಒಂದು 30ರಿಂದ 40 ಲಕ್ಷ ಕೋಟಿಯನ್ನ ನಾವು ಕಡ್ಡಾಯವಾಗಿ ರಿಸರ್ವ್ ಬ್ಯಾಂಕ್ ಅಲ್ಲಿ ಇಡಬೇಕು. ಇನ್ನು ಉಳಿದಂತೆ 80ರಿಂದ 90 ಲಕ್ಷ ಕೋಟಿ ಸಾಮಾನ್ಯ ಜನರ ಸಾಲಗಳಿಗಾಗಿ, ಅಂದ್ರೆ ಅದು ಕಾರ್ಪೊರೇಟ್ ಸಾಲದಿಂದ ಮೊದಲುಗೊಂಡು ರೈತರ ಸಾಲದ ತನಕ, ಸರ್ಕಾರಿ ಸಾಲದ ತನಕ ಕೊಡ್ತಾರೆ. ಇದರಲ್ಲಿ ನೀವ್ ಹೇಳ್ತಿರುವಂತ ವರ್ಗಗಳಿಗೆ ಕೊಡ್ತಿರುವಂತಹ ಸಾಲ ಅಂದ್ರೆ 10,000ರಿಂದ 15,000 ಕೋಟಿ ಪೂರ್ತಿ ಕೇಳಿಸ್ಕೊಂಡ್ರಿ. ಆದ್ರೆ ಸುಮಾರು 150 ಜನ ಈ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಪತಿಗಳು ಬ್ಯಾಂಕ್ಗಳಿಂದ ಅವರೆಲ್ಲ ವಿದ್ಯಾವಂತರು, ತುಂಬಾ ದೊಡ್ಡ ವಿದ್ಯಾವಂತರು, ಅವರೆಲ್ಲ ಅಂತಾರಾಷ್ಟ್ರೀಯ ಸಮಾಲೋಚಕರನ್ನ, ಕನ್ಸಲ್ಟೆಂಟ್ಗಳನ್ನ ನೇಮಕ ಮಾಡಿಕೊಂಡು ನಮ್ಮ ದೇಶದ ಬ್ಯಾಂಕ್ಗಳಿಗೆ 11 ಲಕ್ಷ ಕೋಟಿ ರೂಪಾಯಿ, ಅಂದ್ರೆ ಸಾಮಾನ್ಯ ರೈತರು ಏನ್ ಹಣ ವಾಪಸ್ ಕೊಡ್ಲಿಲ್ಲ ಅದರ 100 ಪಟ್ಟು 1000 ಪಟ್ಟು ಜಾಸ್ತಿ ಹಣವನ್ನ ಲೂಟಿ ಮಾಡಿ ಮೋಸ ಮಾಡಿ ಬೇರೆ ದೇಶಕ್ಕೆ ಕೊಡೋಗಿದ್ದಾರೆ. ವಿಜಯ್ ಮಲ್ಯ ಇರ್ಬೋದು, ಮೋದಿ ಇರ್ಬೋದು, ಅವರೆಲ್ಲ ಪತ್ತೆ ಆದವರು. ಪತ್ತೆ ಆಗದೆ ಇರುವಂತಹ ಬಾಬಾ ರಾಮದೇವ್ ಸುಮಾರಷ್ಟು ಜನ ಇದ್ದಾರೆ. ಮೊದಲನೇದಾಗಿ ಸರ್ಕಾರ ಸಾಮಾನ್ಯ ಜನರಿಗೆ ಸಾಲ ಕೊಟ್ಟಾಗ ಒಂದಷ್ಟು ಡಿಫಾಲ್ಟ್ ಏನಾಗ್ತಾರೆ, ಅದು ಬಹಳ ಕಡಿಮೆ. ಅದು ಸಾಮಾನ್ಯ ಜನರದೆಲ್ಲ ಪ್ರಮಾಣ ಬಹಳ ಕಡಿಮೆ, ವಾಲ್ಯೂಮ್ ನೀವು ಹಿಡಿದ್ರೆ ಅದು ಕಡಿಮೆ.
ನಮ್ಮ ದೇಶದ ಒಟ್ಟಾರೆ ಬ್ಯಾಂಕಿಂಗ್ ವ್ಯವಸ್ಥೆ, ಸಾಲ ವ್ಯವಸ್ಥೆ ಇವತ್ತು ಕುಸಿದು ಬೀಳ್ತಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ RBI ವರದಿಗಳು ಕೂಡ ಹೇಳುವಂತೆ ಈ ತರ ಸುಶಿಕ್ಷಿತವಾದಂತ ಕಾರ್ಪೊರೇಟ್ ಲೂಟಿಕೋರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ದೇಶದ ಆಳುವ ವರ್ಗದ ಆಪ್ತ ಸ್ನೇಹಿತರಾಗಿರ್ತಾರೆ. ಅವರೇ ನೇರವಾಗಿ ನಿಂತು ಅವಕಾಶ ಮಾಡಿಕೊಡ್ತಾರೆ. ಇದು ರಾಜಕೀಯ ಮತ್ತು ಆರ್ಥಿಕ ಎರಡೂ ಸಮಸ್ಯೆಗಳ ಭಾಗವಾಗಿದೆ ಆಕ್ಚುಲಿ. ಮತ್ತು ಬರ್ಲಿರುವ ದಿನಗಳಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ. ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ನೀವ್ ಹೇಳಿದ್ರಲ್ಲ, ಈ ಪುಡಾರಿಗಳು, ದಲ್ಲಾಳಿಗಳು ನೀವು ಸಾಲ ಕೊಡ್ತೀನಿ ಬಾ ಅಂತ ಹೇಳಿ ಆತರ ಎಲ್ಲ ಮಾಡಿದವರು ಅವರೇನೆ ಅವ್ರಿಗೊಂದು ಹೆಸರು ಕೂಡ ಕೊಡ್ತಾರೆ, ಅಗ್ರಿಗೇಟರ್ ಅಂತ ಕೊಟ್ಟಿದ್ದಾರೆ ಒಂದು ಪದ. ಅಂದೀಗ ಯಾವುದೋ ಪರದೇಶದಲ್ಲಿರೋ ಮಾನ್ಸಾಂಟೋ ಕಂಪನಿ ಈ ದೇಶದಲ್ಲಿ ಯಾವುದೋ ಹಳ್ಳಿನಲ್ಲಿರುವಂತ 100 ಎಕರೆಯನ್ನ ತಗೊಳ್ಳೋದು ಹೆಂಗೆ ಏನಾದ್ರು ಯೋಚನೆ ಮಾಡೋದು ಕಷ್ಟ ಅಲ್ವಲ್ಲ. ಸೊ ಆ ಹಳ್ಳಿನಲ್ಲಿ ಯಾವನು ಪುಡಾರಿ ಇರ್ತಾನೆ, ಈ ತರ ಓಡಾಡ್ಕೊಂಡಿರ್ತಾರೆ, ಅವನಿಗೆ ಅಗ್ರಿಗೇಟರ್ ಅಂತ ಮಾಡಿ ಅವನ ಮೂಲಕ ಇದನ್ನ ಮಾಡ್ತಾರೆ. ಮೊದಲು ಬ್ರಿಟಿಷ್ ಹಂಗೆ ಮಾಡಿದ್ದು. ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದಿದ್ದೆ ಈ ದೇಶದಲ್ಲಿ ಹೆಂಗಪ್ಪ ಅಂದ್ರೆ, ಒಂದು 1000 ಎಕರೆ 2000 ಎಕರೆಗೆ ಒಬ್ಬನ ಜಮೀನ್ದಾರ ಮಾಡಿ ನೀನು ರೈತರಿಂದ ಸುಲಿಗೆ ಮಾಡು, ನನಗಿಷ್ಟು ಕೊಟ್ಬಿಡು ಅಂತ ಹೇಳಿ ಆ ತರದೊಂದು ಮಧ್ಯವರ್ತಿ ಹೊಸ ಬಗೆಯ ಒಂದು ಕಾರ್ಪೊರೇಟ್ ಫ್ಯೂಡಲಿಸಂ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಜಾರಿಗೆ ತರ್ತಾ ಇದೆ. ಮತ್ತೆ ಯಾವ್ದಾದ್ರು ಇವರ ವಿಶ್ಲೇಷಣೆಗೆ ಸಂಬಂಧಪಟ್ಟಂತಹ ಯಾರು ಕೇಳೋರಿದ್ರೆ ಮತ್ತು ಕೇಳ್ಬೋದು. ಶಂಕರ್ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಶಂಕರ್ ಸರ್. ಕೇಳಿಸ್ತಿದೆಯಲ್ಲ ಸರ್? ನಾವು ಕೇಳಿಸ್ತಾ ಇದೆ ಸರ್. ಶಂಕರ್ ಅವರಲ್ವಾ? ಕೇಳಿಸ್ತಾ ಇದೆ ಸರ್. ಇವಾಗ ಇದು 2025ಕ್ಕೆ ಗ್ರಾಮೀಣ ಸಂಪನ್ಮೂಲ ಕಾಯ್ದೆ ಅಂತ ಏನು ಬರ್ತಂತ ಹೇಳಿ ಸರ್, ಅದು ಮುಂದಿನ ದಿನಮಾನದಲ್ಲಿ ಹಳ್ಳಿ ಜನರಿಗೆ ಯಾವ ತರ ಅದು ಸಮಸ್ಯೆ ಆಗ್ಬೋದು ಅಂತ. ಸರ್, ಇದುವರ ತನಕ ಇರುವಂತಹ ನಿಯಮಗಳ ಪ್ರಕಾರ ಒಂದು ಕಾಯ್ದೆ ಇಲ್ಲ ಅಥವಾ ಕಾಯ್ದೆ ಇದ್ರೂ ಕೂಡ ಹೆಂಗಪ್ಪ ಇದೆ ಅಂದ್ರೆ ಗ್ರಾಮೀಣ ಸಂಪನ್ಮೂಲಗಳು ಅಂತ ಒಂದಿರುತ್ತೆ ಸರ್. ಅದು ಯಾರಿಗೆ ಸೇರ್ಬೇಕು? ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತಿಗಳ ಸುಪರ್ದಿನಲ್ಲಿ ಇರ್ತದೆ. ನಿಮ್ಮ ಗ್ರಾಮದಲ್ಲಿರುವಂತಹ ಕಾಡ್ ಇರ್ಬೋದು, C&D ಲ್ಯಾಂಡ್ ಇರ್ಬೋದು, ಅಥವಾ ನಿಮ್ಮ ಗ್ರಾಮದಲ್ಲಿರುವಂತಹ ಕೆರೆ ಇರ್ಬೋದು. ಅಂದ್ರೆ ಇಡೀ ಸಮುದಾಯಕ್ಕೆ ಸೇರಿರುವಂತಹ ಗ್ರಾಮೀಣ ಸಂಪನ್ಮೂಲ ಏನಿದೆ ಅದು ಆ ಗ್ರಾಮೀಣ ಜನರ ಎಲ್ಲರ ಅಧಿಕಾರ ಅದರ ಮೇಲೆ ಇರುತ್ತೆ. ನೀವು ಯಾರಿಗೂ ಕೂಡ ನೀರು ತಗೋಬೇಡ ಅಂತ ನೀವು ಹೇಳಕ್ಕಾಗಲ್ಲ ಅಲ್ವಾ ಕೆರೆನಲ್ಲಿ. ಈಗ ಏನ್ ಮಾಡ್ತಿದ್ದಾರೆ, ಹೊಸದಾಗಿ ಸ್ಟೇಕ್ ಹೋಲ್ಡರ್ ಸೊಸೈಟಿಗಳು ಅಂತ ಮಾಡ್ಬೇಕು ಅಂತ ವರ್ಲ್ಡ್ ಬ್ಯಾಂಕ್ ಇದಕ್ಕೆ ತೀರ್ಮಾನ ಕೊಟ್ಟಾಗ್ಲೇ 20 ವರ್ಷ ಆಯ್ತು. ಹಲವಾರು ಕಡೆ ಜಾರಿಗೆ ಬಂದಿದೆ, ಕೆಲವು ಕಡೆ ಬಂದಿಲ್ಲ. ಅಲ್ಲಿ ಗ್ರಾಮೀಣ ಸಂಪನ್ಮೂಲಗಳ ಪ್ರಥಮ ಆದ್ಯತೆ ಒಂದು ಉತ್ಪಾದಕ ಚಟುವಟಿಕೆಗಳ ಮೇಲೆ ವ್ಯಯ ಮಾಡಬೇಕು ಮತ್ತು ಅದನ್ನ ಖಾಸಗೀಕರಿಸಬೇಕು. ಎಲ್ಲವನ್ನೂ ಕೂಡ ಗ್ರಾಮೀಣ ರಸ್ತೆ ಖಾಸಗೀಕರಣ ಮಾಡ್ತಾರೆ, ಗ್ರಾಮೀಣ ವಿದ್ಯುತ್ ಖಾಸಗೀಕರಣ ಮಾಡ್ತಾರೆ. ಖಾಸಗೀಕರಣ ಮಾಡುವುದರ ಮೂಲಕ ಅದನ್ನ ಲಾಭದಾಯಕಗೊಳಿಸ್ಕೊಳ್ಬೇಕು ಅಂತ ಅದರ ಉದ್ದೇಶ. ಇಲ್ಲೇನಾಗುತ್ತೆ, ಒಂದು ವೆಲ್ಫೇರ್ ಸ್ಟೇಟ್ ನ ವ್ಯವಸ್ಥೆನಲ್ಲಿ ಬಡವರಿಗೆ ಕಡಿಮೆ ದರ, ಶ್ರೀಮಂತರಿಗೆ ಹೆಚ್ಚಿಗೆ ದರ. ಶ್ರೀಮಂತರ ಮೇಲೆ ಹೆಚ್ಚಿಗೆ ತೆರಿಗೆ, ಬಡವರ ಮೇಲೆ ಕಡಿಮೆ ತೆರಿಗೆ. ವಿದ್ಯುತ್ ಅಂತ ಕೊಡ್ಬೇಕಾದ್ರೂ ಕೂಡ ಬಡವರಿಗೆ ಕಡಿಮೆ ಅಥವಾ ಉಚಿತವಾಗಿ ವಿದ್ಯುತ್, ಯಾರು ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಬಳಸ್ತಾರೆ ಅವ್ರಿಗೆ ಹೆಚ್ಚಿಗೆ ದರ ಹಾಕೋದು. 50 ಪೈಸಾ ಒಂದು ವಿದ್ಯುತ್ ಜಲವಿದ್ಯುತ್ ಉತ್ಪಾದನೆ ಖರ್ಚಾಗುತ್ತೆ ಅಂದ್ರೆ ಬಡವರಿಗೆ ಬಿಟ್ಟು ಕಮರ್ಷಿಯಲ್ 2 ರೂಪಾಯಿ, ಇಂಡಸ್ಟ್ರಿಯಲ್ 4 ರೂಪಾಯಿ ಅಂತ ಕೊಡುವಂಥದ್ದು ಹಳೆ ವ್ಯವಸ್ಥೆ. ಇದನ್ನ ಕ್ರಾಸ್ ಸಬ್ಸಿಡಿ ಅಂತಾರೆ. ಗ್ರಾಮೀಣ ಆರ್ಥಿಕತೆನಲ್ಲೂ ಕೂಡ ಈ ತರ ಏನ್ ವ್ಯವಸ್ಥೆ ಇತ್ತು ಅದನ್ನ ನೀವು ಪ್ರೈವೇಟೈಸ್ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಲಾಭ ಕೊಡೋರ್ಗೆ ಮಾತ್ರ ಕೊಡ್ತೀವಿ ಅಂತಾರೆ ಅವ್ರು. ನೀರ್ ಇರ್ಬೋದು, ರಸ್ತೆಗೆ ಪ್ರವೇಶ ಇರ್ಬೋದು. ಈಗ ನೀವಾಗ್ಲೇ ನೋಡಿದಿರಲ್ಲ, ಈಗ ರಸ್ತೆನಲ್ಲಿ ಟೋಲ್ಗಳ ವ್ಯವಸ್ಥೆ ಶುರುವಾಗಿದೆ ಅಲ್ವಾ. 20 ವರ್ಷದ ಕೆಳಗಡೆ ಈ ತರ ಕನ್ಸಾದ್ರೂ ಕಂಡಿದ್ವಿ ನಾವು. ನಮ್ಮ ರಸ್ತೆಗೆ ನಾವು ಹೋಗ್ಬೇಕಂದ್ರೂ ಕೂಡ ಹೋಗಕ್ಕೆ ಬರೋದಕ್ಕೆ ನಾವು ಕಾಸು ಕೊಡ್ಬೇಕು ಅನ್ನೋದಲ್ಲಿ ಇತ್ತು ವ್ಯವಸ್ಥೆ. ಇವಾಗ ಏನ್ ಮಾಡ್ತಾರೆ, ಯಾರು ಕಾಸು ಕೊಡ್ತಾರೆ, ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಪ್ರಥಮ ಅಧಿಕಾರ, ಅವ್ರಿಗೆ ಆದ್ಯತೆ. ಯಾರ ಕಾಸಿರಲ್ಲ ಅವ್ರಿಗೆ ಇವ್ರು ಭಿಕ್ಷೆ ಹಾಕ್ದಂಗೆ. ಅಂದ್ರೆ ಸೆಕೆಂಡ್ ರೇಟ್ ಸಿಟಿಜನ್ಶಿಪ್ ನ ಮಾಡ್ತಾರೆ. ಇದು ನಾವು NPR NRC ಅಂತ ಮಾತಾಡ್ತಿದ್ದಾಗ ಅದು ರಾಜಕೀಯ ನಾಗರಿಕತ್ವ. ಇದು ಆರ್ಥಿಕ ನಾಗರಿಕತ್ವದಲ್ಲೇ 2 ಶ್ರೇಣೀಕರಣವನ್ನ ಇವ್ರು ತರ್ತಾರೆ. ಉಳ್ಳವರಿಗೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಎಲ್ಲಿ ಬರ್ತದೋ ಲಾಭ ಪಡ್ಕೊಳ್ಳೋ ವ್ಯವಸ್ಥೆಗೆ ತಕ್ಕಂತೆ ನೀತಿಗಳು ಬದಲಾಗ್ತವೆ. ಎಲ್ಲ ಸಮುದಾಯದ ಆಸ್ತಿ, ಗ್ರಾಮ ಸಭೆಯ ಅಧಿಕಾರ, ಇವೆಲ್ಲವೂ ಕೂಡ ನಿಧಾನಕ್ಕೆ ಹೋಗಿ ಅಲ್ಲಲ್ಲಿ ಬರುವಂತಹ ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳು ಅಂತ ಮಾಡ್ತಾರೆ. ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳಿಗೆ ನೇರವಾಗಿ ಕಾರ್ಪೊರೇಟ್ಗಳು ಮೆಂಬರ್ ಆಗ್ಬೋದು ಅನ್ನೋ ಒಂದು ಕಾಯ್ದೆ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಲ್ಲಿ ಇದೆ. ಕಾಂಟ್ರಾಕ್ಟ್ ಒಬ್ಬ ಕಾರ್ಪೊರೇಟರ್ ಅದರ ರೆಗ್ಯುಲೇಟರ್ ಆದ ಅಂತಂದ್ರೆ ಆ ಹಳ್ಳಿಯ ಸಂಪನ್ಮೂಲದ ಮೇಲೆ, ನೆಲ ಇರ್ಬೋದು, ರಸ್ತೆ ಇರ್ಬೋದು, ಅಲ್ಲಿರೋ ವಿದ್ಯುತ್ ಇರ್ಬೋದು, ನೀರಿರ್ಬೋದು, ಭೂಮಿ ಇರ್ಬೋದು, ಅದರ ಪ್ರಥಮ ಆದ್ಯತೆ ಈ ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ನ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಆಗುತ್ತೆ. ಇದಿನ್ನೂ ಕೂಡ ಯಾವ ರೀತಿ ನೀತಿ ನಿಯಮಗಳ ಮೂಲಕ ಬರುತ್ತೆ ಅನ್ನೋದು ಇನ್ನು ಕಾದು ನೋಡ್ಬೇಕು. ಆದ್ರೆ ಅದರ ಸೂಚನೆಗಳು ಈಗಾಗಲೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಲ್ಲಿ ಕಂಡು ಬಂದಿದೆ, APMC ಕಾಯ್ದೆನಲ್ಲಿ ಕಂಡು ಬಂದಿದೆ, ಮತ್ತು ಆ ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮತ್ತು ಅಗ್ರಿಗೇಟರ್ ಅನ್ನೋ ಪದಗಳನ್ನೇ ಇಟ್ಟು ಕಾಂಟ್ರಾಕ್ಟ್ ಫಾರ್ಮಿಂಗ್ ನಲ್ಲಿ ಚರ್ಚೆ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಕಾಯ್ದೆಗಳ ರೂಪದಲ್ಲಿ ಪಕ್ಷ ಇನ್ನೊಂದು 2 ವರ್ಷದಲ್ಲಿ ಕಾಯ್ದೆಗಳ ರೂಪದಲ್ಲೂ ಕೂಡ ತರಬೇಕು ಅಂತ ಹೊರಟಿದ್ದಾರೆ. ಇನ್ನೊಬ್ರು ಹೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ,
MSP ಯನ್ನ ತೆಗೆದ್ರೆ PDS ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬೋದು ಅಂತ ಹೇಳ್ತಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ APMC ನಲ್ಲಿ MSP ಯನ್ನ ಕೊಟ್ಟು ರೈತರಿಂದ ಖರೀದಿ ಮಾಡುವುದು, ಆ ಖರೀದಿ ಮಾಡಿದ್ದನ್ನ FCI ಗೋಡೌನ್ಗಳಲ್ಲಿ ಕಾಪಿಡುವುದು, FCI ಗೋಡೌನ್ನಿಂದ ರಾಜ್ಯ ಸರ್ಕಾರಗಳು ಆಹಾರ ಧಾನ್ಯಗಳು ತೆಗೆದುಕೊಂಡು ಪಡಿತರ ಅಂಗಡಿಗಳ ಮೂಲಕ ಜನರಿಗೆ ತಲುಪಿಸುವುದು. ಇದೊಂದು ಸೈಕಲ್, ಇದೊಂದು ಸರ್ಕಲ್. ಈ ವ್ಯವಸ್ಥೆ ನಡೀತಿದ್ದು ಹೀಗೆ. ಅಂದ್ರೆ ಅಂತಿಮವಾಗಿ ಪಡಿತರ ಅಂಗಡಿಯಲ್ಲಿ ಅಕ್ಕಿ ಅಥವಾ ಆಹಾರ ಧಾನ್ಯ ಸಿಗಬೇಕು ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಆಹಾರ ಧಾನ್ಯ ಸಂಗ್ರಹ ಆಗಿಡಬೇಕು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಆಹಾರ ಸಂಗ್ರಹ ಮಾಡಿಡಬೇಕು ಅಂತಂದ್ರೆ ಸರ್ಕಾರ ಅದನ್ನ ರೈತರಿಂದ ಖರೀದಿ ಮಾಡಬೇಕು. ಸರ್ಕಾರ ರೈತರಿಂದ ಖರೀದಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಇದ್ದಿದ್ದು MSP ದರದ ಮೂಲಕ ಖರೀದಿ ಮಾಡಬೇಕು ಅಂತ ಹೇಳಿ. ಈಗ APMC ಮೂಲಕ ಖರೀದಿ ಮಾಡ್ತಿದ್ರು, ಅಥವಾ ಮಂಡಿಗಳ ಮೂಲಕ ಖರೀದಿ ಮಾಡ್ತಿದ್ರು, ಅಥವಾ ಈ ಅಕ್ಕಿ ಮಿಲ್ಗಳೇನಿದ್ವು ಅಲ್ಲಿಂದ ಖರೀದಿ ಮಾಡ್ತಿದ್ರು. ಈಗ APMCಗಳೇ ಇಲ್ದಂಗ ಆಗ್ಬಿಡ್ತವೆ ಬರೋ ದಿನಗಳಲ್ಲಿ ಖಾಸಗಿ ಮಂಡಿಗಳು ಅಂತಂದ್ರೆ. ಖಾಸಗಿ ಮಂಡಿಗಳಲ್ಲಿ ಸರ್ಕಾರ ಖರೀದಿ ಮಾಡೋ ವ್ಯವಸ್ಥೆನೇ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅದನ್ನೇ ಖಾಸಗೀಕರಿಸಬೇಕು ಅಂತ ಶಾಂತಕುಮಾರ್ ಕಮಿಟಿ ಹೇಳಿದೆ. ಈಗಾಗಲೇ ಆ ಖಾಸಗೀಕರಣ 2-3 ಹಂತದಲ್ಲಿ ಶುರುವಾಗಿದೆ. ಉದಾಹರಣೆಗೆ ರಾಜಸ್ಥಾನ ರಾಜ್ಯದಲ್ಲಿ ಅಂಬಾನಿ ಕಂಪನಿಗೆ 2 ಬೃಹತ್ 75,000 ಟನ್ ಅಷ್ಟು ಆಹಾರ ಸಂಗ್ರಹವನ್ನ ಮಾಡುವಂತಹ ಗೋಡೌನ್ಗಳನ್ನ ಖಾಸಗಿಯಾಗಿ ಕಟ್ಟುವುದಕ್ಕೆ ಖಾಸಗೀಕರಣ ಮಾಡಾಯ್ತದೆ. ಅವ್ರಿಗೆ ವರ್ಷಕ್ಕೆ 9 ಕೋಟಿ ರೂಪಾಯಿ ತರ, ತಿಂಗಳಿಗೆ 9 ಕೋಟಿ ರೂಪಾಯಿ ತರ ಅವರು 30 ವರ್ಷಗಳ ಕಾಲ ಬಾಡಿಗೆ ಕೊಡ್ಬೋದು ಅದನ್ನ ಅಂತ ಮಾಡಿದ್ದಾರೆ. 270 ಕೋಟಿ ರೂಪಾಯಿ ಎಲ್ಲವನ್ನೂ ಲಾಭ ಆಗುತ್ತೆ. ಇದು ಮೊದಲನೇ ಹಂತ. ನಿಧಾನಕ್ಕೆ FCI ಖಾಸಗೀಕರಣ ಆಗುತ್ತೆ. ಖಾಸಗೀಕರಣ ಆದಾಗ ಕಡ್ಡಾಯವಾಗಿ ಸರ್ಕಾರ ಅವ್ರ ಹತ್ರ ಕೊಂಡ್ಕೊಳ್ಬೇಕು ಅಂತ ಆಗೋದೇ ಇಲ್ಲ. ಅಂದ್ರೆ ನಿಧಾನಕ್ಕೆ ಸರ್ಕಾರ ಆಹಾರ ಸಂಗ್ರಹಣ ಮಾಡಿ ಅದನ್ನ ಸಬ್ಸಿಡಿ ರೂಪದಲ್ಲಿ ಸಾಮಾನ್ಯ ಜನರಿಗೆ ಕೊಡುವಂತಹ ಒಂದು ವ್ಯವಸ್ಥೆಗೆ ಆಧಾರವಾಗಿದ್ದಂತ ಈ MSP ಮತ್ತು FCI ಅವೆರಡನ್ನ ನಾಶ ಮಾಡ್ತೀವಿ. ಅವೆರಡಿಲ್ಲ ಅಂತಂದ್ರೆ PDS ಇರೋದಿಲ್ಲ. ಸೊ PDS ನಾಶ ಮಾಡ್ತಾರೆ, ನಿಮಗೆ ಕೂಪನ್ಗಳು ಕೊಟ್ಬಿಡ್ತಾರೆ, ಅಥವಾ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮಾಡ್ತಾರೆ. ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮಾಡಿದಾಗ ನೀವು ಕ್ಯೂನಲ್ಲಿ ನಿಂತ್ಕೊಂಡು ಕಾರ್ಡ್ ತೋರಿಸ್ಬಿಟ್ಟು PDS ನಲ್ಲಿ ಯಾಕೆ ಕೊಂಡ್ಕೊತೀರಾ, ನೀವು ಓಪನ್ ಮಾರ್ಕೆಟ್ ಅಲ್ಲಿ ಕೊಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಧಾನಕ್ಕೆ PDS ಅನ್ನು ಮುಚ್ತಾರೆ. ಇದು ಅವರ ಲಾಂಗ್ ಟರ್ಮ್ ಉದ್ದೇಶ. ಈ ಲಾಂಗ್ ಟರ್ಮ್ ಉದ್ದೇಶದಲ್ಲಿ ಈ ಸಂಪೂರ್ಣ ಖಾಸಗೀಕರಣ ಅನ್ನೋದು ಅವರ ಆಶಯ. ಇದನ್ನ ಬಿಟ್ಟರೆ ಆಗತ್ತೆ, ಜನ ಅದನ್ನ ಬೀದಿಗೆ ಬಂದ್ರೆ ಅದನ್ನ ಹಿಂತೆಗೆದುಕೊಳ್ತಾರೆ. ಇವೆಲ್ಲ ಹೀಗೆ ಆಗ್ಬಿಡುತ್ತೆ, ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಅನ್ನೋ ತರ ನಾವು ನಿರಾಶಾದಾಯಕವಾಗಿ ಮಾತಾಡ್ಬೇಕಾಗಿಲ್ಲ. ನಮಗೂ ಕೂಡ ಇಲ್ಲೊಂದು ಏಜೆನ್ಸಿ ಇದೆ. ಸೊ ಈ ಏಜೆನ್ಸಿಯನ್ನ ನಾವು ಹೆಂಗ್ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಇದು ಕೂಡ. ಬೇರೆ ಯಾರ್ದಾರು ಪ್ರಶ್ನೆಗಳಿದ್ರೆ ಯಾರ್ದು ಇರ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಇದನ್ನ ಸರ್ 1 ನಿಮಿಷ ಸರ್, ಶಿವಸುಂದರ್ ಸರ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 9486 ಹಾ ಸರ್, 59 ಹಾ ಸರ್, 774. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳು ಕೇಳೋರಿದ್ದೀರಿ? ಯಾರು ಇಲ್ಲ ಅಂತ ಹೇಳಿದ್ರೆ ಈ ಒಂದು ವೆಬಿನಾರ್ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ, ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯ ವಿಮರ್ಶೆ ಮಾಡ್ಕೊತಾ ಇರಬೇಕು, ಮತ್ತೆ ನಾವು ಮುಂದೆ ಹೋಗ್ತಾ ಇರಬೇಕು. ಅದರ ನಡುವೆ ಸಮುದಾಯದ ಜೊತೆ ಸಕ್ರಿಯವಾಗಿ ಕೂಡ ನಾವು ಈ ವಿಷಯಗಳನ್ನ ಹಂಚ್ಕೋತಾ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವೆಬಿನಾರ್ ಕಾರ್ಯಕ್ರಮಕ್ಕೆ ಬಂದಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂತಹ ಶಿವಸುಂದರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ವೆಬಿನಾರ್ ಕಾರ್ಯಕ್ರಮವನ್ನ ಆಯೋಜಿಸಲು ಅನುವು ಮಾಡಿಕೊಟ್ಟಂತಹ ನಮ್ಮ ಮಗು ಮತ್ತು ಕಾನೂನು ಕೇಂದ್ರ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯ ಆಹಾರದ ಹಕ್ಕು ಕಾರ್ಯಕ್ರಮದ ಮುಖ್ಯಸ್ಥರಾದಂತಹ ಡಾಕ್ಟರ್ ನೀತು ಶರ್ಮಾ ಆಗಿರ್ಬೋದು, ಮತ್ತೆ ಸಹೋದ್ಯೋಗಿಗಳಾದಂತಹ ಶ್ರುತಿ ರಮನ್ ಅವರು ಮತ್ತು ಸುಧಾ ರೆಡ್ಡಿ ಅವರು ಇರ್ಬೋದು, ಮತ್ತು ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸ್ತಾ ನಾ ಈ ಒಂದು ವೆಬಿನಾರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.